ಸಿನಿಮಾಗೆ ಸೇರ್ಬೇಕಂತ ಆಸೆ ಇತ್ತು. ಅದು ಬಿಟ್ಟರೆ ಆ್ಯಕ್ಟರ್ ಆಗಬೇಕು, ಡೈರೆಕ್ಟರ್ ಆಗಬೇಕು, ಸಿನಿಮಾಟೋಗ್ರಾಫರ್ ಆಗಬೇಕು, ಎಡಿಟರ್ ಆಗಬೇಕು, ಅದು ಯಾವುದೂ ನನಗೆ ಕ್ಲಾರಿಟಿ ಇರಲಿಲ್ಲ. ನಾವು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ, ಪ್ರಿಪೇರಾಗಿ ಹೋಗಿದ್ದೀವಿ. ಬಟ್ ಒಂದು ಕ್ಷಣ ಅಲ್ಲಿ ಹೋದ ತಕ್ಷಣ ಬ್ಲ್ಯಾಂಕ್ ಆಯಿತು ಮೈಂಡ್. ಒಂದು ಗಂಡು ಹಾರ್ನ್ಬಿಲ್ ಪಕ್ಷಿ ಬ್ರೀಡಿಂಗ್ ಮಾಡೋ ಸೀಸನಲ್ಲಿ ಹಣ್ಣು ತೊಗೊಂಡು ಗೂಡಿಗೆ ಹೋಗ್ತಾ ಇರ್ಬೇಕಾದ್ರೆ ರೋಡಲ್ಲಿ ಯಾವುದೋ ವೆಹಿಕಲ್ಗೆ ಹಿಟ್ ಆಗಿ ಆಕ್ಸಿಡೆಂಟ್ ಆಗಿ ಅಲ್ಲೇ ಸತ್ತೋಗಿದೆ. ತುಂಬಾ ಚಾಲೆಂಜಸ್ಗಳು ಬಂದು ನಾವು ಶುರು ಮಾಡಿದಾಗ ಒಂದು 3-4 ಸಲ ಇನ್ನೇನು ನಿಂತೆ ಹೋಗ್ಬೇಕು ಅನ್ನೋ ಸಂದರ್ಭನೂ ಬಂತು. ನಾವು ನಮ್ಮ ಪರಿಚಯರವ್ರಿಗೆ ನಾವು ಒಂದು 10 ರೂಪಾಯಿ ಕೊಡ್ಬೇಕಾದ್ರೆ ಒಂದು 10 ಸಲ ಯೋಚನೆ ಮಾಡ್ತೀವಿ, ಕೊಟ್ಟರೆ ವಾಪಸ್ ಕೊಡ್ತಾನೋ ಇಲ್ವೋ ಅಂತೇಳಿ. ಸಿನಿಮಾ ಆದ್ಮೇಲೆ ಅದು ರಿಲೀಸ್ ಆಗಿದೆ ಅಂತನೂ ಗೊತ್ತಿರಲ್ಲ, ರಿಲೀಸ್ ಆದ್ಮೇಲೆ ಏನಾಯ್ತು ಅಂತನೂ ಗೊತ್ತಿರಲ್ಲ. ಬಟ್ ನಿಮ್ಮ ಪ್ರಾಮಾಣಿಕತೆ ಮೆಚ್ಚಬೇಕು ಸರ್. ಈಗ ನಾವು ಅದನ್ನು ಉಳಿಸ್ಕೊಂಡಿಲ್ಲ ಅಂದರೆ ಒಂದು 10 ಜನರದ್ದು ಕನಸನ್ನು ಹಾಳು ಮಾಡ್ದಂಗೆ ಆಗ್ಬಿಡುತ್ತೆ. ಅದು ಫಿಲ್ಮ್ ಮೇಕರ್ ಆಗಿ ನಮ್ಮನ್ನು ನಂಬಿ ಅವ್ರು ಹಣ ಕೊಟ್ಟಿದ್ದಾರೆ ಅಂದಾಗ ಅದನ್ನು ಉಳಿಸ್ಕೋಬೇಕಾಗಿರೋದು ನಮ್ಮ ಧರ್ಮ. ಪ್ರೊಫೆಷ್ನಲ್ ಆರ್ಟಿಸ್ಟ್ಗಳಿಗೆ ಪೇಮೆಂಟ್ ಕೊಟ್ಟು ಕರೆಸುವಷ್ಟು ನನ್ನ ಹತ್ರ ಬಜೆಟ್ ಇರಲಿಲ್ಲ. ಫಸ್ಟ್ ಆಫ್ ಆಲ್ ತುಂಬ ಇನ್ಫ್ಲೂಯೆನ್ಸ್ ಮಾಡಿದ ಸಿನಿಮಾ ಅಂದರೆ ಪ್ರೇಮ್ ಅವ್ರದ್ದು ಜೋಗಿ ಸಿನಿಮಾ. ಒಬ್ಬ ಒಳ್ಳೆ ಫಿಲ್ಮ್ ಮೇಕರ್ ಆಗಬೇಕು ಅಂದರೆ ಎಲ್ಲ ಫಿಲ್ಮ್ಗಳು ನೋಡಿ, ಒಬ್ಬ ಒಳ್ಳೆ ಲೇಖಕ ಆಗಬೇಕಂದ್ರೆ ಎಲ್ಲರ ಪುಸ್ತಕಗಳನ್ನ ಓದಿ, ನನಗೆ ಸಿನಿಮಾ ಸಾಕು ಅಂತ ನಾನು ಬಿಟ್ಟು ಹೋದ್ರೂ ಈ 8 ಸಿನಿಮಾ ನನ್ನ ಹೆಸರಲ್ಲೇ ಇರುತ್ತೆ. ಆ್ಯಸ್ ಎ DOP ಆಗಿ ನನಗೆ ತುಂಬ ಕಂಫರ್ಟ್ ಆಗಿರೋದು ಡೈರೆಕ್ಟರ್ ಪ್ರಶಾಂತ್ ಸಾಗರ್. ಹಾಯ್, ಹಲೋ, ನಮಸ್ಕಾರ. ಇನ್ಸ್ಪೈರ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಒಂದು ಮಾತು ಹೇಳ್ತಾರೆ, ಒಂದು ಉತ್ತಮ ಪುಸ್ತಕ 100 ಸ್ನೇಹಿತರಿಗೆ ಸಮ ಅಂತೆ, ಆದರೆ ಒಬ್ಬ ಉತ್ತಮ ಸ್ನೇಹಿತ ಇಡೀ ಗ್ರಂಥಾಲಯಕ್ಕೆ ಸಮ ಅಂತ. ಇವತ್ತು ನಮ್ಮ ಪಾಡ್ಕಾಸ್ಟ್ ನಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ಇದ್ದಾರೆ. ಅವರ ಹೆಸರು ಪ್ರಶಾಂತ್ ಸಾಗರ್ ಅಂತ. ಇವರು ಅದ್ಭುತ ಓದುಗ, ಸಿನಿಮಾಟೋಗ್ರಾಫರ್ ಹಾಗೂ ನಿರ್ದೇಶಕ ಕೂಡ. ಅವರು ನಿಮಗೆ ಒಂದು ಸರಿ ಸ್ನೇಹಿತರಾದ್ರೆ ಸಾಕು, ಅವರು ಯಾವುದೇ ಪುಸ್ತಕ ಓದ್ಲಿ, ನೀವು ಆ ಪುಸ್ತಕವನ್ನ ಓದುವ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಅದರಲ್ಲಿರುವ ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ನಿಮಗೆ ಹೆಕ್ಕಿ ವಾಟ್ಸಪ್ ಮುಖಾಂತರ ಇರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು, ಶೇರ್ ಮಾಡ್ತಾನೆ ಇರ್ತಾರೆ. ಇವತ್ತಿನ ಈ ಪಾಡ್ಕಾಸ್ಟ್ ನಲ್ಲಿ ಅವರ ಓದಿನ ಬಗ್ಗೆ ಮತ್ತು ಸಿನಿಮಾ ಜರ್ನಿ ಬಗ್ಗೆ ಮಾತಾಡೋಣ. ಹೇಗಿದ್ದೀರಾ ಸರ್? ನಾನು ಸೂಪರ್. ನೀವು? ನಾನು ಚೆನ್ನಾಗಿದ್ದೀನಿ ಸರ್. ನಿಮ್ಮ ಕೌತುಕ ತುಂಬಾ ಸದ್ದು ಮಾಡ್ತಾ ಇದೆ. ಕೌತುಕ ಮೂವಿ ನಿಮ್ಗೆ ಎಷ್ಟು ಸ್ಪೆಷಲ್ ಮತ್ತು ಯಾಕೆ ಸರ್? ತುಂಬಾ ಸ್ಪೆಷಲ್. ಯಾಕಂದರೆ ಇದು ನಾವು ಶುರು ಮಾಡಬೇಕು ಅಂದ್ಕೊಂಡಾಗಲೇ ನಮಗೆ ಗೊತ್ತಿತ್ತು ಇದು. ಅಂದರೆ ಇದುವರೆಗೂ ನಾನು ಏನು ಮಾಡಿದ್ದೀನಿ, ಶರಾವತಿ, ಪುಸ್ತಕದ ಅಂಗಡಿ, ಇನ್ನೊಂದು ಡಾಕ್ಯುಮೆಂಟ್ರಿ. ಸೊ ಅದೆಲ್ಲದಕ್ಕಿಂತ 10 ಪಟ್ಟು ಶ್ರಮದ್ದು ಮತ್ತು ಬಜೆಟ್ದು ಶಾರ್ಟ್ ಫಿಲಮ್ ಇದು. ಸೊ ಅದೇ ತುಂಬಾ ಚಾಲೆಂಜಸ್ಗಳು ಬಂದು ನಾವು ಶುರು ಮಾಡಿದಾಗ ಒಂದು 3-4 ಸಲ ಇನ್ನೇನು ನಿಂತೆ ಹೋಗಬೇಕು ಅನ್ನೋಂಥ ಸಂದರ್ಭನೂ ಬಂತು. ಸೊ ಅದೇ 2 ವರ್ಷದ ಪ್ರಾಜೆಕ್ಟ್ ಇದು ಆ್ಯಕ್ಚುಲಿ. ಅಂದರೆ ಫಸ್ಟ್ ನಾವು ಮಂಗಟೆ ಪಕ್ಷಿ ಸಿಕ್ಕಿದ ಮೇಲೆ ಅದಕ್ಕೆ ತಕ್ಕಂಗೆ ನಾವು ಮತ್ತೆ ಅದರದ್ದು ಮಕ್ಕಳದು ಅದರದ್ದೆಲ್ಲ ನಾವು ರೀಕ್ರಿಯೇಟ್ ಮಾಡಬೇಕಾಗಿತ್ತು, ಅದಕ್ಕೆ ಕೌಂಟ್ರೆಲ್ಲ. ಸೊ 2 ವರ್ಷದ ಪ್ರಾಜೆಕ್ಟು. ಬಟ್ ಅದೇ ಕೊರೋನಾ, ಬಜೆಟ್ಟು ಮತ್ತು ಮಧ್ಯದಲ್ಲಿ ನಿರ್ಮಾಪಕರು ಬದಲಾದರು, ಹಾಗಾಗಿ ಅದು 5 ವರ್ಷ ತಗೊಳ್ತು ಆಚೆಗೆ ಬರೋಷ್ಟೊತ್ತಿಗೆ. ಬಟ್ ಅದೇ ನಾವು ಏನು ಅಂದ್ಕೊಂಡಿದ್ದೀವಿ ಅದನ್ನು ನೀಟಾಗಿ ತೆರೆ ಮೇಲೆ ತಗೊಬಂದಿದ್ದೀನಿ ಅನ್ನೋದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ಎಷ್ಟೋ ಸಲ ನಾವು ಸಿನಿಮಾಗಳಲ್ಲಿ ಕತೆ ಕೇಳ್ಬೇಕಾದ್ರೆ ತುಂಬ ಅದ್ಭುತವಾಗಿರುತ್ತೆ. ಬಟ್ ಆಮೇಲೆ ಅದೇ ಬಜೆಟ್ ಕಾರಣದಿಂದನೋ ಇನ್ನೇನೋ ಲಿಮಿಟೇಷನ್ಗಳಿಂದನೋ ಅದು ನಾವು ಕೆಲವೊಂದು ಸಲ ನಾವು ಅಂದ್ಕೊಂಡಿದ್ದು ರೀಚ್ ಮಾಡೋಕ್ಕಾಗಲ್ಲ. ಬಟ್ ಈ ಶಾರ್ಟ್ ಫಿಲಮಲ್ಲಿ ನಾನು ಏನು ಅಂದ್ಕೊಂಡಿದ್ನೋ ಅದನ್ನ 100% ರೀಚ್ ಮಾಡಿದ್ದೀನಿ ಅನ್ನೋದು ಒಂದು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ತುಂಬಾ ಸ್ಪೆಷಲ್ ಆ ಕಾರಣಕ್ಕೆ. ಅಂದರೆ ನಿಮಗೆ ಚಾಲೆಂಜಿಂಗ್ ಬಂದಿರೋದು ಶೂಟಿಂಗ್ ಟೈಮಲ್ಲಿ? ಹೌದು, ಶೂಟಿಂಗ್ ಅಂದರೆ ನಾವು ಈ ಕತೆ ನಾವು ಮನೇಲಿ ಕೂತ್ಕೊಂಡು ನಮ್ಗೆ ಹೆಂಗೆ ಬೇಕೋ ಹಂಗೆ ಬರೆದು ಬಿಡ್ಬೋದು. ಮತ್ತು ನಾವು ಈಗ ನಮ್ಮ ಸಿನಿಮ್ಯಾಟಿಕ್ ಏನಾಗಿ ಅದಕ್ಕಂತ ಪ್ರೊಫೆಷ್ನಲ್ ಆರ್ಟಿಸ್ಟ್ಗಳು ಇರ್ತಾರೆ, ಅವ್ರ ಹತ್ರ ನಮಗೆ ಬೇಕಾದಂಗೆ ನಾವು ತಗೊಳ್ಬೋದು. ಬಟ್ ಇದಕ್ಕೆ ಅದು ಪ್ರಕೃತಿನೇ ಒಂದು ಬೇರೆ ಪ್ರಪಂಚ, ಪಕ್ಷಿಗಳದೇ ಒಂದು ಬೇರೆ ಪ್ರಪಂಚ. ಸೊ ಅದನ್ನು ನಮ್ಮ ಕತೆಗೆ ತಕ್ಕಂಗೆ ನಾವು ಅಡಾಪ್ಟ್ ಮಾಡ್ಕೋಬೇಕು ಅಂದರೆ ಅಲ್ಲಿ ಅದು ಆ ಪರ್ಟಿಕ್ಯುಲರ್ ಆ ಸೀಸನಲ್ಲೇ ಸಿಗೋದು. ನೀವು ಶಾರ್ಟ್ ಫಿಲಮ್ ನೋಡಿದ್ರೆ ಗೊತ್ತಿರುತ್ತೆ ನಿಮಗೆ, ಹಣ್ಣು ತಂದು ಕೊಡೋ ಶಾರ್ಟ್ಸ್ ಅವೆಲ್ಲ. ಸೊ ಅದು ಆ ಸೀಸನಲ್ಲಿ ಮಾತ್ರ ಸಿಗೋದು, ಮಾರ್ಚ್, ಏಪ್ರಿಲ್, ಮೇ ಸೀಸನಲ್ಲಿ. ಸೊ ಅದೇನಾದರೂ ಮಿಸ್ ಆದರೆ ಮತ್ತೆ ನೆಕ್ಸ್ಟ್ ಇಯರ್ಗೂ ಕಾಯಬೇಕು, ಅಥವಾ ಕಂಟಿನ್ಯೂಟಿ ಅದು ಇದು ಅಂತ ತುಂಬ ಇದಿರುತ್ತೆ, ಚಾಲೆಂಜಸ್ ಇರುತ್ತೆ. ಸೊ ಅದು ನಾವು ಅಂದ್ಕೊಂಡಂಗೆ ಸಿಕ್ತು. ಅಂದರೆ ನಾವು ತುಂಬ ಪ್ಲ್ಯಾನ್ ಮಾಡಿದ್ವಿ ಅದಕ್ಕೆ ಕರೆಕ್ಟಾಗಿ. ಈ ಕಥೆಯಲ್ಲಿ ಮಂಗಟೆ ಪಕ್ಷಿನೇ ಒಂದು ಕೇಂದ್ರ ಬಿಂದು ಸರ್. ಹೌದು, ಮಂಗಟೆ ಪಕ್ಷಿ ಬಗ್ಗೆ ಹೇಳೋದಾದರೆ ಅಂದರೆ ಇದು ಹೆಂಗೆ ಶುರು ಆಯಿತು ಅಂದರೆ, ಇದು 2018ರಲ್ಲಿ ನಾನು ನನ್ನ ಫ್ರೆಂಡ್ ಒಬ್ರದ್ದು ಸಿಸ್ಟರ್ ಮದುವೆಗೆ ಮೈಸೂರಿಗೆ ಹೋಗಿದ್ದೆ. ಅಲ್ಲಿ ನಾಗರಾಜ್ ನವಿಮನೆ ಅಂತ ನನ್ನ ಆತ್ಮೀಯ ಗೆಳೆಯರೊಬ್ಬರು ಇದ್ದಾರೆ. ಅವರು ವಿಜಯ ಕರ್ನಾಟಕ ಪೇಪರಲ್ಲಿ ಪತ್ರಕರ್ತರು. ಸೊ ನಾನು ಅವ್ರ ಮನೇಲಿ ಉಳ್ಕೊಂಡಿದ್ದೆ ಅವತ್ತು. ನಾವು ಹಾಗೆ, ಅವರು ತುಂಬ ಪ್ರಕೃತಿ ಪ್ರಿಯರು, ಪರಿಸರದ ಬಗ್ಗೆ ತುಂಬ ಕಾಳಜಿ ಇರೋರು. ನಾವು ಅದು ಇದು ಏನೇನೋ ವಿಷಯ ಮಾತಾಡ್ತಿರ್ಬೇಕಾದ್ರೆ ಈ ಹಾರ್ನ್ಬಿಲ್ ಪಕ್ಷಿ ಬಗ್ಗೆ ವಿಷಯ ಬಂತು.
ಅಲ್ಲಿವರೆಗೂ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ, ಹಾರ್ನುವ ಪಕ್ಷಿ ಬಗ್ಗೆ. ಅವರು ಅದು ಇದು ಹೇಳ್ತಾ ಆಮೇಲೆ ದಾಂಡೇಲಿಲಿ 2006 ಒಬ್ಬರು ಮನೋಜ್ ಕುಮಾರ್ ಸರ್ ಅಂತ ಫಾರೆಸ್ಟ್ ಆಫೀಸರ್ ಬಂದಾಗ ಅಲ್ಲಿ ದಾಂಡೇಲಿ ವನ್ಯಜೀವಿ ವಿಭಾಗಕ್ಕೆ ಆಫೀಸರ್ ಆಗಿ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಿಂದ ಹಳ್ಳಿಗಳಿಗೂ ಶಾಲೆಗಳಿಗೂ ಹೋಗಿ ಬೀದಿ ನಾಟಕನ ಮಾಡಿಸಿದ್ರು. ಅದು ತುಂಬ ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಅದರಿಂದ. ಸೊ ಅಲ್ಲೀಗ ಒಂದು ಅನ್ಎಜುಕೇಟೆಡ್ಗೂ ಕೂಡ ಆ ಪಕ್ಷಿ ಬಗ್ಗೆ ಗೊತ್ತು. ಮತ್ತು ಅಲ್ಲಿ 2010 ಅದನ್ನ ಹಾರ್ನ್ಬಿಲ್ ರಿಸರ್ವ್ ಫಾರೆಸ್ಟ್ ಅಂತಲೇ ಘೋಷಣೆ ಮಾಡಿದ್ರು. ಸೊ ಇದೆಲ್ಲದ್ರ ಹಿಂದೆ ಅವ್ರದ್ದು ತುಂಬಾ ಶ್ರಮ ಇದೆ. ಅವ್ರ ಬಗ್ಗೆ ಹೇಳಿದ್ರು ಈ ಥರ ಒಂದು ಒಳ್ಳೆ ಕೆಲಸ ಮಾಡಿದರು ಅಂತ. ನಾನು ಕೇಳಿದೆ, ಓಕೆ. ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಅದು ನನಗೆ ಮರೆತು ಹೋಯ್ತು, ಮತ್ತೆ ನೆನಪಿರಲಿಲ್ಲ. ಆಮೇಲೆ ಒಂದು ತಿಂಗಳಾದಮೇಲೆ ಫೇಸ್ಬುಕ್ಕಲ್ಲಿ ಯಾರೋ ಒಂದು ವಿಡಿಯೋ ಶೇರ್ ಮಾಡಿದರು. ಕೇರಳ ತಿರುಪಲ್ಲಿ ಫಾಲ್ಸ್ ಇದೆಯಲ್ಲ, ಅಲ್ಲಿ ಒಂದು ಗಂಡು ಹಾರ್ನ್ಬಿಲ್ ಪಕ್ಷಿ ಅದೇ ಬ್ರೀಡಿಂಗ್ ಮಾಡೋ ಸೀಸನಲ್ಲಿ ಹಣ್ಣು ತೊಗೊಂಡು ಗೂಡಿಗೆ ಹೋಗ್ತಾ ಇರ್ಬೇಕಾದ್ರೆ ರೋಡಲ್ಲಿ ಯಾವುದೋ ವೆಹಿಕಲ್ಗೆ ಹಿಟ್ಟಾಗಿ ಆಕ್ಸಿಡೆಂಟಾಗಿ ಅಲ್ಲೇ ಸತ್ತೋಗಿದೆ. ಅದು ಹೊಡೆದಿರೋ ಫೋರ್ಸ್ಗೆ ಗಂಟಲಲ್ಲಿರೋಂಥ ಹಣ್ಣುಗಳೆಲ್ಲ ಬಂದು ಕೊಕ್ಕಲ್ಲಿ ಜಾಮ್ ಆಗಿದೆ. ಅದಕ್ಕೆ ಮರುದಿನ ಬೆಳಿಗ್ಗೆ ಒಬ್ಬರು ಬೈಜುಕೆ ವಾಸುದೇವನ್ ಅಂತ ಅಲ್ಲಿ ನ್ಯಾಚುರಲಿಸ್ಟ್ ಲೋಕಲ್ ಅವರು ವಾಕಿಂಗ್ ಹೋಗ್ತಾ ಇರ್ಬೇಕಾದ್ರೆ ಅದನ್ನು ನೋಡಿದ್ದಾರೆ, ಸತ್ತು ಬಿದ್ದಿರೋ ಪಕ್ಷಿನ. ಅವರಿಗೆ ಸ್ವಲ್ಪ ಪಕ್ಷಿ ಬಗ್ಗೆ ಎಲ್ಲ ತಿಳುವಳಿಕೆ ಇತ್ತು. ಅವರು ಅಲ್ಲಿ ಸುತ್ತಮುತ್ತ ಇರೋವಂಥ ಎಲ್ಲ ಮರಗಳನ್ನ ಹುಡುಕಿ, ಅಂದರೆ ಇದೇನೋ ಸತ್ತೋಯ್ತು, ಅಂದರೆ ಆ ಸೀಸನ್ ಆಗಿರೋದ್ರಿಂದ ಹಣ್ಣು ತೊಗೊಂಡು ಹೋಗ್ತಾ ಇರೋದ್ರಿಂದ ಇದು ಹೆಣ್ಣು ಪಕ್ಷಿ ಮತ್ತು ಮರಿ ಗೂಡಲ್ಲೇ ಇರಬಹುದು. ಸೊ ನಾವು ಅಟ್ಲೀಸ್ಟ್ ಅದ್ರದ್ದು ಗೂಡು ಹುಡುಕಿದ್ರೆ ಆ ಒಳಗಡೆ ಇರುವಂಥ ಹೆಣ್ಣು ಪಕ್ಷಿ ಏನಾದರೂ ಸೇವ್ ಮಾಡ್ಬೋದು ಅಂಥೇಳಿ ಅವರು ಸುತ್ತರ ಎಲ್ಲ ಮರಗಳನ್ನ ಹುಡುಕಿ ಅದನ್ನ ಫೈಂಡ್ ಔಟ್ ಮಾಡಿ ಮತ್ತೆ ಅಲ್ಲಿ ಲೋಕಲ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಇನ್ಫಾರ್ಮ್ ಮಾಡಿ ಅದಕ್ಕೊಂದು ಬಿದಿರಿಂದ ಏಣಿ ಥರ ಹಾಕಿ ಅವರೇ ಅದನ್ನ ಗೂಡಿಂದ ತಾನಾಗಿ ಆಚೆಗೆ ಬರೋವರೆಗೂ ಫೀಡ್ ಮಾಡಿದ್ರು. ಸೊ ಈ ಥರ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂಥೇಳಿ ಅಲ್ಲಿ ಮಲಯಾಳಂ ಚಾನಲ್ ಅವರು ಅವ್ರದ್ದೊಂದು ಇಂಟರ್ವ್ಯೂ ಮಾಡಿದರು, 1.5 ನಿಮಿಷದ್ದು ಏನೋ ಒಂದು ಮಾತೃಭೂಮಿ ಚಾನಲ್ ಅಂತೇನೋ ಇದೆ. ಸೊ ಅದು ಯಾರೋ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿದ್ರು ಈ ವಿಡಿಯೋ. ಅದನ್ನು ನೋಡಿ ನನಗೆ ತುಂಬ ಒಂಥರ ಇನ್ಸ್ಪೈರಿಂಗ್ ಅನಿಸ್ತು. ಅದು ಯಾವಾಗ ಆ ವಿಡಿಯೋ ನೋಡಿದ್ನೋ ಆವಾಗ ನಮ್ಮ ಫ್ರೆಂಡ್ ನಾಗರಾಜ್ ಅವರು ಹೇಳಿದ್ದು ನೆನಪಾಯ್ತು ನನಗೆ, ಹಾರ್ನ್ಬಿಲ್ ಪಕ್ಷಿ ಬಗ್ಗೆ ಅವ್ರು ಬೀದಿ ನಾಟಕ ಮಾಡಿಸಿದ್ದೆಲ್ಲ. ಸೊ ಯಾಕೆ ಇದೆರಡನ್ನೂ ಇಟ್ಕೊಂಡು ಒಂದು ಶಾರ್ಟ್ ಫಿಲಮ್ ಮಾಡಬಾರ್ದು ಅಂಥೇಳಿ ನನಗೆ ಅನ್ನಿಸ್ತು. ಅದೇ ಅಂದರೆ ಆ ಹಾರ್ನ್ಬಿಲ್ ಬಗ್ಗೆ ಆಲ್ರೆಡಿ ತುಂಬ ಡಾಕ್ಯುಮೆಂಟ್ರಿಗಳು ಬಂದಿದ್ದಾವೆ. ಮಲಯಾಳಮಲ್ಲೇ ಒಂದು ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್ ಬಗ್ಗೆನೇ ಒಂದು ಒಳ್ಳೆ ಡಾಕ್ಯುಮೆಂಟ್ರಿ ಮಾಡಿದ್ದಾರೆ. ಮತ್ತು ಪುಸ್ತಕಗಳು ತೇಜಸ್ವಿ ಅವರು ಬರೆದಿದ್ದಾರೆ. ಮತ್ತು ಎಲ್ಲ ಪುಸ್ತಕದಲ್ಲೂ ಅದರ ಲೈಫ್ ಸ್ಟೈಲ್ ಬಗ್ಗೆ ಇದ್ದೇ ಇದೆ. ಅದನ್ನು ಬಿಟ್ಟು ಇನ್ನೇನು ಮಾಡ್ಬೋದು ಅಂದಾಗ ನನಗೆ ಹೊಳೆದಿದ್ದು ನನ್ನ ಒಂದು, ಅಂದರೆ ಅದುವರೆಗೂ ಒಂದು 10 ವರ್ಷದಲ್ಲಿ ನಾನು ಸಿನಿಮಾಗಳಲ್ಲಿ ವರ್ಕ್ ಮಾಡ್ಕೊಂಬಂದಿದ್ನಲ್ಲ, ಆ ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯೆನ್ಸಿಂದ ಸೊ ಇದನ್ನು ಸಿನಿಮ್ಯಾಟಿಕ್ಕಾಗಿ ಪ್ರೆಸೆಂಟ್ ಮಾಡಿದರೆ ಹೆಂಗಿರುತ್ತೆ ಅಂಥೇಳಿ ಅಲ್ಲಿ ಅವರು ಬೈಜುಕೆ ವಾಸುದೇವನ್ ಅವರು ಫೀಡ್ ಮಾಡಿದ್ರಲ್ಲ, ಸೇವ್ ಮಾಡಿದ್ರಲ್ಲ, ಅದನ್ನು ಒಬ್ಬ ಹುಡುಗ ಮಾಡಿದ್ರೆ ಹೇಗಿರುತ್ತೆ, ಆ ಹುಡುಗನಿಗೆ ಆ ಪಕ್ಷಿ ಬಗ್ಗೆ ಹೆಂಗೆ ಗೊತ್ತಾಗುತ್ತೆ. ಸೊ ಅದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಬೀದಿ ನಾಟಕ ಸ್ಕೂಲಲ್ಲಿ ಮಾಡಿರೋದು ನೋಡಿ ಅದ್ರ ಬಗ್ಗೆ ತಿಳ್ಕೊಳ್ತಾನೆ. ಈ ಥರ ಮತ್ತು ಅವನಿಗೆ ತಂದೆ ಇಲ್ಲದೆ ಇರೋದ್ರಿಂದ ಅವನು ಅದನ್ನು ತನ್ನ ಒಂದು ಅನಾಥ ಭಾವನೆಗೆ ಕನೆಕ್ಟ್ ಮಾಡ್ಕೊಳ್ತಾನೆ. ಸೊ ಆ ಥರ ಸಿನಿಮ್ಯಾಟಿಕ್ಕಾಗಿ ಏನೇನು ಬೇಕೋ ಅದನ್ನು ಮಾಡಿದೆ ಅಷ್ಟೇ. ಅಂದರೆ ಈ ಚಿತ್ರದಲ್ಲಿ ಬಂದಿರೋ ಅದು ಡ್ರಾಮಾ ಏನಿದೆ ಅಲ್ಲ ಸರ್, ಹೌದು, ಅದು ನೀವು ಓನಾಗಿ ಕ್ರಿಯೇಟ್ ಮಾಡಿರೋದ? ಇಲ್ಲ ಅದು ಅದೇ ಹೇಳಿದ್ನಲ್ಲ ನೀವು, ಅವರು ಮಾಡಿಸಿದ್ದು ಅಂಥೇಳಿ. ಅದು ಕೂಡ ಒಂದು ಸ್ಪೆಷಲ್ಲೇ. ಅಂದರೆ ಅವರು 2006 ಅಲ್ಲಿ ದಾಂಡೇಲಿಗೆ ಬಂದಾಗ ಅಲ್ಲಿ ಕುಳಗಿ ನೇಚರ್ ಕ್ಯಾಂಪ್ ಅಂತ ಇದೆ, ಅಲ್ಲೇ ಕಾಳಿ ಟೈಗರ್ ರಿಸರ್ವ್ ಫಾರೆಸ್ಟ್ ವ್ಯಾಪ್ತಿಲಿ ಬರುತ್ತೆ. ಅಲ್ಲಿ ಒಂದು ಯಾವುದೋ ಜಮಖಂಡಿಯಿಂದ ಸ್ಕೂಲ್ ಮಕ್ಕಳು ನೇಚರ್ ಕ್ಯಾಂಪಿಗೆ ಬಂದಿದ್ರಂತೆ. ಅವರಿಗೆ ಸರು ಇದು ಹೇಳಿದ್ದಾರೆ, ಈ ಪಕ್ಷಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದು ವಿಶೇಷತೆ, ಗಂಡು ಹೆಣ್ಣು ಒಟ್ಟಿಗೆ ಇರೋದು, ಗಂಡು ಸತ್ತೋದ್ರೆ ಹೆಣ್ಣು ಲೈಫ್ ಲಾಂಗ್ ಒಂದೇ ಇರುತ್ತೆ, ಹೆಣ್ಣು ಸತ್ತೋದ್ರೆ ಗಂಡು ಲೈಫ್ ಲಾಂಗ್ ಒಂದೇ ಇರುತ್ತೆ, ಮತ್ತು ಬೇರೆ ಸಂಗಾತಿಗಳನ್ನ ಸೇರೋದಿಲ್ಲ, ಮತ್ತು ಅದು ಹಣ್ಣು ತಿಂದು ಹಾಕೋ ಹಿಕ್ಕೆಯಲ್ಲಿ ಅದು ಗಿಡ ಮರಗಳು ಬೆಳೀತು, ಆ ಥರದ್ದೆಲ್ಲ ಅದು ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದು ಮಕ್ಕಳು ಕೇಳಿಕೊಂಡು 1-2 ದಿನ ಬಿಟ್ಟು ಅದ್ರ ಬಗ್ಗೆನೇ ಬೀದಿ ನಾಟಕ ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಿತ್ತು. ಅವರು ಅದನ್ನು ಇಟ್ಕೊಂಡು ಮತ್ತು ಅವ್ರ ಡಿಪಾರ್ಟ್ಮೆಂಟಿಂದ ಅದನ್ನ ಇನ್ನೂ ಇಂಪ್ರೂವ್ ಮಾಡಿ ಎಲ್ಲ ಕಡೆಗೆ ಸ್ಟ್ರೀಟ್ ಪ್ಲೇಗಳನ್ನ ಮಾಡಿದ್ರು. ಸೊ ಅದನ್ನೇ ಅಲ್ಲಿ ಒಬ್ಬರು ನರಸಿಂಹ ಚಾಪ್ಕಂಡ ಅಂತ ಹೇಳಿದ್ದಾರೆ, ಫೋಟೋಳಿ ಹಳ್ಳಿಯವರು ಅಲ್ಲಿ. ಸೊ ಅವ್ರ ಹತ್ರ ನಾವು ಅದನ್ನು ಕೇಳಿಕೊಂಡು ಅವರು ಯಾವ ರೀತಿ ಮಾಡಿದ್ರು ಅದೇ ಕಲಾವಿದರನ್ನ ಬಳಸ್ಕೊಂಡು ನಾವು ಅದನ್ನು ತಗೊಂಡು ಬಂದು. ಪ್ರಾಣಿ ಅಥವಾ ಪಕ್ಷಿ ಸುತ್ತ ಕಥೆ ಮಾಡಿದಾಗ ಅದನ್ನ ತೆರೆ ಮೇಲೆ ತರೋದಕ್ಕೆ ಎಷ್ಟೊಂದು ಚಾಲೆಂಜಿಂಗ್ ಆಗಿರುತ್ತೆ. ಯಾಕಂದ್ರೆ ನಿಮ್ಮ ಸಿನಿಮಾದಲ್ಲಿ ಇಲ್ಲಿ ಒಂದು ಪಕ್ಷಿ ಇದೆ, ಅದ್ರ ಜೊತೆಗೆ ಒಬ್ಬ ಪ್ರೈಮರಿ ಸ್ಕೂಲ್ ಹುಡುಗ ಇದ್ದಾನೆ. ಯಾಕಂದ್ರೆ ಅವನಿಂದನೂ ನಟನೆ ತಗೋಬೇಕು, ಮತ್ತೆ ಇಲ್ಲಿ ಒಂದು ಆ ಪಕ್ಷಿಯ ಚಲನವಲನೂ ಸೆರೆ ಹಿಡಿಬೇಕು. ಅದೆಷ್ಟು ಚಾಲೆಂಜಿಂಗ್ ಆಗಿತ್ತು ನಿಮಗೆ? ಅಂದರೆ ಫಸ್ಟು ನಾವು
ಹಾರ್ನ್ ಬಿಲ್ ಪಕ್ಷಿದೇ ಶೂಟ್ ಮಾಡಿದ್ದು. ಅಂದರೆ ಅಲ್ಲಿ ದಾಂಡೇಲಿಲಿ ನಾವು ಅಲ್ಲೊಬ್ಬರು ರಜನಿ ಮೇಡಮ್ ಅಂತ ಬರ್ಡ್ ವಾಚರ್ ಇದ್ದಾರೆ. ಅವರು ಪ್ರತಿ ವರ್ಷ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಎಲ್ಲಿ ಗೂಡು ಆಗಿತ್ತು ಅದೆಲ್ಲ ಗೊತ್ತು ಅವರಿಗೆ. ನಾವು ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ಲಾಸ್ಟ್ ಇಯರ್ ಎಲ್ಲೆಲ್ಲಿ ಗೂಡು ಮಾಡಿತ್ತು ಪಕ್ಷಿ ಅದನ್ನು ನಾವು ವಾಚ್ ಮಾಡಿದ್ವಿ. ಅದರಲ್ಲಿ 2 ಕಡೆಗೆ ಗೂಡು ಮಾಡ್ತು. ಅದರಲ್ಲಿ ಒಂದು ಸಿನಿಮ್ಯಾಟಿಕ್ ಆಗಿ ನಮ್ಗೆ ಯಾವ ಥರ ಬೇಕೋ ಆ ಥರ ಚೆನ್ನಾಗಿ ಸಿಕ್ತು. ಅಂದರೆ ನಮಗೆ ಅಲ್ಲಿ ಗ್ರೇಟ್ ಇಂಡಿಯನ್ ಹಾರ್ನ್ ಬಿಲ್ ಇದೆ, ಮಲ್ಬಾರ್ ಪೈಡ್ ಹಾರ್ನ್ ಬಿಲ್ ಇದೆ, ಮಲ್ಬಾರ್ ಗ್ರೇ ಇದೆ, ಕಾಮನ್ ಗ್ರೇ, 4 ಜಾತಿ ಹಾರ್ನ್ ಬಿಲ್ಲು ಅಲ್ಲಿದೆ. ಸೊ ನಮಗೆ ಯಾವ ಪಕ್ಷಿ ಸಿಗುತ್ತೋ ಅದ್ರ ತಕ್ಕಂಗೆ ನಾವು ಅಲ್ಲಿ ಆಕ್ಸಿಡೆಂಟ್ ಸೀನಲ್ಲಿ ಡಮ್ಮಿ ರೆಡಿ ಮಾಡಬೇಕಾಗಿತ್ತು. ಆಮೇಲೆ ಯಾವ ಮರ ಸಿಗುತ್ತೋ ಅದನ್ನು ಅವನು ಹಣ್ಣು ಕೊಡೋ ಥರ ಡಮ್ಮಿ ರೆಡಿ ಮಾಡಬೇಕಾಗಿತ್ತು ಒಂದು ಕ್ಲೋಸಪ್ ಶಾಟ್ಗೆ. ಸೊ ಹಾಗಾಗಿ ನಾವು ಅದು ಸಿಗೋವರೆಗೂ ಮಿಕ್ಕಿದ್ದು ಯಾವುದು ಶೂಟ್ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. ಸೊ ಅಂದರೆ ಅದು ಕೌಂಟ್ರು, ಅದು ಲುಕ್ಕು ಅದೆಲ್ಲ ಕರೆಕ್ಟಾಗಿ ನಮಗೆ ಹಾರ್ನ್ ಬಿಲ್ ಪಕ್ಷಿದು 100% ಸಿಕ್ಕಿದ ಮೇಲೆ ನೆಕ್ಸ್ಟ್ದು ಏನಿದೆ ಅದನ್ನು ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ 2019 ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನಾವು ಹಾರ್ನ್ ಬಿಲ್ದು ಶೂಟ್ ಮಾಡಿದ್ದು. ಏಪ್ರಿಲಲ್ಲಿ 2 ದಿನ ಗಂಡು ಪಕ್ಷಿ ಹೆಣ್ಣು ಪಕ್ಷಿಗೆ ತಂದು ಫೀಡ್ ಮಾಡ್ತಾರಂಥ ಶಾರ್ಟ್ಸು. ಮೇ 24, 25, 26ಕ್ಕೆ ಅದು ಮರಿ ಗೂಡಿಂದ ಆಚೆಗೆ ಬರೋದು ಮತ್ತು ಅದು ಫಸ್ಟ್ ಟೈಮ್ ಅಬ್ಸರ್ವ್ ಮಾಡೋದು ಮತ್ತು ತಾಯಿ ಅದ್ರದ್ದು ಪೋರ್ಷನ್ ಎಲ್ಲ ನಾವು ಮೇನಲ್ಲಿ ಶೂಟ್ ಮಾಡಿದ್ವಿ. ಸೊ ಇವೆರಡು ಸಿಕ್ಕಿದ ಮೇಲೆ ಆಮೇಲೆ ಅದಕ್ಕೆ ತಕ್ಕಂಗೆ ನಾವು ಎಲ್ಲ ಮತ್ತೆ ಹೋಮ್ವರ್ಕ್ ಮಾಡಿಕೊಂಡು ಶಾರ್ಟ್ ಕಂಪೋಸಿಷನ್ ಮಾಡಿಕೊಂಡು ಕೌಂಟ್ರೆಲ್ಲ ರೆಡಿ ಮಾಡಿಕೊಂಡು 2020ರಲ್ಲಿ ನಾವು ಹುಡುಗಂದು ಮತ್ತು ಮಿಕ್ಕಿದೆಲ್ಲ ಶೂಟ್ ಮಾಡಿದ್ದು. ಸೊ ಆ ಹಾರ್ನ್ ಬಿಲ್ ಪಕ್ಷಿ ಶೂಟ್ ಮಾಡಿದ್ದಕ್ಕೂ ಮತ್ತು ಮಕ್ಕಳದ್ದು ಶೂಟ್ ಮಾಡಿದ್ದಕ್ಕೂ 1 ವರ್ಷ ಡಿಫ್ರೆನ್ಸ್ ಇದೆ. ಎಡಿಟಿಂಗಲ್ಲಿ ಅದು ಮ್ಯಾಚ್ ಮಾಡೋ ಥರ ಮಾಡಿದ್ದೀವಿ ಅಷ್ಟೇ. ಸರ್ ನಿಮಗೆ ಕೊಂಕಣಿ ಬರುತ್ತಾ? ಯಾಕೆಂದರೆ ಇದರಲ್ಲಿ ಡೈಲೆಕ್ಟ್ಸ್ ಎಲ್ಲ ಒಂದಿಷ್ಟು ಕೊಂಕಣಿಯಲ್ಲೇ ಇದೆ. ಹೌದು, ಇಲ್ಲ, ನಾನು ಕನ್ನಡ ಬಿಟ್ಟರೆ ಇನ್ಯಾವ ಭಾಷೆನೂ ಪರ್ಫೆಕ್ಟಾಗಿ ಬರೋಲ್ಲ. ಈ ಇಂಗ್ಲೀಷು ಹಿಂದಿ ಎಲ್ಲ ಅರ್ಥ ಆಗುತ್ತೆ ಅಷ್ಟೇ, ಅದನ್ನು ಕೂಡ ಅಷ್ಟು ಚೆನ್ನಾಗಿ ಮಾತಾಡೋಕ್ಕೆ ಬರೋಲ್ಲ. ನಾವೇನು ಮಾಡಿದ್ವಿ, ಒಂದು ನಾವು ಕತೆ ಹೇಳ್ತಾ ಇರೋದು ಆ ಊರಿನ ಭಾಷೆ, ಸ್ಥಳೀಯವಾಗಿ ದಾಂಡೇಲಿ, ಜೊಯ್ಡಾ, ಅಲ್ಲಿಯ ಕುಣಬಿ ಜನಾಂಗ ಅಂತ ಇದೆ, ಬುಡಕಟ್ಟು ಜನಾಂಗದವರು. ಅವರು ಕುಣಬಿ ಕೊಂಕಣಿ ಅಂತಲೇ ಇದೆ ಅವ್ರದ್ದು. ಅಂದರೆ ಅದು ಒಂಥರ ಈ ಕನ್ನಡದಲ್ಲಿ ಹೆಂಗೆ ಗ್ರಾಮ್ಯ ಭಾಷೆ ಇದೆ ಆ ಥರ ಅವ್ರದ್ದು ಕೊಂಕಣಿಯಲ್ಲೂ ಕೂಡ ಅದು ಗ್ರಾಮ್ಯ ಕೊಂಕಣಿ. ಅದು ಅಂದರೆ ಅದರಲ್ಲಿ ಇದೆಯಲ್ಲ ಈ ಶಿಷ್ಟ ಕೊಂಕಣಿ, ಕಾಮತ್ರ ಕೊಂಕಣಿ, ಆ ಥರ ಅದು ಗ್ರಾಮ್ಯ ಭಾಷೆ. ಅವ್ರ ಟ್ರೈಬಲ್ ಪೀಪಲಲ್ಲಿ ಮಾತ್ರ ಅದು. ಒಂದಿಷ್ಟು ಅಕ್ಕಪಕ್ಕ ಮರಾಠಿ ಅದೆಲ್ಲ ಮಿಕ್ಸ್ ಇದೆ ಅದರಲ್ಲಿ. ಸೊ ನಾನು ಫಸ್ಟು ನನಗೆ ಯಾವ ಥರ ಬೇಕು ಡೈಲಾಗು ನಾನು ಕನ್ನಡದಲ್ಲಿ ಬರ್ಕೊಂಡು ಆದಮೇಲೆ ಅದನ್ನು ಹಳ್ಳಿಯವರೇ ಒಬ್ಬರು ಸಚಿನ್ ಡೇರಿಯಾ ಅಂತ ಇದ್ದಾರೆ. ಸೊ ಅವ್ರ ಹತ್ರ ನಾನು ಅದನ್ನ ಅವರ ಕೊಂಕಣಿ ಟ್ರೈಬಲ್ ಕೊಂಕಣಿಗೆ ಟ್ರಾನ್ಸ್ಲೇಟ್ ಮಾಡಿಸಿದೆ. ಆಮೇಲೆ ಶೂಟಿಂಗ್ ಟೈಮಲ್ಲೂ ನಾವು ನಾವು ಆ ಹುಡುಗನ ಹುಡುಕಿದ್ವಲ್ಲ, ನನಗೆ 2 ಕ್ವಾಲಿಫಿಕೇಷನ್ ಬೇಕಿತ್ತು ಅವನ ಹತ್ರ. ಒಂದು, ಅವನಿಗೆ ಕೊಂಕಣಿ ಮಾತಾಡೋಕ್ಕೆ ಬರಬೇಕು ಅಂತೇಳಿ ನಾವು ಅದೇ ಜನಾಂಗದ ಹುಡುಗನ್ನೇ ನಾವು ಹುಡುಕಿದ್ವಿ. ಇನ್ನೊಂದು, ಮರ ಹತ್ತಕ್ಕೆ ಬರಬೇಕು ಅವನಿಗೆ ಅಂಥೇಳಿ. ಸೊ ನನಗೆ ಸಿನಿಮಾಗೆ ಬೇಕಾಗಿದ್ದ ಕ್ವಾಲಿಫಿಕೇಷನ್ ಅದೇ. ಆ್ಯಕ್ಟಿಂಗು ಚಿಕ್ಕ ಮಕ್ಕಳ ಹತ್ರ ನಮ್ಗೆ ಹೆಂಗೆ ಬೇಕೋ ಹಂಗೆ ನಾವು ಹೇಳಿ ತೆಗ್ಸ್ಕೋಬೋದು ಅನ್ನೋದು ಒಂದು ನನಗಿತ್ತು, ಕಾನ್ಫಿಡೆನ್ಸ್ ಇತ್ತು. ಸೊ ಆ ಹುಡುಗನಿಗೆ ನಾವು ಡೈಲಾಗ್ ಕೊಟ್ಟ ತಕ್ಷಣ ಟಕ್ ಅಂತ ಹೇಳ್ಬಿಡೋನು. ಬಟ್ ತಾಯಿ ಪಾತ್ರಕ್ಕೆ ನಾವು ಅಲ್ಲಿ ಅವ್ರನ್ನೇ ಹುಡುಕಿದ್ವಿ ಸಾಕಷ್ಟು. ಬಟ್ ಅವರಲ್ಲಿ ಇನ್ನೂ ಈ ಥರ ನಾಟಕ ಸಿನಿಮಾ ಅಂತ ಯಾರೂ ಎಕ್ಸ್ಪ್ಲೋರ್ ಆಗಿರೋರು ಇಲ್ಲ. ಹಾಗಾಗಿ ನಾವು ನಯನಾ ಸೂಡ ಅಂತ ಒಬ್ಬರು ಡ್ರಾಮಾ ಆರ್ಟಿಸ್ಟ್ ಇದ್ದಾರೆ, ತುಂಬ ಒಳ್ಳೆ ಕಲಾವಿದರು. ಅವರು ನನಗೆ ಮುಂಚೆ ಒಂದು ರಕ್ತಚಂದ್ರ ಅಂತ ವೆಬ್ ಸೀರೀಸ್ ಮಾಡ್ಬೇಕಾದ್ರೆ ಪರಿಚಯ ಆಗಿದ್ದು. ಆವಾಗಲೇ ನಾನು ಅವ್ರಿಗೆ ಆ ಕತೆ ಹೇಳಿದ್ದೆ, ಈ ಥರ ಒಂದು ಪಾತ್ರ ಇದೆ, ನಿಮ್ಗೆ ತುಂಬ ಸೂಟ್ ಆಗುತ್ತೆ, ನೀವು ಬಂದು ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದೆ. ಅವರು ಖುಷಿಯಿಂದನೇ ಬಂದು ಮಾಡಿಕೊಟ್ರು. ಅವರಿಗೆ ಇದನ್ನು ನಾನು ಸಚಿನ್ ಡೇರಿ ಅಂತ ಅಲ್ಲಿ ಅವರು ಕುಂಬಾರವಾಡದವರು, ಅವ್ರ ಹತ್ರ ಇದನ್ನು ಕನ್ನಡದಿಂದ ಕೊಂಕಣಿಗೆ ಟ್ರಾನ್ಸ್ಲೇಷನ್ ಮಾಡಿಸಿ, ಆಮೇಲೆ ಪ್ರತಿಯೊಂದು ಸಾಲಿಗೂ ಏನು ಅರ್ಥ, ಏನು ಉಚ್ಚಾರ, ಹೆಂಗೆ ಮಾಡ್ಬೇಕು ಅನ್ನೋದನ್ನೆಲ್ಲ ಅಲ್ಲಿ ಕೆಳಗಡೆ ನಾನು ಮಾಡಿ 1 ತಿಂಗಳು ಮುಂಚೆನೇ ಇವ್ರಿಗೆ ಕೊಟ್ಟಿದ್ದೆ, ಮೇಡಮ್ಗೆ, ನಯನಾ ಸೂಡ ಮೇಡಮ್ಗೆ. ಅವರು ಅದನ್ನ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರು. ಅಲ್ಲಿ ಶೂಟಿಂಗ್ ಟೈಮಲ್ಲೂ ಅವ್ರು ನಮ್ಮ ಜೊತೆಗೆ ಇದ್ದರು, ಆ ಹಳ್ಳಿಯವರು. ಅಂದರೆ ಅಲ್ಲಿ ಡೈಲಾಗ್ ಡೆಲಿವರಿ ಮಾಡಬೇಕಾದ್ರೆ, ಉಚ್ಚಾರ ಮಾಡ್ಬೇಕಾದ್ರೆ ಏನಾದರೂ ಆರ್ಟಿಫಿಷಿಯಲ್ ಅನಿಸುತ್ತಾ, ಕರೆಕ್ಟಾಗಿದೆಯಾ ಅಂತೆಲ್ಲ ನಾವು ಕೇರ್ ತೊಗೊಂಡೇ ಮಾಡಿದ್ವಿ. ಅದಾದಮೇಲೆ ಡಬ್ಬಿಂಗಲ್ಲೂ ಕೂಡ ನಾವು ಆ ಹಳ್ಳಿಯವರು ಇದ್ದರು, ಒಬ್ಬರು ವಿಷ್ಣು ಡೇರೇಕರ್ ಅಂತೇಳಿ. ಅವರು ಡೈಲಾಗ್ ಡಬ್ಬಿಂಗ್ ಮಾಡಬೇಕಾದ್ರೂ ಕೂಡ ಏನೇ ಮಿಸ್ಟೇಕ್ಸ್ ಇದ್ದರೂ ಅವ್ರು ಹೇಳ್ತಾಯಿದ್ರು. ಅಂದರೆ ನಮ್ಮ ಪ್ರಯತ್ನ ನಾವು ಪ್ರಾಮಾಣಿಕವಾಗಿ ಮಾಡಿದ್ದೀವಿ. ನನ್ನ ಉದ್ದೇಶ ಇದ್ದಿದ್ದು, ನಾವು ಆ ಊರಿನ ಕತೆ ಹೇಳ್ತಾ ಇದ್ದೀವಿ, ಅಲ್ಲಿ ಭಾಷೆನೇ ಬಳಸಬೇಕು ಅಂತ ನನಗಾಗಿತ್ತು. ಸೊ ಅದನ್ನ ನಾವು ಅಂದರೆ ಏನೇನು ಕೇರ್ ತೊಗೊಂಡು ಮಾಡಬೇಕು ಅದೆಲ್ಲ ಮಾಡಿದ್ದೀವಿ. ಬಟ್ ಹಂಗೂ ಅಂದರೆ ಅದೇ ಭಾಷೆಯವರೇ ಮಾತಾಡೋದಕ್ಕೂ ಬೇರೆಯವ್ರು ಕಲ್ತು ಮಾತಾಡೋದಕ್ಕೂ ಆ ವ್ಯತ್ಯಾಸ ಗೊತ್ತಾಗುತ್ತೆ. ಸೊ ಮೂಲ ಯಾರು ಕೊಂಕಣಿಯವರು ಇದ್ದಾರೆ ಅವ್ರಿಗೆ ಗೊತ್ತಾಗುತ್ತೆ. ಅದು ಸ್ವಲ್ಪ ಒಂಚೂರು ಡಿಫ್ರೆನ್ಸ್ ಇದೆ, ಇನ್ನೂ ಅಷ್ಟು ನಾವು ಇದಿಲ್ಲ, ಒರಿಜಿನಲ್ ಇಲ್ಲ ಅಂತ. ಬಟ್ ಟ್ರೈ ಮಾಡಿದ್ದೀವಿ ನಾವು ಸಾಧ್ಯ ಆದಷ್ಟು.
ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ರಿ ಸರ್? ಅಂದ್ರೆ ದಾಂಡೇಲಿ ಮಾತ್ರನಾ ಅಥವಾ ಬೇರೆ ಕಡೆನೂ ಹೋಗಿದ್ದೀರಾ? ಅಂದರೆ ಮೇಜರ್ ಎಲ್ಲ ದಾಂಡೇಲಿಯೇ ಶೂಟ್ ಮಾಡಿ. ಸ್ಕೂಲು ಕೂಡ ನಾವು, ನೀವು ಶಾರ್ಟ್ ಫಿಲಮ್ ನೋಡಿದ್ರೆ ಗೊತ್ತಾಗುತ್ತೆ, ಆ ಸ್ಕೂಲ್ ಬೆಲ್ಲಲ್ಲೂ ಕೂಡ ದಾಂಡೇಲಿ ಅಂತ ಇದೆ. ಹೌದು. ಆಮೇಲೆ ಬೋರ್ಡು, ಆಮೇಲೆ ಆ ಸುತ್ತ ಕಾಡು, ಮಧ್ಯದಲ್ಲಿ ಒಂದು ಶಾಲೆ. ಸೊ ನನಗೆ ಅದು ನಾವು ಆ ಊರಲ್ಲಿ ಶೂಟ್ ಮಾಡ್ತಾ ಇದೀವಿ, ಅಲ್ಲಿದೆ ಬಳಸ್ಕೋಬೇಕು ಪ್ರತಿಯೊಂದು ಅನ್ನೋದು ನನಗಿತ್ತು. ಸೊ ಅದಕ್ಕೆ ಅಲ್ಲೇ ಬೈಲ್ಪರ ಅಂತ ದಾಂಡೇಲಿಯಿಂದ ಒಂದು 3 ಕಿಲೋಮೀಟ್ರ್ ಇದೆ, ಅದು ಈ ಕಡೆ ಕಾರವಾರ ರೋಡಲ್ಲಿ ಬರುತ್ತೆ. ಸೊ ಆ ಸ್ಕೂಲು ನಮ್ಮ ಕತೆಗೆ, ಅಂದರೆ ಸೀನ್ಗೆ, ನಮ್ಮ ಬೀದಿ ನಾಟಕಕ್ಕೆ ಮಾಡ್ಕೊಂಡು ಸ್ಟೇಜ್ ಬೇಕಿತ್ತು, ದೊಡ್ಡ ಗ್ರೌಂಡ್ ಬೇಕಿತ್ತು, ಆಮೇಲೆ ಸುತ್ತ ಡ್ರೋನ್ ಶಾಟಲ್ಲಿ ನಮಗೆ ಕಾಡಿರೋ ಮಧ್ಯದಲ್ಲಿ ಸ್ಕೂಲ್ ಇರೋ ಥರ ಒಂದು ಎನ್ವೈರ್ಮೆಂಟ್ ಬೇಕಿತ್ತು. ಸೊ ಅದಕ್ಕೆ ಆ ಸ್ಕೂಲ್ನ ನಾವು ಸೆಲೆಕ್ಟ್ ಮಾಡಿದ್ವಿ. ಅಲ್ಲೊಂದು 6 ದಿನ ಶೂಟ್ ಮಾಡಿದ್ವಿ. ಆಮೇಲೆ ಅಲ್ಲಿಂದ ಗುಡಿಸಲು ಸೀನೆಲ್ಲ ಕುಂಬಾರವಾಡ ಅಂತ ಜೋಯಿಡಾ ತಾಲೂಕಲ್ಲಿ ಬರುತ್ತೆ, ಅಲ್ಲಿ ಒಂದು ಕಾತೇಲಿ ಮಠ ಅಂತ ಇದೆ. ಸೊ ಅಲ್ಲಿ ನಾವು ಅದನ್ನ ಆ ಗುಡಿಸಲು ಮತ್ತು ಮಿಕ್ಕಿದ್ದೇನಿದೆ ಹುಡುಗಂದು ಆ್ಯಕ್ಟಿವಿಟೀಸ್ದು ಸೀನ್ಗಳು ಅದೆಲ್ಲ ಅಲ್ಲಿ ಕಾತೇಲಿ ಮಠದಲ್ಲಿ ಶೂಟ್ ಮಾಡಿದ್ದು. ಸೊ ಟೋಟಲ್ಲು ಇದು ಒಂದು 15 ಡೇಸು ಮನುಷ್ಯರದ್ದು ಶೂಟ್ ಆಗಿದೆ, ಇನ್ನು 10 ಡೇಸು ಪಕ್ಷಿಗಳದ್ದು ಶೂಟ್ ಆಗಿದೆ. ಅದರಲ್ಲಿ 5 ದಿನ ಹಾರ್ನ್ಬಿಲ್ ಪಕ್ಷಿದು, ಇನ್ನು 5 ದಿನ ಬೇರೆ ಬೇರೆ ಪಕ್ಷಿಗಳದ್ದು. ಬಟ್ ಅದು ನಂಬರ್ ಆಫ್ ಡೇಸ್ 25, ಬಟ್ ಅದು 2 ವರ್ಷ ಟೈಮ್ ತೊಗೊಂಡು. ಅಂದರೆ ನಮಗೆ ನೀವು ಬಾನಿನ ಕೇಸಿ ಸಾಂಗಲ್ಲಿ ನೋಡಿದ್ರೆ ನಿಮಗೆ ಒಂದು ಸೆಕೆಂಡಲ್ಲಿ 2-3 ಶಾಟ್ ಬರುತ್ತೆ ಪಕ್ಷಿಗಳದ್ದು. ಅದೆಲ್ಲನೂ ನಾವೇ ಶೂಟ್ ಮಾಡಿದ್ದು, ರಿಯಲ್ ಆಗೇ ಶೂಟ್ ಮಾಡಿದ್ದು. ಅಂದ್ರೆ ಸ್ಟಾಕ್ ಫುಟೇಜ್ ಯಾವುದು ಯೂಸ್ ಮಾಡಿಲ್ಲ? ಇಲ್ಲ, ಯಾವುದೂ ಇಲ್ಲ, ನಾವೇ. ಯಾಕೆಂದ್ರೆ ಒಂದಿಷ್ಟು ಕ್ಲಿಪ್ಸ್ ಎಲ್ಲ ನೋಡಿದಾಗ ನನಗೆ ಏನು ಅನ್ಸುತ್ತೆ ಅಂದ್ರೆ ಸ್ಟಾಕ್ ಫುಟೇಜ್ ಯೂಸ್ ಮಾಡಿದಾರೇನೋ ಅನ್ಸುತ್ತೆ, ಅಷ್ಟು ಚೆನ್ನಾಗಿದ್ದಾವೆ. ಹೌದು, ಅಂದ್ರೆ ನೀವು ಅದಷ್ಟು ಕಾದ್ಬಿಟ್ಟು ಮಾಡಿರೋದು ಸರ್? ಹೌದು. ಅಂದರೆ ನಾವು ಕೆಲವೊಂದ್ಸಲ ನಾವು ಸಿನಿಮಾಗಳಲ್ಲಿ ಶೂಟ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಅಲ್ಲಿ ನಾವು ಎಷ್ಟೇ ಮಾಡಿದ್ರು ಬೆಂಗಳೂರು ಸಿಟಿ ತೋರಿಸ್ಬೇಕು ಅಂದಾಗ ಒಂದು ಡ್ರೋನ್ ಶಾಟ್ ಬೇಕಿರುತ್ತೆ ಸಿಟಿದು. ಸೊ ನಾವು ಶೂಟಿಂಗ್ ಮಾಡೋ ಟೈಮಲ್ಲಿ ಅದೊಂದು ಶಾಟ್ಗೋಸ್ಕರ ನಾವು ಅದನ್ನ ಕರೆಸಿದ್ರೆ, ಅಂದರೆ ನೀವು ಒಂದು ಇಕ್ವಿಪ್ಮೆಂಟ್ ಕ್ಯಾಮ್ರಾ ಆಗಲಿ ಅಥವಾ ಬೇರೆ ಯಾವುದೇ ಆಗಲಿ, ನೀವು ಒಂದು ಶಾಟ್ ಯೂಸ್ ಮಾಡಿದ್ರು ಅದಕ್ಕೆ ಅಷ್ಟೇ ಬಾಡಿಗೆ ಕೊಡಬೇಕು, ಒಂದಿನ ಪೂರ್ತಿ ಯೂಸ್ ಮಾಡಿದ್ರು ಅಷ್ಟೇ ಬಾಡಿಗೆ ಕೊಡಬೇಕು. ಅವಾಗ ಏನು ಮಾಡ್ತಾರೆ, ಬಿಡು, ಅಂದರೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ, ಡೈರೆಕ್ಟರ್ ಆಗಲಿ ಕ್ಯಾಮ್ರಾಮನ್ ಆಗಲಿ ಕತೆಗೆ ಏನು ಬೇಕು ಅದನ್ನ ಶೂಟ್ ಮಾಡೋದಕ್ಕೆ. ಹಾಗೂ ಇನ್ ಕೇಸ್ ಸಾಧ್ಯ ಆಗಿಲ್ಲ ಅಂದರೆ ಅವಾಗ ಅದನ್ನು ಕೆಲವೊಂದು ಸಲ ಈ ಸ್ಟಾಕ್ ಫುಟೇಜೋ ಅಥವಾ ಬೇರೆಯವ್ರ ಹತ್ರ ಶೂಟ್ ಮಾಡಿದ್ರೆ ಕೇಳಿ ಇಸ್ಕೊಳ್ಳೋದು, ಆ ಥರ ಎಲ್ಲ ಆಗುತ್ತೆ. ಬಟ್ ನನಗೆ ಇದರಲ್ಲಿ ಪ್ರತಿಯೊಂದು ಶಾಟು ನಾವೇ ಒರಿಜಿನಲ್ ಆಗಿ ಶೂಟ್ ಮಾಡಬೇಕು ಅನ್ನೋದಿತ್ತು. ಸೊ ಹಂಗಾಗಿ ಎಲ್ಲನೂ ನಾವು ಇದನ್ನ ಮೇಜರ್ ಹಾರ್ನ್ಬಿಲ್ ಪಕ್ಷಿದು ದಾಂಡೇಲಿಲಿ ಶೂಟ್ ಮಾಡಿದ್ದು. ಆಮೇಲೆ ಇನ್ನೂ ಬೇರೆ ಬೇರೆ ಪಕ್ಷಿಗಳದೆಲ್ಲ ಸಿಗುತ್ತೆ ನಿಮ್ಗೆ ಸಾಂಗಲ್ಲಿ, ಬೇರೆ ಸೀನ್ಗಳು ಅದನ್ನೆಲ್ಲ ದಾಂಡೇಲಿ JLR ಜಂಗಲ್ ಲಾಡ್ಜ್ ಅಂತ ಇದೆ, ಅಲ್ಲಿ ಗಣೇಶ್ ಗುಡಿ ಅಂತ, ಅಲ್ಲಿ ಒಂದಿಷ್ಟು ಶೂಟ್ ಮಾಡಿದ್ವಿ. ಆಮೇಲೆ ಗದಗ ಹತ್ರ ಮಾಗಡಿ ಕೆರೆ ಅಂತ ಇದೆ, ಅಲ್ಲಿ ಬಾರ್ ಹೆಡೆಡ್ ಗೂಸ್ ಅಂತ ಮಂಗೋಲಿಯಾದಿಂದ ಪಕ್ಷಿಗಳು ಬರ್ತವೆ ಇಲ್ಲಿ ವಲಸೆ. ಸೊ ಅಲ್ಲಿ ಹೋಗಿ ಶೂಟ್ ಮಾಡಿದ್ವಿ. ಆಮೇಲೆ ಇಲ್ಲಿ ರಾಮನಗರ, ಚನ್ನಪಟ್ಟಣ, ಕಣ್ವ ಜಲಾಶಯದ ಸುತ್ತಮುತ್ತ ಶೂಟ್ ಮಾಡಿದ್ವಿ. ಮೈಸೂರಲ್ಲಿ ಶೂಟ್ ಮಾಡಿದ್ವಿ. ಆಮೇಲೆ ಬೆಂಗಳೂರು ಒಂದಿಷ್ಟು ಯಲಹಂಕ ಸುತ್ತಮುತ್ತ ಕೆರೆಗಳಲ್ಲೂ ಶೂಟ್ ಮಾಡಿದ್ವಿ. ಅಂದರೆ ಪಕ್ಷಿಗಳದ್ದು ಆಲ್ ಓವರ್ ಕರ್ನಾಟಕ ನಮಗೆ ಟೂರ್ ಮಾಡಿ ಎಲ್ಲೆಲ್ಲಿ ಸಿಗುತ್ತೋ ಒಳ್ಳೊಳ್ಳೆ ಶಾರ್ಟ್ಸ್ಗಳು ಎಲ್ಲ ಕಡೆನೂ ಹೋಗಿ ನಾವು ಶೂಟ್ ಮಾಡಿದ್ವಿ. ಎಲ್ಲನೂ ಒರಿಜಿನಲ್ ಫೂಟೇಜ್. ಸೊ ಇನ್ನು ಕೆಲವೊಂದು ಫೂಟೇಜು ನಾನು ರಘುಕುಮಾರ್ ಸಿ ಅಂತ ಒಬ್ಬರು ಸರ್ ಇದ್ದಾರೆ ಚನ್ನಪಟ್ಟಣದಲ್ಲಿ, ಅವರು ತುಂಬ ಬರ್ಡ್ ಬಗ್ಗೆ ಇಂಟ್ರೆಸ್ಟ್ ಇರುವಂಥವ್ರು, ಅವರು ರೆಗ್ಯುಲರಾಗಿ ಫೋಟೋಗ್ರಫಿ ಎಲ್ಲ ಮಾಡ್ತಿರ್ತಾರೆ. ಅವರು ಒಂದಿಷ್ಟು ಫೂಟೇಜ್ ಕೊಟ್ಟರು ಪಕ್ಷಿದು. ಆಮೇಲೆ ರಂಗು ಸಮರ್ಪಣ ಅಂತ ನಮ್ಮ ಶಾರ್ಟ್ ಫಿಲಮ್ದು ಆಪ್ರೇಟಿವ್ ಕ್ಯಾಮ್ರಾಮನ್ ಮತ್ತು ಮೇನ್ ಪ್ರೊಡ್ಯೂಸರು, ಅವರು ಒಂದಿಷ್ಟು ಶೂಟ್ ಮಾಡಿದ ಫೂಟೇಜ್ ಕೊಟ್ಟರು. ಇನ್ನೊಂದು ಹಾಡಲ್ಲಿ ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್ದು ಒಂದು ಕ್ಲಿಪ್ ಬೇಕಿತ್ತು ನನಗೆ. ಅದು ನಾನು 10 ಸಲ ದಾಂಡೇಲಿಗೆ ಹೋದ್ರೆ ನನಗೆ ಅದು ಸಿಕ್ಕಿರಲಿಲ್ಲ ಅದರ ಫೂಟೇಜು. ಅದನ್ನು ಅವರು ಪ್ರಕಾಶ್ SH ಅಂತ ಒಬ್ಬರು ಫಾರೆಸ್ಟ್ ಆಫೀಸರು, ಅವರು ಶೂಟ್ ಮಾಡಿದ್ದು ಇತ್ತು ಒಳ್ಳೆ ಫೂಟೇಜು, ಅದನ್ನು ಕೊಟ್ಟರು. ಬಟ್ ಇದೆಲ್ಲನೂ ನಮ್ಮ ಶಾರ್ಟ್ ಫಿಲಮ್ಗಂತಲೇ ಅವರು ಕೊಟ್ಟಿದ್ದು, ಮತ್ತೆ ಎಲ್ಲೂ ಯೂಸ್ ಮಾಡಿಲ್ಲ. ಸೊ ಹಾಗಾಗಿ ಪೂರ್ತಿ ಇದ್ರದ್ದು ಏನು ಒರಿಜಿನಲ್ ಫೂಟೇಜ್ ಇದೆ ಅದು ನಮ್ಮದೇ, ಅದು ಎಲ್ಲೂ ಬಳಸಿಲ್ಲ, ಎಲ್ಲೂ ಕದ್ದಿಲ್ಲ, ಯಾವುದು ಕಂಪ್ಯೂಟರ್ ಗ್ರಾಫಿಕ್ಸು ಮಾಡಿಲ್ಲ. ಸರ್, ಇದು ಸ್ಕೂಲಲ್ಲಿ ಬೀದಿ ನಾಟಕ ಮಾಡಬೇಕಾದ್ರೆ ನಾನು ಸಿನಿಮಾದಲ್ಲಿ ಗಮನಿಸಿದೆ, ಮಕ್ಕಳ ರಿಯಾಕ್ಷನ್ಸ್ ಇದೆಯಲ್ಲ ಅದು ತುಂಬಾ ಅಂದ್ರೆ ತುಂಬಾ ನ್ಯಾಚುರಲ್ ಆಗಿ ಬಂದಿದೆ. ಏನಂದ್ರೆ ಎಷ್ಟು ಕುತೂಹಲಾಗಿ ನೋಡ್ತಾ ಇರ್ಬೇಕಾದ್ರೆ ಅವರ ಕಣ್ಣುಗಳಿರ್ಬೋದು, ಬಾಯಿ ಇರ್ಬೋದು, ನಾವು ತುಂಬಾ ಡೀಪ್ ಆಗಿ ಹೋದಾಗ ಯಾವ ತರ ರಿಯಾಕ್ಷನ್ಸ್ ಇರುತ್ತೋ ಆ ತರ ಇದೆ. ಅದನ್ನ ಯಾವ ತರ ತಗೊಂಡ್ರಿ? ಅಂದ್ರೆ ಸಿನಿಮಾದಲ್ಲಿ ಈ ರಿಯಾಕ್ಷನ್ ಶಾಟ್ಸ್ ಅಂತ ಇರುತ್ತೆ, ಆ ತರ ತಗೊಂಡ್ರ ಅಥವಾ ಪ್ಯಾರಲಲ್ ಆಗಿ ಇದು ಕ್ಯಾಂಡಿಡ್ ಶಾಟ್ಸ್ ಟೈಪ್ ತಗೊಂಡಿರೋದ? ಆಕ್ಚುಲಿ ಬೀದಿ ನಾಟಕದ ಸೀನೆ ನಾವು ಫಿಲಮಲ್ಲಿ ಫಸ್ಟ್ ಶೂಟ್ ಮಾಡಿದ್ದು. ನಾವು ಬೆಂಗಳೂರಿಂದ ಹೋಗಿ ನೆಕ್ಸ್ಟ್ ಡೇ ಫಸ್ಟ್ ಅದೇ ಸೀನೇ ಇಟ್ಟಿದ್ವಿ. ನಾವು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ, ಪ್ರಿಪೇರಾಗಿ ಹೋಗಿದ್ವಿ. ಬಟ್ ಒಂದು ಕ್ಷಣ ಅಲ್ಲಿ ಹೋದ ತಕ್ಷಣ ಬ್ಲ್ಯಾಂಕ್ ಆಯಿತು ಮೈಂಡು.
ಏನು ಮಾಡೋದು, ಹೆಂಗೆ ಶುರು ಮಾಡೋದು ಅಂತ. ಅಂದರೆ ಪ್ರೊಫೆಷ್ನಲ್ ಆರ್ಟಿಸ್ಟ್ಗಳಾದರೆ ಮಕ್ಕಳು ಇದ್ದಾರೆ, ಟ್ರೈನಿಂಗ್ ಆಗಿರುವಂಥವ್ರು, ಇದೆಲ್ಲ ಇದೆ, ಇನ್ಸ್ಟಿಟ್ಯೂಟ್ಗಳೆಲ್ಲ ಇದೆ, ಅಲ್ಲಿ ಹೇಳ್ಕೊಟ್ಟಿರ್ತಾರೆ. ಬಟ್ ಅವೆಲ್ಲ ತುಂಬ ಇನ್ನೋಸೆಂಟ್ ಮಕ್ಕಳು, ಅವರಿಗೆ ಆ್ಯಕ್ಟಿಂಗು ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಸೊ ನಾವೇನು ಮಾಡಿದ್ವಿ, ಅವರು 10 ಜನ ಬೀದಿ ನಾಟಕದ ಕಲಾವಿದರು ಬಂದಿದ್ರಲ್ಲ, ಅವರು ಪ್ರತಿ ವರ್ಷ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಎಲ್ಲ ಕಡೆಗೂ ಬೀದಿ ನಾಟಕಗಳು ಮಾಡ್ತಾರೆ, ಗಂಟೆಗಟ್ಟಲೆ ಮಾಡ್ತಾರೆ, ಎಲ್ಲ ವಿಷಯಗಳ ಬಗ್ಗೆನೂ, ಕಾಡ್ಗಿಚ್ ಬಗ್ಗೆ, ಹಾರ್ನ್ಬಿಲ್ ಬಗ್ಗೆ, ಹುಲಿ ಬಗ್ಗೆ. ಸೊ ನಾನೇನು ಹೇಳಿದೆ ಅವ್ರಿಗೆ, ಸರ್ ಫಸ್ಟು ನೀವು ನಿಮ್ದು ಏನು ರೆಗ್ಯುಲರಾಗಿ ನೀವು ಮಾಡ್ತಿರಲ್ಲ ಬೀದಿ ನಾಟಕ, ಅದನ್ನು ಮಾಡಿಸಿ, ನಿಮ್ಮ ಪಾಡಿಗೆ ನೀವು ಮಾಡಿ. ಸೊ ಮಕ್ಕಳು ಅದನ್ನ ನೋಡಿ ಸ್ವಲ್ಪ ಇನ್ವಾಲ್ವ್ ಆಗಲಿ, ಈ ಶೂಟಿಂಗ್ ವಾತಾವರಣಕ್ಕೆ ಒಂಚೂರು ಅಡ್ಜಸ್ಟ್ ಆಗಲಿ, ಆಮೇಲೆ ನಾವು ಅದನ್ನು ಶೂಟಿಂಗ್ ನಮ್ಮದು ಮಾಮೂಲಿ ಶೂಟಿಂಗ್ ಶುರು ಮಾಡೋಣ ಅಂತೇಳಿ ಫಸ್ಟ್ ಅವ್ರ ಪಾಡಿಗೆ ಅವ್ರನ್ನ 1 ಅವರ್ ಬೀದಿ ನಾಟಕ ಮಾಡಿದ್ರು ಅವರು. ಸೊ ಅವ್ರು ಮಾಡಬೇಕಾದ್ರೆ ನಾವು ಅಲ್ಲಿ ಕಂಬದ್ದು ಪಿಲ್ಲರ್ ಓವರ್ಲ್ಯಾಪಲ್ಲಿ ನಾನು ಮತ್ತು ರಂಗು ಕ್ಯಾಮ್ರಾಮನ್ ಅವರು ಕ್ಯಾಮ್ರಾ ಇಟ್ಕೊಂಡು ಕ್ಲೋಸಪ್ ಝೂಮ್ ಹಾಕ್ಕೊಂಡು, ಅವರು ನಾಟಕದಲ್ಲಿ ಅಳೋ ಸೀನ್ ಬಂದಾಗ ಇವ್ರ ಮಕ್ಕಳು ಫೀಲ್ ಮಾಡ್ಕೋತಾ ಇರೋದು, ನಗೋ ಸೀನ್ ಬಂದಾಗ ನಗ್ತಾ ಇರೋದು, ಅದನ್ನೆಲ್ಲ ನಾವು ಏನೇನು ಬೇಕೋ ಅದನ್ನೆಲ್ಲ ಶೂಟ್ ಮಾಡ್ಕೊಂಡ್ವಿ. ಆಮೇಲೆ ಅಷ್ಟೊತ್ತಿಗಾಗಲೇ ಬಿಸಿಲು ಜಾಸ್ತಿ ಆಯಿತು, ಮಕ್ಕಳದ್ದೆಲ್ಲ ಪೋರ್ಷನ್ ನಮ್ಗೆ ಏನೇನು ಬೇಕಿತ್ತು ಸಿಕ್ಕಿತ್ತು. ಒಂದು ವೈಡ್ ಶಾಟ್, ಒಂದು ಬ್ಯಾಕ್ ಶಾಟಿಂದ ತಕ್ಕೊಂಡು ಅವ್ರನ್ನ ನಾವು ಕ್ಲಾಸ್ ರೂಮ್ ಒಳಗಡೆ ಕಳಿಸ್ಬಿಟ್ಟು ಆಮೇಲೆ ಮಕ್ಕಳ ಪಾಯಿಂಟ್ ಆಫ್ ವ್ಯೂವಲ್ಲಿ ಇವ್ರದ್ದು ಬೀದಿ ನಾಟಕದ ಏನೇನು ಶಾರ್ಟ್ಸ್ ಬೇಕಿತ್ತು ಅದೆಲ್ಲ ನಾವು ಮತ್ತೆ ಸಂಜೆವರೆಗೂ, ಅಂದರೆ ಅವರೆಲ್ಲ 10 ಜನ ಸ್ವಲ್ಪ ಆ್ಯಕ್ಟಿಂಗ್ ಗೊತ್ತಿರೋರೆ ಬೀದಿ ನಾಟಕಗಳು ಮಾಡಿ, ಅಂದರೆ ಅವ್ರಿಗೂ ನಾವು ಮುಂಚೆನೇ ನಾಟಕದ್ದೆಲ್ಲ ಕೊಟ್ಟಿದ್ವಿ, ಸೀನ್ ಪೇಪರೆಲ್ಲ ಒಂದು 10 ದಿನ, ಒಂದು ತಿಂಗಳು ಮುಂಚೆನೇ ಕೊಟ್ಟಿದ್ವಿ. ಸೊ ಅದು ನಮಗೆ ನೀಟಾಗಿ ನಾವು ಶೂಟ್ ಮಾಡ್ಕೊಂಡು ಆಮೇಲೆ ಎಡಿಟಿಂಗಲ್ಲಿ ಸೊ ಕರೆಕ್ಟಾಗಿ ಇದಕ್ಕೆ ಇವ್ರದ್ದು ರಿಯಾಕ್ಷನು ಅದನ್ನೆಲ್ಲ ಮ್ಯಾಚ್ ಮಾಡ್ಕೊಂಡ್ವಿ. ಕೌತುಕ ಸಿನಿಮಾ ನಮ್ಮ ವಿಧಾನಸೌಧ ಬ್ಯಾಂಕ್ವೆಟ್ ಹಾಲಲ್ಲಿ ಸ್ಕ್ರೀನಿಂಗ್ ಆಯಿತು. ಹೌದು. ಅದು ಹೇಗೆ ಸಾಧ್ಯ ಆಯಿತು ನಿಮಗೆ? ಸೊ ಇಲ್ಲ, ತುಂಬ ಒಂದು ಒಳ್ಳೆ ಇದು ನೆನಪು ಅದು ನನಗೆ. ಅದು ನಾವು ವಿಕ್ಟ್ರಿ ಥಿಯೇಟ್ರ್, ಅಂದರೆ ನಮ್ಮ ಶಾರ್ಟ್ ಫಿಲಮ್ ಕೆಲಸಗಳು ಮುಗಿದ ತಕ್ಷಣ ನಾವು ಫಸ್ಟ್ ನಮ್ಮ ಶಾರ್ಟ್ ಫಿಲಮ್ಗೆ ಡೊನೇಟ್ ಮಾಡಿದಂಥ ಪ್ರೊಡ್ಯೂಸರೇ 133 ಜನ ಇದ್ದಾರೆ. ಆಮೇಲೆ ನಮ್ಮದು ಫಿಲಮ್ ಕ್ರ್ಯೂ ಎಲ್ಲ ಸೇರಿ ಒಂದು 50 ಜನ, ಒಟ್ಟು ಒಂದು 200 ಜನ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹೆಲ್ಪ್ ಮಾಡೋದವರೆಲ್ಲ ಇದ್ದಾರೆ. ಸೊ ಶಾರ್ಟ್ ಫಿಲಮ್ದು ಕೆಲಸ ಮುಗಿದ ತಕ್ಷಣ ನಾನು ಫಸ್ಟ್ ಅವ್ರಿಗೆ ಒಂದು ಸಲ ಸಿನಿಮಾ ತೋರಿಸ್ಬಿಡೋಣ, ಯಾಕಂದರೆ ಅಲ್ಲಿ ನಿಮ್ಗೆ 10 ರೂಪಾಯಿಂದ ಹಿಡಿದು ₹1,00,000 ತನಕ ಡೊನೇಟ್ ಮಾಡಿ ವರ್ಷಾನುಗಟ್ಟಲೆ ನಮ್ಮ ಮೇಲೆ ನಂಬಿಕೆ ಇಟ್ಟು ಕಾದಿದ್ದಾರೆ. ಫಸ್ಟ್ ಅವ್ರಿಗೆ ಒಂದು ಸಲ ಸಿನಿಮಾ ತೋರಿಸಿ, ನೀವು ಕೊಟ್ಟಿರುವಂಥ ಏನು ಒಂದು ನಿಮ್ಮ ಶ್ರಮದ್ದು ಹಣ ಇದೆ ಅದು ವ್ಯರ್ಥ ಆಗಿಲ್ಲ, ನಾವು ಅದನ್ನ ಪ್ರಾಮಾಣಿಕವಾಗಿ ಸಿನಿಮಾ ಮಾಡಿದ್ದೀವಿ ಅಂತ ಅವ್ರಿಗೆ ನಾನು ತೋರಿಸ್ಬೇಕಾಗಿತ್ತು ಫಸ್ಟ್. ಸೊ ಅದಕ್ಕೆ ಏನು ಮಾಡಿದ್ವಿ, ಕೆಲಸ ಮುಗಿದ ತಕ್ಷಣ ವಿಕ್ಟ್ರಿ ಥಿಯೇಟ್ರ್ ಮಾಗಡಿ ರೋಡಲ್ಲಿ ಇದೆ, ತುಂಬ ಒಳ್ಳೆ ಥಿಯೇಟ್ರು, ಅಲ್ಲಿ ಅದನ್ನು ನಾವು ಶೋ ಅರೇಂಜ್ ಮಾಡಿದ್ವಿ ಸೆಪ್ಟೆಂಬರ್ 3ನೇ ತಾರೀಕು. ಅಲ್ಲಿಗೆ ನನ್ನ ಒಬ್ಬರು ಆತ್ಮೀಯ ಗೆಳೆಯರು ಕುಮುದಾ KB ಅಂತ ಅವ್ರು ಬಂದಿದ್ದರು. ಅವರು ಪರಿಸರ ಇಲಾಖೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಾರೆ. ಸೊ ಅವರು ನೋಡಿ ಅವರಿಗೆ ಅದು ತುಂಬ ಇಷ್ಟ ಆಯಿತು. ಆಮೇಲೆ ಅಕ್ಟೋಬರ್ 1ನೇ ವಾರದಲ್ಲಿ ಇದನ್ನು ಮಾಡ್ತಾರೆ, ವನ್ಯಜೀವಿ ಸಪ್ತಾಹ ಸಮಾರಂಭ ಅಂತ, ವನ್ಯಜೀವಿ ಬಗ್ಗೆ ಪರಿಸರದ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಅವರೆಲ್ಲ ಕಡೆಗೂ ಅದನ್ನು ಕ್ಯಾಂಪೇನ್ ಮಾಡ್ತಾರೆ. ಸೊ ಅಲ್ಲಿ ಅರಣ್ಯ ಇಲಾಖೆ ಅವ್ರ ಜೊತೆ ಪರಿಸರ ಇಲಾಖೆ ಸಹಭಾಗಿತ್ವದಲ್ಲಿ ಅಲ್ಲಿ ವಿಧಾನಸೌಧ ಬ್ಯಾಂಕ್ವೆಟ್ ಹಾಲಲ್ಲಿ ಇದಿತ್ತು. ಅವತ್ತೇ ಮುಖ್ಯಮಂತ್ರಿಗಳಿಂದ ಅರಣ್ಯ ಇಲಾಖೆಯ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಇತ್ತು. ಆ ಸಮಾರಂಭದಲ್ಲಿ ಪರಿಸರ ಇಲಾಖೆ ಸಹಭಾಗಿತ್ವದಲ್ಲಿ ನಮ್ಮ ಶಾರ್ಟ್ ಫಿಲಮ್ ಅಲ್ಲಿ ಶೋ ಮಾಡೋಕ್ಕೆ ನಮಗೆ ಅರೇಂಜ್ ಮಾಡಿಕೊಟ್ರು. ಸೊ ಅದು ಪರಿಸರ ನಿರ್ವಹಣಾ ಇಲಾಖೆ ಮತ್ತು ಕುಮುದಾ ಮೇಡಮು ಮತ್ತು ಅಲ್ಲಿ ಒಬ್ಬರು ಅನಿತಾ ಮೇಡಮ್ ಅಂತ ಇದ್ದಾರೆ, ಅವರೆಲ್ಲರ ಒಂದು ಸಹಕಾರದಿಂದ ಅದು ಸಾಧ್ಯ ಆಯಿತು. ಅಂದರೆ ಸರ್, ಅವರು ಗೌರ್ಮೆಂಟ್ ಆಫೀಸಿಯಲ್ಸ್ ನಿಮ್ಮ ಸಿನಿಮಾ ನೋಡಿಬಿಟ್ಟು ಏನು ಹೇಳಿದ್ರಿ ಸರ್? ಇಲ್ಲ, ಅವರಿಗೆಲ್ಲ ತುಂಬ ಇಷ್ಟ ಆಯಿತು. ಅಂದರೆ ನಮ್ಮದು ಈ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಕಥೆನೇ ಆಗಿರೋದ್ರಿಂದ ಅವರು ಅದು ಬಿಡುಗಡೆ ಆದಮೇಲೆ ಇದನ್ನ ನಮ್ಮ ಇಲಾಖೆಯಿಂದ ಮತ್ತು ನಮ್ಮ ಪರಿಸರ ಇಲಾಖೆ ಡಿಪಾರ್ಟ್ಮೆಂಟಿಂದ ಎಲ್ಲ ಕಡೆಗೂ ತೋರಿಸ್ತೀವಿ ಅಂಥೇಳಿ, ಮತ್ತು ಅದ್ರ ನೆಕ್ಸ್ಟ್ ವೀಕೆ ಒಂದು ಸ್ಕೂಲ್ ಮಕ್ಕಳು ಅಲ್ಲಿಗೆ JP ನಗರದಲ್ಲಿ ಅವ್ರದ್ದು ಹೆಡ್ ಆಫೀಸ್ ಇದೆ, ಅಲ್ಲಿ ಸ್ಕೂಲ್ ಮಕ್ಕಳು ಬಂದಿದ್ದರು, ಒಂದು 60-70 ಜನ, ಒಟ್ಟೆಲ್ಲ ಸೇರಿ ಒಂದು 100 ಜನ ಇದ್ದರು ಅಲ್ಲಿ ಆ ಡಿಪಾರ್ಟ್ಮೆಂಟ್ ಅವರು ಸೇರಿ. ಸೊ ಅಲ್ಲಿ ಮತ್ತೆ ಇನ್ನೊಂದು ಸಲ ಅದನ್ನ ಶೋ ಮಾಡಿದ್ರು. ಸೊ ಹಾಗೆ ಈಗ ಆಲ್ರೆಡಿ ಬಿಡುಗಡೆ ಆಗಿರೋದ್ರಿಂದ ಈಗ ಎಲ್ಲ ಸ್ಕೂಲ್ ಮಕ್ಕಳಿಗೆ ಅವರವರ ಶಾಲೆ ಶಿಕ್ಷಕರುಗಳೇ ಅದನ್ನ ತೋರಿಸ್ತಾ ಇದ್ದಾರೆ. ಸರ್, ಕಟ್ಟುಕತೆ ಹೆಸರು ತುಂಬ ಚೆನ್ನಾಗಿದೆ, ಇದು ಯಾವ ಥರ ಹುಟ್ಕೊಂತು? ಅಂದರೆ ಕಟ್ಟುಕತೆ ಅಂದರೆ ಕತೆಗಳನ್ನು ಕಟ್ಟೋದು ಅನ್ನೋ ಅರ್ಥದಲ್ಲಿ ನಾನು ಶೀರ್ಷಿಕೆ ಇಟ್ಟಿದ್ದು. ಅದು ನಾನು ಮತ್ತು ನಮ್ಮ ಅಣ್ಣ ಸೇರಿ ಮಾಡಿದಂಥ ಒಂದು ಇದು ಕಟ್ಟುಕತೆ ಕ್ರಿಯೇಷನ್ಸ್ ಅಂಥೇಳಿ. ಸೊ ಈ ಮುಂಚೆ ಶರಾವತಿ ಅಂತ ಒಂದು ಶಾರ್ಟ್ ಫಿಲಮ್ ಮಾಡಿದ್ವಿ ಇದೇ ಬ್ಯಾನರ್ ಅಡಿಯಲ್ಲಿ. ಸೊ ಅಂದರೆ ನನ್ನ ಉದ್ದೇಶ, ಕನ್ನಡದಲ್ಲಿ ಎಷ್ಟೊಂದು ಒಳ್ಳೊಳ್ಳೆ ಕತೆಗಳಿದ್ದಾವೆ, ಅದನ್ನು ಅಂದರೆ ನಾವು ಸಿನಿಮಾ ಮಾಡೋಷ್ಟು ನಮ್ಮ ಹತ್ರ
ಬಜೆಟ್ ಆಗಲಿ ಸೋರ್ಸ್ ಆಗಲಿ ಇಲ್ಲದೆ ಹೋದರೂ ಶಾರ್ಟ್ ಫಿಲಮ್ ಮಾಡೋದಕ್ಕಂತೂ ಏನು ಕೊರತೆ ಇಲ್ಲ. ಒಂದು ಒಳ್ಳೆ ಸಿಂಪಲ್ ಆಗಿರೋ ಕತೆ ತೊಗೊಂಡು ಸೊ ಅದನ್ನು ನಾವು ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಈ ಥರ ಸಾಹಿತ್ಯ ಕೃತಿಗಳನ್ನ, ಸಣ್ಣ ಕಥೆಗಳನ್ನ ಮತ್ತು ಸೃಜನಶೀಲವಾಗಿರುವಂಥ ಒಂದು ಇನ್ಸ್ಪೈರಿಂಗ್ ಕಥೆಗಳನ್ನ ಹೇಳಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಸೊ ಅದಕ್ಕೆ ಶುರು ಮಾಡಿದಂಥ ಇದು ಬ್ಯಾನರು ಕಟ್ಟುಕತೆ ಕ್ರಿಯೇಷನ್ಸ್ ಅಂತ, ನಮ್ಮದೇ ಹೋಮ್ ಬ್ಯಾನರ್, ನಾನು ಮತ್ತು ನಮ್ಮ ಅಣ್ಣಂದು. ಸೊ ಹಾಗೆ ಶುರು ಆಯ್ತದೆ. ಸರ್, ಇದು ಮೂವಿಗೆ ಒಂದಿಷ್ಟು ಜನ ಫಂಡ್ ಮಾಡಿದ್ದಾರೆ ಅಂತ ಇದಾಯ್ತು. ನಾನು ಒಂದು ಇಲ್ಲಿ ಗಮನಿಸ್ಬೇಕು ಸರ್, ಗೊತ್ತಿಲ್ಲ ನಾನು ಎಷ್ಟು ಕೊಟ್ಟಿದ್ದೀನಿ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನನಗೆ ನೆನಪೂ ಇಲ್ಲ ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ನೆನಪಿಲ್ಲ. ನೀವು ಸಡನ್ ಆಗಿ ಕಾಲ್ ಮಾಡಿದ್ರೆ ಹಿಂಗೆ ನೀವು ಅವತ್ತು ದುಡ್ಡು ಕೊಟ್ಟಿದ್ರಿ, ಹಿಂಗೆ ನಮ್ಮ ಸಿನಿಮಾ ಇವಾಗ ಸ್ಕ್ರೀನ್ ಮಾಡ್ತಾ ಇದೀವಿ ಬನ್ನಿ ಅಂತ. ನನಗೆ ಆಶ್ಚರ್ಯ ಸರ್. ಇವಾಗ ಹೆಂಗಂದ್ರೆ ತುಂಬಾ ಜನ ಶಾರ್ಟ್ ಮೂವಿ ಮಾಡ್ಬೇಕಾದ್ರೆ ಈ ತರ ಇನ್ವೈಟ್ ಮಾಡಿರ್ತಾರೆ, ನಾವು ಮಾಡ್ತಿದೀವಿ ಸ್ವಲ್ಪ ಏನಾದ್ರು ನಿಮ್ ಕೈ ಜೋಡಿಸಿ ಅಂತ. ಬಟ್ ಸಿನಿಮಾ ಆದ್ಮೇಲೆ ಅದು ರಿಲೀಸ್ ಆಗಿದೆ ಅಂತಾನೂ ಗೊತ್ತಿರಲ್ಲ, ಅದು ರಿಲೀಸ್ ಆದ್ಮೇಲೆ ಏನಾಯ್ತು ಅಂತಾನೂ ಗೊತ್ತಿರಲ್ಲ. ಬಟ್ ನಿಮ್ಮ ಪ್ರಾಮಾಣಿಕತೆ ಮೆಚ್ಚಬೇಕು ಸರ್. ಏನಂದ್ರೆ ನಾವು 10 ರೂಪಾಯಿ, ನನಗೆ ಇವತ್ತಿಗೂ ನೆನಪಿದೆ ಸರ್, ನಾನಂತೂ 100 ರೂಪಾಯಿ ಮೇಲೆ ಕೊಟ್ಟಿಲ್ಲ, ನಿಜ, ನಾವು ಒಪ್ಕೊಂತೀನಿ. ಆದ್ರೂ ನೀವು ನೆನಪು ಮಾಡ್ಕೊಂಡು ಅಂದ್ರೆ ನೋಟ್ ಮಾಡ್ಕೊಂಡಿದ್ರೆ ಸರ್, ಯಾರ್ಯಾರು ದುಡ್ಡು ಕೊಟ್ಟಿದಾರೋ ಅವ್ರದ್ದೆಲ್ಲರನ್ನೂ ನಂಬರ್ ನೋಟ್ ಮಾಡ್ಕೊಂಡಿದ್ರಿ. ಅಂದರೆ ಈಗ ಅಲ್ಲಿ ನಮಗೆ ಆ ಶೂಟಿಂಗ್ ಟೈಮಲ್ಲಿ 1 ರೂಪಾಯಿ ಕೂಡ ಇಂಪಾರ್ಟೆಂಟ್ ಆಗಿತ್ತು. ಅಲ್ಲಿ ನಾವು ನಮ್ಮ ಪರಿಚಯ ಇರೋರಿಗೆ ನಾವು ಒಂದು 10 ರೂಪಾಯಿ ಕೊಡ್ಬೇಕಾದ್ರೆ ಒಂದು 10 ಸಲ ಯೋಚನೆ ಮಾಡ್ತೀವಿ, ಕೊಟ್ಟರೆ ವಾಪಸ್ ಕೊಡ್ತಾನೋ ಇಲ್ವೋ ಅಂತೇಳಿ. ಹೌದು. ಸೊ ಅಂಥದ್ರಲ್ಲಿ ಯಾರು ಗುರ್ತು ಪರಿಚಯ, ಈಗ ನನ್ನ ಒಂದು ಫ್ರೆಂಡ್ ಸರ್ಕಲ್ ಒಂದು 100 ಜನ ಇರ್ಬೋದು ಹಬ್ಬ ಅಂದರೆ. ಬಟ್ ಅವರಿಂದ ಆಚೆಗೆ ನಾವು ಕೊಡ್ತಾ ಇದ್ದೀವಿ ಅಂದಾಗ ಅದು ನಾವು ಆ ನಂಬಿಕೆ ನಾವು ಉಳಿಸ್ಕೊಂಡ್ರೇನೆ ನೆಕ್ಸ್ಟ್ ಇನ್ನೊಬ್ರು ಯಾರು ನಮ್ಮ ಥರ ಅದನ್ನ ಪ್ರಯತ್ನ ಪಡಕ್ಕೆ ಹೋದಾಗ ಅವ್ರನ್ನ ನಂಬಿ ಇದು ಮಾಡ್ತಾರೆ. ಈಗ ನಾವು ಅದನ್ನು ಉಳಿಸ್ಕೊಂಡಿಲ್ಲ ಅಂದರೆ ಒಂದು 10 ಜನರದ್ದು ಕನಸನ್ನು ಹಾಳು ಮಾಡ್ದಂಗೆ ಆಗ್ಬಿಡುತ್ತೆ ಅದು. ಸೊ ಯಾರ್ಯಾರು ಡೊನೇಟ್ ಮಾಡಿದರೆ ನಾನು ತಕ್ಷಣವೇ ಅದರದ್ದೆಲ್ಲ ನಾನು ಡೈರಿಲಿ ಬರೆದಿಟ್ಕೊಂಡು ಎಷ್ಟು ಕೊಟ್ಟಿದ್ದಾರೆ, ಯಾವತ್ತು ಕೊಟ್ಟಿದ್ದಾರೆ, ಅದು ಡೇಟು, ಫೋನ್ ನಂಬರ್ ಹಾಕಿ ಮತ್ತು ಅವತ್ತೇ ಅವ್ರದ್ದೆಲ್ಲ ಬ್ರಾಡ್ಕಾಸ್ಟ್ ಲಿಸ್ಟ್ ಮಾಡಿ ನಾನು ಪ್ರತಿಯೊಂದು ವಿಷಯನೂ ಅಪ್ಡೇಟ್ ಮಾಡ್ತಾಯಿದ್ದೆ. ಅವಾಗ ಶೂಟಿಂಗ್ ಎಲ್ಲ ಆಯಿತು, ಇದೇನಾಯಿತು ಅದೇನಾಯಿತು ಅಂಥೇಳಿ. ಸೊ ಹಂಗಾಗಿ ಸಿನಿಮಾ ಮುಗಿದ್ಮೇಲೆ ನಾನು ಮತ್ತೆ ಎಲ್ರಿಗೂ ಪರ್ಸ್ನಲಾಗಿ ಫೋನ್ ಮಾಡಿನೇ ಕರೆದಿರೋದು ಎಲ್ರಿಗೂ. ಜಸ್ಟ್ ಒಂದು ಮೆಸೇಜ್ ಮಾಡಿ ಬನ್ನಿ ಅಂತ ನಾನು ಯಾರಿಗೂ ಇದು ಮಾಡಿ. ಸೊ ಅದು ಫಿಲ್ಮ್ ಮೇಕರಾಗಿ ನಮ್ಮನ್ನು ನಂಬಿ ಅವ್ರು ಹಣ ಕೊಟ್ಟಿದ್ದಾರೆ ಅಂದಾಗ ಅದನ್ನು ಉಳಿಸ್ಕೋಬೇಕಾಗಿರೋದು ನಮ್ಮ ಧರ್ಮ, ನಮ್ಮ ಜವಾಬ್ದಾರಿ. ಸರ್, ಇದು ಕೌತುಕಿಗಿಂತ ಮುಂಚೆ ನೀವು ನಮಗೆ ಸಿನಿಮಾದ ಮೂಲಕ ಪರಿಚಯ ಆಗಿದ್ದು ಶರಾವತಿ ಮೂಲಕ. ಶರಾವತಿ ಬಗ್ಗೆ ನೆನಪು ಮಾಡ್ಕೊಳ್ಳೋದಾದ್ರೆ? ಇಲ್ಲ, ತುಂಬ ಒಳ್ಳೊಳ್ಳೆ ನೆನಪುಗಳಿದೆ ಆ ಶಾರ್ಟ್ ಫಿಲಮ್ ಬಗ್ಗೆ. ಅಂದರೆ ಅಲ್ಲಿವರೆಗೂ ನಾನು ಬರೀ ಕ್ಯಾಮ್ರಾಮನ್ ಅಸಿಸ್ಟೆಂಟಾಗಿ ಮಾತ್ರ ವರ್ಕ್ ಮಾಡ್ತಾ ಇದ್ದೆ, ಶೇಖರ್ ಚಂದ್ರ ಸರ್ ಹತ್ರ ಮತ್ತು ಕಿರಣ್ ಪಪ್ಪರ ಸರ್ ಹತ್ರ ಮತ್ತು ಸ್ವಾಮಿಗೌಡ ಸರ್ ಹತ್ರ. ಸೊ ಅಲ್ಲಿ ಒಬ್ರದ್ದು ಶೂಟಿಂಗ್ ಇಲ್ಲ ಅಂದರೂ ಇನ್ನೊಬ್ರದ್ದು ಇರ್ತಾ ಇತ್ತು. ಅಲ್ಲಿ ಬೆಳಗ್ಗೆ ಶೂಟ್ ಹೋಗ್ತಾ ಇದ್ವಿ, ಸಂಜೆ ಪ್ಯಾಕಪ್ ಆದಮೇಲೆ ಪೇಮೆಂಟ್ ಇಸ್ಕೊಂಡು ಮನೆಗೆ ಬರ್ತಾಯಿದ್ವಿ. ಸೊ ನಮಗೆ ಏನೂ ಅಷ್ಟು ಜವಾಬ್ದಾರಿಗಳು ಇರಲಿಲ್ಲ. ಅಂದರೆ ಈ ಡೈರೆಕ್ಟರ್ ಆಗಲಿ ಕ್ಯಾಮ್ರಾಮನ್ ಆಗಲಿ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಅದು ಅಸ್ಟೆಂಟ್ ಇದ್ದಾಗ ಅಷ್ಟಿರಲ್ಲ. ಸೊ ನನಗೆ ಅಲ್ಲಿವರೆಗೂ ಈ ಶಾರ್ಟ್ ಫಿಲಮ್ಮು ಸಿನಿಮಾಗಳು ಮಾಡಬೇಕನ್ನೋ ಯೋಚನೆಗಳು ಕೂಡ ಇರಲಿಲ್ಲ. ಸೊ ನನ್ನ ಫ್ರೆಂಡ್ ಒಬ್ಬರು, ನಾನು ಅದೇ ಫೇಸ್ಬುಕ್ಕಲ್ಲಿ ನಾನು ಯಾವ್ದಾದ್ರು ಪುಸ್ತಕ ಓದಿದ್ರೆ ಅದ್ರ ಬಗ್ಗೆ ಏನಾದ್ರು ಬರೆದು ಹಾಕ್ತಾ ಇರ್ತೀನಿ, ಅದನ್ನು ನೋಡಿ ಅವರು ಸೊ ನೀವೇ ಯಾಕೆ ಒಂದು ಶಾರ್ಟ್ ಫಿಲಮ್ ಮಾಡಬಾರ್ದು, ಅದಕ್ಕೆ ಯಾವ್ದಾದ್ರು ಒಂದು ನೀವು ಹೆಂಗೂ ಬುಕ್ಸ್ ಓದ್ತಿರಲ್ಲ, ಯಾವ್ದಾದ್ರು ಕಥೆನ ಸೆಲೆಕ್ಟ್ ಮಾಡ್ಕೊಳ್ಳಿ, ನಾನು ಪ್ರೊಡ್ಯೂಸ್ ಮಾಡ್ತೀನಿ, ಮಾಡೋಣ ಅಂತ ಹೇಳಿದ್ರು. ಪ್ರೊಡ್ಯೂಸರ್ ಸಿಕ್ಕಿದಾರಲ್ಲ, ಅವರಾಗೆ ಕೇಳಿದ್ರಲ್ಲ ಅಂತೇಳಿ ನಾನು ನಾಡಿ ಸೋಜ ಅವ್ರದ್ದು ಒಂದು ಹಿನ್ನೀರ ದಂಡೆ ಮೇಲೆ ಕಂಬಳಿ ಹೊದ್ದು ಕುಳಿತವ ಅಂತ ಒಂದು ಕತೆ ಇದೆ. ಅದರಲ್ಲಿ 3 ಪಾತ್ರಗಳು, ಒಬ್ಬ ಬೆಂಗಳೂರಿಂದ ಹೋಗುವಂಥ ಒಬ್ಬ ಫೋಟೋಗ್ರಾಫರು, ಒಬ್ಬ ರೈತ, ಇನ್ನೊಬ್ಬ ಟೀ ಅಂಗಡಿ ಪಾತ್ರ. ಸೊ ಅದೆಲ್ಲ ನಮ್ಮೂರು ಸುತ್ತಮುತ್ತಲೇ ನಡೆಯುವಂಥ ಕತೆ. ಆಮೇಲೆ 3 ಪಾತ್ರ ಇರೋದ್ರಿಂದ ನನಗೂ ಬಜೆಟ್ ದೃಷ್ಟಿಯಿಂದ ಅಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ, ಅಲ್ಲಿ ಓಡಾಡೋ ವ್ಯವಸ್ಥೆ ಎಲ್ಲ ನಮ್ಮ ಊರಾಗಿರೋದ್ರಿಂದ ಅದು ನನಗೆ ತುಂಬ ಸಪೋರ್ಟಿವ್ ಆಗಿರುತ್ತೆ ಅಂತೇಳಿ ನಾನು ಆ ಕಥೆನ ಸೆಲೆಕ್ಟ್ ಮಾಡಿಕೊಂಡೆ. ಸೊ ನಾಡಿ ಸೋಜ ಅವ್ರ ಹತ್ರ ಹೋಗಿ ಆ ಕಥೆದು ಪರ್ಮಿಷನ್ ಕೂಡ ತೊಗೊಂಡೆ. ಅವರು ಎಷ್ಟು ಒಳ್ಳೆ ಈ ದೊಡ್ಡತನ ಇರೋರು ಅಂದರೆ, ನಾವು ಹೋಗಿ ಕತೆ ಕೇಳಿದಾಗ, ಅಂದರೆ ಈಗ ಒಂದು ಬುಕ್ ತೊಗೊಂಡೋಗಿ ಯಾರ ಹತ್ರ ಆಟೋಗ್ರಾಫ್ ಕೇಳ್ತೀವಲ್ಲ, ಸರ್ ಆಟೋಗ್ರಾಫ್ ಹಾಕ್ಕೊಡಿ ಅಂತೇಳಿ, ಆ ಥರ ನಿಮ್ದೊಂದು ಕತೆ ಕೊಡಿ ಸರ್, ನಾನು ಶಾರ್ಟ್ ಫಿಲಮ್ ಮಾಡ್ತೀನಿ ಅಂದಾಗ ಅವರು ಆಯಿತು ಮಾಡಿ ಅಂತ ಒಂದೇ ಮಾತಿಗೆ ಹೇಳಿದ್ರು. ಅಂದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು, ಮುಂಚೆ ಯಾವ್ದು ಮಾಡಿದ್ದೀರಾ, ಏನೂ ಕೇಳಲಿಲ್ಲ ಅವರು. ಅಂದರೆ ಒಬ್ಬರು ಪ್ರತಿಭಾ ಮೇಡಮ್ ಅಂತ ಸಾಗರದವರೇ ನನಗೆ ತುಂಬ ಆತ್ಮೀಯರು ಇದ್ದಾರೆ, ಅವ್ರ ಮೂಲಕ ನಾನು ಹೋಗಿ ಅವ್ರ ಕತೆ ರೈಟ್ಸ್ನ ತಗೊಂಡಾದ್ಮೇಲೆ ಅದಕ್ಕೆ ಬೇಕಾಗಿರೋಂಥ ಎಲ್ಲದನ್ನೂ ನಾವು ಊರಲ್ಲೇ ಹುಡುಕಿ ನಮ್ಮ ಅತ್ತೆ ಮನೆಯಲ್ಲೇ ಉಳ್ಕೊಂಡು 5 ದಿನ ನಾವು ಅದನ್ನು ಶೂಟ್ ಮಾಡಿದ್ವಿ. ಸೊ ಅದು ಶೂಟ್ ಅಂದರೆ ನಮಗೆ ಏನು ಈ ಒಂದು ಸೀರಿಯಸ್ನೆಸ್ ಇರಲಿಲ್ಲ. ಈ ಶಾರ್ಟ್ ಫಿಲಮ್ ಮಾಡ್ತಾಯಿದ್ವಿ, ಇದನ್ನ ತುಂಬ ಚೆನ್ನಾಗಿ ಮಾಡಬೇಕು, ಜನರಿಗೆ ರೀಚ್ ಮಾಡಬೇಕು, ಆ ಥರದ್ದೇನಿಲ್ಲ. ನಾವು ಸುಮ್ಮನೆ ಪಿಕ್ನಿಕ್ ಹೋದಂಗೆ ಹೋಗಿ ಆ ಕತೆ ಅವ್ರೇನು ಬರೆದಿದ್ದಾರೆ ನಾವು ಆ್ಯಸ್ ಇಟ್ ಈಸ್ ಹಾಗೆ ಶೂಟ್ ಮಾಡಿದ್ವಿ ಅದನ್ನು. ಅಂದರೆ ಎಲ್ಲೂ ನಾವು ಅದನ್ನ ಮತ್ತೆ ಡೆವಲಪ್ ಮಾಡೋದು, ಇನ್ನೇನು ಅಡಾಪ್ಟ್ ಮಾಡೋದು, ಆ ಥರದ್ದೇನೂ ಮಾಡಿಲ್ಲ. ಸೊ ಲಾಸ್ಟಲ್ಲಿ ಮಾತ್ರ ಒಂದು ಸೀನ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀವಿ ಬಿಟ್ಟರೆ, ಬೆಂಗಳೂರು ಸಿಟಿ ಥರದ್ದು.
ಸೊ ಇನ್ನೆಲ್ಲ ಅವ್ರ ಕತೆ ಹೆಂಗೆ ಬರೆದಿದ್ದಾರೆ ಹಾಗೆ ಶೂಟ್ ಮಾಡ್ಕೊಂಡು ಹೋಗಿದ್ದೀವಿ. ಬಟ್ ರಿಲೀಸ್ ಆದಮೇಲೆ ಅದು ನಮ್ಮ ಅದೃಷ್ಟನೋ ಅಥವಾ ನಾಟಿ ಸರ್ಗಿರೋಂಥ ಒಂದು ಅಭಿಮಾನಿಗಳ ಒಂದು ಇದು, ಅದು ಯಾರ್ಯಾರು ಅಲ್ಲಿ ಲಿಂಗನಮಕ್ಕಿ ಡ್ಯಾಮಿಂದ ಮುಳುಗಡೆಯಾಗಿ ಹೋಗಿದ್ದಾರೆ ಹೊಸನಗರ ಆ ಕಡೆ ಸಂತ್ರಸ್ತರು, ಅವರಿಗೆಲ್ಲ ತುಂಬ ಕನೆಕ್ಟ್ ಆಯಿತು. ಸೊ ಕನೆಕ್ಟ್ ಆಗಿ ಅದೇನಾಯಿತು, ತುಂಬ ವೈರಲ್ ಆಯಿತು. ಸೊ ಅದು ಆ ಥರ ಅಂದರೆ ಅದು ಎಲ್ಲ ಮುಳುಗಡೆ ಸಂತ್ರಸ್ತರಿಗೆ, ಸಾಗರ ತಾಲೂಕು ಅವ್ರಿಗೆ, ಹಿನ್ನೀರಿನ ಸುತ್ತಮುತ್ತ ಇರೋ ಕನೆಕ್ಟ್ ಆಗಿದ್ದರಿಂದ ಅದು ಆಟೋಮೆಟಿಕ್ಕಾಗಿ ವೈರಲ್ ಆಯಿತು. ಸೊ ಆಮೇಲೆ ಶಿವಮೊಗ್ಗ ಅಂಬೆಗಾಲು ಶಾರ್ಟ್ ಫಿಲಮ್ ಕಾಂಪಿಟೇಷನ್, ಅದಕ್ಕೆ ಬೆಸ್ಟ್ ಫಿಲಮ್ ಅವಾರ್ಡ್ ಕೂಡ ಬಂತು, ಬೆಸ್ಟ್ ಕ್ಯಾಮ್ರಾಮನ್ ಅವಾರ್ಡ್ ಕೂಡ ಬಂತು, ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಕೂಡ ಬಂತು. ಮತ್ತು ಆಯುಷ್ ಟಿ ವಿ ಕಿರುಚಿತ್ರ ಸ್ಪರ್ಧೆಯಲ್ಲಿ ಬೆಸ್ಟ್ ಸಾಹಿತ್ಯ ಕೃತಿ ಆಧಾರಿತ ಶಾರ್ಟ್ ಫಿಲಮ್ ಅಂತಲೂ ಅವಾರ್ಡ್ ಬಂತು. ಸೊ ನಾವು ಆ ಶಾರ್ಟ್ ಫಿಲಮ್ಗೆ ಏನು ಖರ್ಚು ಮಾಡಿದ್ವಲ್ಲ ಅದು ಅದರಲ್ಲೇ ಬಂತು, ನಮ್ಮ ಅವಾರ್ಡ್ ಇದು ರಿಟರ್ನ್ಸ್ ಎಲ್ಲ ಬಂತು. ಬಟ್ ಅದರಿಂದ ನನಗೆ ಮತ್ತೆ ಸಾಕಷ್ಟು ಅವಕಾಶಗಳು ಸಿಕ್ತಾ ಶಾರ್ಟ್ ಫಿಲಮಿಂದ. ಸೊ BM ಗಿರಿರಾಜ್ ಸರ್ ಕರೆದು ಅವ್ರದ್ದೊಂದು ವೆಬ್ ಸೀರೀಸಲ್ಲಿ ನನಗೆ ಕ್ಯಾಮ್ರಾಮನ್ನಾಗಿ ಅವಕಾಶ ಕೊಟ್ಟರು, ಅದನ್ನು ಮಾಡಿದೆ. ಅದಾದಮೇಲೆ ಅದೇ ಯಾವಾಗ ಈ ಕೌತುಕ ಮಾಡಬೇಕು ಅಂತ ನಾನು ಕ್ರೌಡ್ ಫಂಡಿಂಗಿಗೆ ಇದು ಮಾಡಿದೆ, ಸೋಷಿಯಲ್ಲಾಗಿ ಪೋಸ್ಟ್ ಹಾಕಿದ್ನು. ಆವಾಗ ಇದನ್ನು ಶರಾವತಿ ಮಾಡಿದ್ರಿಂದ ನನಗೆ ತುಂಬ ಬೆನಿಫಿಟ್ ಆಯಿತು. ಸೊ ಅಂದರೆ ನನ್ನನ್ನು ನಂಬಿ ಡೊನೇಟ್ ಮಾಡೋಕ್ಕೆ, ನನ್ನ ವರ್ಕ್ ಗೊತ್ತಿರೋರು ಇದು ಮಾಡೋದಕ್ಕೆ ಅದು ತುಂಬ ಹೆಲ್ಪ್ ಆಯಿತು. ಸೊ ಹಂಗಾಗಿ ಮೊದಲನೇ ಹೆಜ್ಜೆ ಅದು ಶರಾವತಿ, ಅದು ಯಾವತ್ತೂ ಸ್ಪೆಷಲ್ಲೇ. ಅಂದರೆ ಶರಾವತಿ ಮೂವಿಗಿಂತ ಮುಂಚೆ ನೀವು ಆಲ್ರೆಡಿ ಮೂವಿ ಫೀಲ್ಡಲ್ಲಿ ಇದ್ರಿ. ಹೌದು. ನೀವು ಯಾವಾಗ ಮೂವಿ ಫೀಲ್ಡಿಗೆ ಬಂದಿರಿ ಸರ್? ನಾನು 2011 ಸೆಪ್ಟೆಂಬರಲ್ಲಿ ಸಿನಿಮಾಗೆ ಫಸ್ಟ್ ಎಂಟ್ರಿ ಆಗಿದ್ದು. ನಾನು ಅಂದರೆ ನಮ್ಮ ತಂದೆ ತಾಯಿ ಇಬ್ಬರು ಡ್ರಾಮಾ ಆರ್ಟಿಸ್ಟ್ ಆಗಿದ್ದರು. ನಂದಕಿಶೋರ್ ಅವ್ರ ತಂದೆ ಸುಧೀರ್ ಸರ್ ಎಲ್ರಿಗೂ ಗೊತ್ತು, ಖ್ಯಾತ ವಿಲನ್ ಕ್ಯಾರೆಕ್ಟರ್. ಅವರ ಡ್ರಾಮಾ ಕಂಪ್ನಿ ಇತ್ತು, ಕರ್ನಾಟಕ ಕಲಾ ವಿಭವ ಸಂಘ ಅಂಥೇಳಿ. ಸೊ ಆ ಡ್ರಾಮಾ ಕಂಪ್ನಿಯಲ್ಲಿ ನಮ್ಮ ತಾಯಿ ಸುಮಾರು ಒಂದು 20-25 ವರ್ಷ ಆ್ಯಕ್ಟ್ರಾಗಿ ವರ್ಕ್ ಮಾಡಿದ್ದಾರೆ. ನಾವೆಲ್ಲ ಚಿಕ್ಕ ಹುಡುಗರಿದ್ದಾಗಿಂದನೂ ನಾಟಕಗಳು ನೋಡಿಕೊಂಡು ಅವರ ಒಂದು ಮಾಲತಿ ಸುಧೀರ್ ಮೇಡಮ್ ಆಗಲಿ, ನಂದಕಿಶೋರ್ ಸರ್ ಆಗಲಿ, ಅವರೆಲ್ಲ ಅವ್ರ ಕಣ್ಣು ಮುಂದೆನೇ ನಾವು ಬೆಳೆದಿದ್ದು. ಸೊ ನಾನು ಬೆಂಗಳೂರಿಗೆ ಬಂದಿದ್ದ ಉದ್ದೇಶನೇ ಸಿನಿಮಾಗೆ ಸೇರ್ಕೋಬೇಕು ಅಂತ. ಸೊ SLC ಆದ ತಕ್ಷಣ ನಾನು ITI ಮಾಡಿದೆ. ಅಂದರೆ ITI ಆದರೆ 2 ವರ್ಷ ಅಷ್ಟೇ ಇರುತ್ತೆ. ಮತ್ತು ಬೆಂಗಳೂರಿಗೆ ಹೋದರೆ ತುಂಬ ಫ್ಯಾಕ್ಟ್ರಿಗಳಿದ್ದಾವೆ, ಬೆಂಗಳೂರಿಗೆ ಹೋದರೆ ಸಾಕು, ಅಲ್ಲಿ ಆಮೇಲೆ ನಾನು ಹೆಂಗಾದರೂ ಸಿನಿಮಾಗೆ ಸೇರ್ಕೋಬೋದು ಅನ್ನೋದು ಒಂದು ದೂರಾಲೋಚನೆ ಇತ್ತು ನನಗೆ. ಅಂದರೆ ಡಿಗ್ರಿ ಮಾಡಿದರೆ ಮತ್ತೆ 4-5 ವರ್ಷ ಓದಬೇಕು, ಅದು ತುಂಬ ಲೇಟ್ ಆಗುತ್ತೆ ಅಂಥೇಳಿ ITI ಮಾಡಿ ಇಮಿಡಿಯೇಟ್ಲಿ ಬೆಂಗಳೂರಿಗೆ ಬಂದೆ 2007ರಲ್ಲಿ. ಸೊ ಬಂದು 1-2 ವರ್ಷ ನಾನು ಟೊಯೋಟಾ ಬುಶೋಕೋ ಅಂತ ಇಲ್ಲಿ ಮೈಸೂರು ರೋಡಲ್ಲಿದೆ, ಬಿಡದಿ ಹತ್ರ, ಅಲ್ಲಿ ಅಪ್ರೆಂಟಿಸ್ಶಿಪ್ ಮಾಡಿದೆ. ಮತ್ತು 1 ವರ್ಷ ಕ್ಯಾಸುವಲಾಗಿ ವರ್ಕ್ ಮಾಡಿದೆ. ಆಮೇಲೆ ಡಿಪ್ಲೊಮಾ ಸಿನಿಮಾಟೋಗ್ರಫಿ ಮಾಡೋಣ ಅಂಥೇಳಿ ನಾನು ಕಾಲೇಜಿಗೆ ಹೋದೆ ಅಡ್ಮಿಷನ್ ಬಗ್ಗೆ ವಿಚಾರಿಸೋಕ್ಕೆ. ಆವಾಗ ಹೆಸರುಘಟ್ಟದಲ್ಲಿತ್ತು SJP ಪಾಲಿಟೆಕ್ನಿಕ್ಕು. PCMB ಮಾಡಿದರೆ ಮಾತ್ರ ಅಡ್ಮಿಷನ್ನು ಅಂತ ರೂಲ್ಸ್ ಇತ್ತು ಅವಾಗ. ನಾನು ITI ಮಾಡಿದ್ದೆಲ್ಲ, ಮತ್ತು ಈ ಸೈನ್ಸು ಅದೆಲ್ಲ ಓದಿ ಪಾಸ್ ಮಾಡ್ಕೊಳ್ಳೋಷ್ಟೊತ್ತಿಗೆ ನಂದು ಅರ್ಧ ಆಯುಷ್ಯನೇ ಹೋಗಿರುತ್ತೆ ಅಂಥೇಳಿ ನಾನು ನಂದಕಿಶೋರ್ ಸರ್ ಅವಾಗ ಒಂದು ಸಿನಿಮಾ ಮಾಡ್ತಾಯಿದ್ರು, ಪಟಾಯಿಸು ಅಂಥೇಳಿ. ಆ ಸಿನಿಮಾಗೆ ನಾನು ಅವ್ರ ಹತ್ರ ಬಂದು ಹೇಳಿದೆ, ಈ ಥರ ನನಗೆ ಸಿನಿಮಾಗೆ ಸೇರೋಕ್ಕೆ ಇಂಟ್ರೆಸ್ಟ್ ಇದೆ, ಸಿನಿಮಾಟೋಗ್ರಫಿ ಕಲಿಬೇಕು ಅಂತ ಹೋಗಿದ್ದೆ, ಬಟ್ ಅಲ್ಲಿ ಅಡ್ಮಿಷನ್ ಆಗಲಿಲ್ಲ ಅಂತ ಹೇಳಿದೆ. ಅವರು ನಮ್ಮದೇ ಒಂದು ಸಿನಿಮಾ ಶುರು ಆಗುತ್ತೆ, ಸೇರಿಸ್ತೀನಿ ಅಂಥೇಳಿ ಆ ಸಿನಿಮಾಗೆ ಶೇಖರ್ ಚಂದ್ರ ಸರು ಸಿನಿಮಾಟೋಗ್ರಫರ್. ಸೊ ಅಲ್ಲಿ ನನ್ನನ್ನು ನಂದಕಿಶೋರ್ ಸರು ಶೇಖರ್ ಚಂದ್ರ ಸರ್ ಹತ್ರ ಅಸಿಸ್ಟೆಂಟಾಗಿ ಸೇರಿಸಿದ್ರು. ಅಲ್ಲಿಂದ ನಾನು ಅವ್ರ ಹತ್ರ ಅಂದರ್ಬಾರು, ಬಚ್ಚನ್ನು, ಬ್ರಹ್ಮ, ಮಾಣಿಕ್ಯ, ಐರಾವತ, ಕೃಷ್ಣಲೀಲಾ ಒಂದು 4 ವರ್ಷ ಎಲ್ಲ ನನ್ನ ಅದೃಷ್ಟ. ನನಗೆ ಎಲ್ಲ ಅವರು ಆಲ್ರೆಡಿ ಟಾಪ್ ಸಿನಿಮಾಟೋಗ್ರಫರ್, ಒನ್ ಆಫ್ ದ ಟಾಪ್ ಸಿನಿಮಾಟೋಗ್ರಫರ್ ಶೇಖರ್ ಚಂದ್ರ ಸರು. ಸೊ ಅವ್ರ ಹತ್ರ ನಾನು ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತಾ ಇರೋದ್ರಿಂದ ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ವರ್ಕ್ ಮಾಡೋಕ್ಕೆ ಮತ್ತು ಕಾಂಟ್ಯಾಕ್ಟ್ಸ್ಗಳು ಬೆಳೆಯೋಕ್ಕೆ ನನಗೆ ತುಂಬ ಅಂದರೆ ಈಗ ಒಂದು ದೊಡ್ಡ ಸಿನಿಮಾ ಅಂದಾಗ ಅಲ್ಲಿ ಎಲ್ಲ ಇಕ್ವಿಪ್ಮೆಂಟ್ಗಳು ಬರುತ್ತೆ, ಎಲ್ಲ ಕ್ರೂಸ್ ಬರ್ತಾರೆ, ಮುಖ ಪರಿಚಯ ಆಗುತ್ತೆ, ಕಾಂಟ್ಯಾಕ್ಟ್ಸ್ ಬೆಳೆಯುತ್ತೆ, ಅದು ತುಂಬ ಇಂಪಾರ್ಟೆಂಟ್ ಸಿನಿಮಾ ಇರುತ್ತೆ ಕಲಿಯೋದಕ್ಕೆ. ಸೊ ನನ್ನ ಅದೃಷ್ಟ, ನನಗೆ ಆ ಅವಕಾಶ ಸಿಕ್ತು ಅವ್ರ ಹತ್ರ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ರಿಂದ. ಆಮೇಲೆ ತುಂಬ ಅವರು ಫ್ರೇಮ್ ಸೆನ್ಸ್ ಆಗಲಿ, ಲೈಟಿಂಗ್ ಸೆನ್ಸ್ ಆಗಲಿ, ಅವರು ಕೂಡ ಮುಂಚೆ ರಮೇಶ್ ಬಾಬು ಸರು ಮತ್ತು ಸೀತಾರಾಮ್ ಸರ್ ಅವ್ರ ಹತ್ರ ಎಲ್ಲ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದಂಥವ್ರು ಶೇಖರ್ ಚಂದ್ರ ಸರ್. ಅವರ ಅಸಿಸ್ಟೆಂಟ್ ಶೇಖರ್ ಚಂದ್ರ ಸರ್ ಅಸಿಸ್ಟೆಂಟ್ ಸ್ವಾಮಿ ಸರ್ ಅಂತ, ಅವರು ಇಂಡಿಪೆಂಡೆಂಟ್ ಕ್ಯಾಮ್ರಾಮನ್ ಆದರು ವಜ್ರಕಾಯ ಸಿನಿಮಾದಿಂದ. ನಾನು ಅವ್ರ ಹತ್ರ ಮತ್ತು ವಜ್ರಕಾಯ, ಮಾರುತಿ 800, ಸೀತಾರಾಮ ಕಲ್ಯಾಣ, ಬಜರಂಗಿ 2, JM ಸಿನಿಮಾಗಳಲ್ಲೂ ಒಂದು 5-6 ಸಿನಿಮಾಗಳಲ್ಲಿ ಅವ್ರ ಹತ್ರ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದೆ. ಸೊ ಇನ್ನೊಬ್ಬರು ಕಿರಣ್ ಹಂಪಪುರ ಸರ್ ಅಂತ, ಅವರು ಕೂಡ ಚಂದ್ರ ಸರ್ ಹತ್ರನೇ ಅಸಿಸ್ಟೆಂಟ್ ಆಗಿರೋ. ಅವರು ಇಂಡಿಪೆಂಡೆಂಟಾಗಿ ಆದಾಗ ನಾನು ಅವ್ರ ಹತ್ರ ಬ್ಯೂಟಿಫುಲ್ ಮನ್ಸುಗಳು, ಅಮರಾವತಿ, ಓ ಪ್ರೇಮವೇ, ಮತ್ತು
ಮಡಮಕ್ಕಿ, ತುಂಬ ಒಂದು 5-6 ಸಿನಿಮಾದಲ್ಲಿ ವರ್ಕ್ ಮಾಡಿದೆ. ಒಟ್ಟು ಒಂದು 10 ವರ್ಷ ನಾನು ಒಂದು 25 ಸಿನಿಮಾಗಳಲ್ಲಿ ಇವ್ರು 3 ಜನರ ಹತ್ರ ನಾನು ಅಸಿಸ್ಟೆಂಟಾಗಿ ವರ್ಕ್ ಮಾಡಿದೆ. ಸೊ 3 ಜನರು ನನ್ನ ಒಂದು ಗುರುಗಳೇ. ಸರ್, ಅಂದ್ರೆ ಇವಾಗ ನಿಮ್ಮ ಫ್ಯಾಮಿಲಿಯಲ್ಲಿ ಕಲಾವಿದರು ಇದ್ರು, ಅಂದ್ರೆ ನೀವು ಕಲಾವಿದ್ರ ಬ್ಯಾಕ್ ಗ್ರೌಂಡ್ ಇಂದಾನೆ ಬಂದಿದ್ರೆ. ಹೌದು. ತುಂಬಾ ಜನ ಕಲಾವಿದ್ರ ಬ್ಯಾಕ್ ಗ್ರೌಂಡ್ ಇದ್ರೆ ನಟನೆಗೆ ಬರ್ತಾರೆ. ನೀವು ಸಿನಿಮಾಟೋಗ್ರಫಿಗಿಂತ ಆಸಕ್ತಿ ಯಾವ ತರ ಬೆಳೆದಿದೆ? ಇಲ್ಲ, ಅಂದರೆ ನಾನು ಚಿಕ್ಕವನಿದ್ದಾಗಿಂದ ನನಗೆ ನಾನು ಸ್ಕೂಲು ಕಾಲೇಜಲ್ಲೆಲ್ಲ ಈ ನಾಟಕಗಳು, ಸಾಂಸ್ಕೃತಿಕ ಇದರೆಲ್ಲ ಭಾಗವಹಿಸ್ತಾ ಇದ್ದೆ. ಅವಾಗೆಲ್ಲ ಆ್ಯಕ್ಟಿಂಗ್ ಕಡೆನೇ ಇತ್ತು ನನ್ನದು ಇಂಟ್ರೆಸ್ಟ್. ಆಮೇಲೆ ಅದು ಯಾವಾಗ ಚೇಂಜ್ ಆಯಿತು ನನಗೂ ಗೊತ್ತಿಲ್ಲ. ಬಟ್ ನನಗೇನಿತ್ತು, ನಾನೀಗ ಸಿನಿಮಾಗೆ ಸೇರ್ಬೇಕಂತ ಆಸೆ ಇತ್ತು. ಅದು ಬಿಟ್ಟರೆ ಆ್ಯಕ್ಟ್ರ್ ಆಗಬೇಕು, ಡೈರೆಕ್ಟರ್ ಆಗಬೇಕು, ಸಿನಿಮಾಟೋಗ್ರಾಫರ್ ಆಗಬೇಕು, ಎಡಿಟರ್ ಆಗಬೇಕು, ಅದು ಯಾವುದೂ ನನಗೆ ಕ್ಲಾರಿಟಿ ಇರಲಿಲ್ಲ. ಒಟ್ಟಿನಲ್ಲಿ ನಾನು ಸಿನಿಮಾದಲ್ಲಿ ಇರಬೇಕು ಅನ್ನೋದಷ್ಟೇ ಫಸ್ಟ್ ನನ್ನ ತಲೆಯಲ್ಲಿ ಇದ್ದಿದ್ದು. ಬಟ್ ಸುಮ್ಮನೆ ಹೋಗಿ ನಾವು ಇನ್ನೊಬ್ರ ಹತ್ರ ಅವಕಾಶ ಕೊಡಿ ಅಂತ ಕೇಳೋದಕ್ಕಿಂತ ಫಸ್ಟ್ ನಾವು ಅದ್ರ ಬಗ್ಗೆ ಏನಾದರೂ ತಿಳ್ಕೊಳ್ಳೋಣ, ಕಲ್ತ್ಕೊಳ್ಳೋಣ. ಈಗ ಹೆಂಗೆ ನಾವು ಬೇರೆ ಬೇರೆ ಒಂದು ಪ್ರೊಫೆಷ್ನಲ್ ಕೆಲಸಕ್ಕೆ ಹೋಗ್ಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ಎಜುಕೇಷನ್ ಮುಗಿಸ್ಕೊಂಡು ಹೋಗ್ತೀವಲ್ಲ, ಆ ಥರ ಇದನ್ನು ಡಿಪ್ಲೊಮಾ ಸಿನಿಮಾಟೋಗ್ರಫಿ ಮಾಡಿ ಒಂದು 3 ವರ್ಷ ಕೋರ್ಸ್ ಮಾಡಿದ್ರೆ ಅದು ತುಂಬ ಹೆಲ್ಪ್ ಆಗುತ್ತೆ ಅಂತೇಳಿ ನಾನು ಹೋದೆ. ಬಟ್ ಅಲ್ಲಿ ಆವಾಗ ಇರಲಿಲ್ಲ. ಅಂದರೆ ಈಗ SLC ಮೇಲೆ ಅಡ್ಮಿಷನ್ ಇದೆ, ಬಟ್ ಆವಾಗ PUC ಸೈನ್ಸ್ ಮಾಡಿದರೆ ಮಾತ್ರ ಅಡ್ಮಿಷನ್ ಇತ್ತು. ಇನ್ನು ಪ್ರೈವೇಟ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಹೋಗಿ ಓದುವಷ್ಟು ಇದು ಕೂಡ ಇರಲಿಲ್ಲ. ನಮಗೆ ಪರಿಸ್ಥಿತಿ ಕೂಡ ಚೆನ್ನಾಗಿ ಆರ್ಥಿಕವಾಗಿ ಇರಲಿಲ್ಲ. ಹಾಗಾಗಿ ನಾನು ಅಲ್ಲೇ ಟ್ರೈ ಮಾಡಿದೆ. ಅಲ್ಲಿ ಆಗಲಿಲ್ಲ ಅಂದ ತಕ್ಷಣ ನಂದಕಿಶೋರ್ ಸರ್ಗೆ ಬಂದು ಹೇಳಿದೆ, ಈ ಥರ ಸಿನಿಮಾಟೋಗ್ರಫಿ ಮಾಡೋಕ್ಕೆ ಇಂಟ್ರೆಸ್ಟ್ ಇತ್ತು, ಬಟ್ ಅಡ್ಮಿಷನ್ ಆಗಲಿಲ್ಲ ಅಂದಾಗ ಅವರು ನಮ್ಮದೇ ಒಂದು ಸಿನಿಮಾ ಶುರು ಆಗುತ್ತೆ ಇರು ಅಂಥೇಳಿ ಆ ಸಿನಿಮಾದಲ್ಲಿ ನನ್ನ ಅಸಿಸ್ಟೆಂಟಾಗಿ ಸೇರಿಸಿದ್ರು ಶೇಖರ್ ಚಂದ್ರ ಸರ್ ಹತ್ರ. ಅವ್ರ ಮೂಲಕ ಸ್ವಾಮಿ ಸರ್ ಸಿಕ್ಕರು, ಆಮೇಲೆ ಕಿರಣಪ್ಪರ ಸರ್ ಸಿಕ್ಕರು. ಆಮೇಲೆ ಅದೇ 2000 ಕೊರೋನಾ ತನಕನೂ ನಾನು ಅಸಿಸ್ಟೆಂಟಾಗಿ ವರ್ಕ್ ಮಾಡಿದೆ. ಅದಾದಮೇಲೆ ಕೊರೋನಾ ಆದಮೇಲೆ ನನಗೆ ಇಂಡಿಪೆಂಡೆಂಟಾಗಿ ಕೆಲಸ ಮಾಡುವಂಥ ಅವಕಾಶಗಳು ಸಿಕ್ತು. ಗುರು ಸಾವನ್ ಅಂತೇಳಿ ಸೇನಾಪುರ ಸಿನಿಮಾ ಡೈರೆಕ್ಟ್ರು, ಅವರು ಅವಕಾಶ ಕೊಟ್ಟರು. ಆಮೇಲೆ ಗಿರಿರಾಜ್ ಸರ್ ಅವ್ರದ್ದೊಂದು ರಕ್ತಚಂದ್ರ ವೆಬ್ ಸೀರೀಸಲ್ಲಿ ಅವಕಾಶ ಕೊಟ್ಟರು. ಅದಾದಮೇಲೆ ಟಾರ್ಚು ಅಂತ ಒಂದು ಆರ್ಟ್ ಫಿಲಮ್ ಮಾಡಿದ್ವಿ. ವೀರನಾರಾಯಣ ಅಂತ ಡೈರೆಕ್ಟ್ರು, ಅವರು ಅವಕಾಶ ಕೊಟ್ಟರು. ಆಮೇಲೆ ದಿ ಕಲರ್ ಆಫ್ ಟೊಮೊಟೊ ಅಂತ ತಾಯಿ ಲೋಕೇಶ್ ಅವರು ಡೈರೆಕ್ಟ್ರು, ಆ ಸಿನಿಮಾದಲ್ಲಿ ಅವಕಾಶ ಸಿಕ್ತು. ನಿಮ್ಮದೇ ಕತೆ ಅಂತ ರಾಘವೇಂದ್ರ ಅವ್ರ ಸಿನಿಮಾದಲ್ಲಿ ಮಾಡಿದೆ. ಠಾಣೆ ಅಂತ ಭಗತ್ ರಾಜ್ ಸಿನಿಮಾದಲ್ಲಿ ಸಿನಿಮಾಟೋಗ್ರಫಿ ಮಾಡಿದೆ. ಆಮೇಲೆ ಅವೆರಡು ಈಗ ಈ ವರ್ಷ ರಿಲೀಸ್ ಆಯಿತು, ಠಾಣೆ ಮತ್ತು ನಿಮ್ಮದೇ ಕತೆ ಸಿನಿಮಾ. ಈಗ ಇನ್ನೊಂದು ಋಷಭ ಅಂತ ಉಮೇಶ್ ಅವರು ಹಾಸನದವರು, ಅವ್ರದ್ದು ಒಂದು ಸಿನಿಮಾ ಶೂಟಿಂಗ್ ಮುಗಿದು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆ. ಇನ್ನೊಂದು ಹೊಸದುರ್ಗದಲ್ಲಿ ಒಂದು ಸಿನಿಮಾ ಮಾಡಿದ್ವಿ, ಮಣಿ ಸರ್ ಅಂತ ಅವರು ಡೈರೆಕ್ಟ್ರು. ಸೊ ಇವೆರಡು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆ. ಇದ್ರ ಮಧ್ಯದಲ್ಲಿ ಸಿನಿಮಾ ಕೆಲಸ ಗ್ಯಾಪ್ ಸಿಕ್ಕಿದಾಗ ನಾನು ನಂದು ಈ ಥರ ಶರಾವತಿ, ಮಲ್ಬಾರ್ ಪಿಟ್ ವೈಪರ್ ಹಾವಿನ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದೆ. ಆಮೇಲೆ ಪುಸ್ತಕದ ಅಂಗಡಿ ಅಂತ ಒಂದು ಚಿಕ್ಕ ವಿಡಿಯೋ ಮಾಡಿದ್ದೆ. ಸೊ ಅದಾದಮೇಲೆ ತುಂಬ ಪ್ರೊಫೆಷ್ನಲ್ಲಾಗಿ ಸ್ವಲ್ಪ ಸಿನಿಮಾಗೆ ಹತ್ತಿರ ಆಗತ್ರ ಮಾಡಿದ್ದು ಕೌತುಕನೇ. ಅಂದರೆ ಇದು ಪೂರ್ತಿ ನಾವು ಸಿನಿಮಾಗೆ ಏನೇನು ಬಳಸ್ತೀವಿ, ಇಕ್ವಿಪ್ಮೆಂಟ್ಗಳು, ಲೈಟ್ಸ್ಗಳು, ಒಂದೇನು ಅವ್ರದ್ದು ಕಾಲ್ ಶೀಟು, ಪೇಮೆಂಟು, ಪ್ರತಿಯೊಂದು ಕೂಡ ಇದು ಫಿಲ್ಮ್ ಸ್ಟ್ಯಾಂಡರ್ಡಲ್ಲೇ ಮಾಡಿದ್ವಿ ನಾವು. ಡಬ್ಬಿಂಗ್ ಆಗಲಿ, ಮ್ಯೂಸಿಕ್ ಆಗಲಿ, 5.1 DTS ಮಿಕ್ಸಿಂಗ್ ಆಗಲಿ, DA ಆಗಲಿ, ಸಿನಿಮಾಗೆ ಏನು ಮಾಡ್ತೀವೋ ಅದೇ ಸ್ಟುಡಿಯೋದಲ್ಲೇ ಅದೇ ಕ್ವಾಲಿಟಿಯಲ್ಲೇ ಮಾಡಿದ್ವಿ. ಸೊ ಹಾಗಾಗಿ ಅದು ಸ್ವಲ್ಪ ಬಜೆಟು ಜಾಸ್ತಿ ಆಯಿತು. ನಾವು ಅಂದ್ಕೊಂಡಂಗೆ ಬರೋಷ್ಟೊತ್ತಿಗೆ ಅದು ಇಷ್ಟು ತಡ ಆಯಿತು. ಬಟ್ ಅದೇ ಒಂದು ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ಇವರೆಲ್ಲರ ಹತ್ರ ವರ್ಕ್ ಮಾಡಿರೋ ಒಂದು ಅನುಭವದಿಂದ ಅದೇ ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯ ಆಯಿತು. ಸರಿ, ಕೌತುಕ ಮೂವಿಯಲ್ಲಿ ನಿಮ್ಮ ಪಾತ್ರ ಅಂದರೆ ಸಿನಿಮಾಟೋಗ್ರಫಿನೂ ಮಾಡಿದಿರಿ, ಅದ್ರ ಜೊತೆ ಡೈರೆಕ್ಷನ್ ಮಾಡಿದ್ರಿ. ಹೌದು. ಎಡಿಟಿಂಗು ನೀವು ಮಾಡಿದ್ರಾ ಸರ್? ಹೌದು. ಅಂದರೆ ಫಸ್ಟ್ ಒಬ್ಬರು ನವೀನ್ ಡಿಸೋಜ ಸರ್ ಅಂತೇಳಿ ಎಡಿಟರ್ ಇದ್ದರು. ನಮ್ಮ ಶರಾವತಿ ಶಾರ್ಟ್ ಫಿಲ್ಮ್ ಅವರೇ ಎಡಿಟ್ ಮಾಡಿದ್ದು, ಅವರು ಮತ್ತು ಪವನ್ ಅಂತ ಇನ್ನೊಬ್ಬರು. ಬಟ್ ಈ ಶೂಟಿಂಗೆಲ್ಲ ನಾವು ಕೊರೋನಾಗೆ ಮುಂಚೆನೇ ಮುಗಿಸ್ಕೊಂಡ್ಬಂದ್ವಿ. ಬಟ್ ನಾವು ಶೂಟಿಂಗ್ ಮುಗಿಸ್ಕೊಂಡು ಬರೋದಕ್ಕೂ ಕೊರೋನಾ ಶುರು ಆಯಿತು. 1 ವರ್ಷ ನಾವು ಯಾವುದು ಥಿಯೇಟ್ರ್ಗಳು ಓಪನ್ ಇರಲಿಲ್ಲ, ಶೂಟಿಂಗ್ಗಳು ಓಪನ್ ಇರಲಿಲ್ಲ. ನಮಗೆ ಜೀವನ ನಡೆಸೋದೇ ಒಂದು ಚಾಲೆಂಜಿಂಗ್ ಆಗಿತ್ತು ಆ ಟೈಮಲ್ಲಿ. ಅಂಥ ಟೈಮಲ್ಲಿ ಇದು ಮತ್ತೆ ನಾನು ಅದ್ರದ್ದು ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಅಂತ ಎಕ್ಸ್ಪೆನ್ಸ್ ಮಾಡುವಷ್ಟು ಇದಿರಲಿಲ್ಲ, ಪರಿಸ್ಥಿತಿ ಇರಲಿಲ್ಲ. ಸೊ ಆ ಟೈಮಲ್ಲಿ ಇವರು ಯಾರು ಎಡಿಟರು ನವೀನ್ ಡಿಸೋಜ ಸರ್, ಅವ್ರದ್ದೇ ಒಂದು ಸ್ಟುಡಿಯೋ ಇತ್ತು, ಆ್ಯಕ್ಷನ್ ಸ್ಟುಡಿಯೋ ಅಂತ. ಅಲ್ಲಿ ಈ ಥರ ಅವರು ಶಾರ್ಟ್ ಫಿಲಮು, ಡಾಕ್ಯುಮೆಂಟ್ರಿಗಳು, ವೀಡಿಯೋಗಳು ಅದರದ್ದೆಲ್ಲ ಎಡಿಟಿಂಗು, ಪೋಸ್ಟ್ ಪ್ರೊಡಕ್ಷನ್ ವರ್ಕು ಮಾಡ್ತಾಯಿದ್ರು. ಬಟ್ ಕೊರೋನಾ ಆದಮೇಲೆ ಅವರು ಕೂಡ ಒಂದು ಯಾವುದೋ ಕಂಪ್ನಿಗೆ ಜಾಯ್ನ್ ಆದರು. ಸೊ ವೀಕೆಂಡ್ ಮಾತ್ರ ಅವರಿಗೆ ಟೈಮ್ ಸಿಗ್ತಾಯಿತ್ತು ಇದಕ್ಕೆಲ್ಲ ಎಡಿಟಿಂಗು ಮತ್ತು ಇದು ಮಾಡೋದಕ್ಕೆ. ಬಟ್ ನನಗೆ ಟೈಮ್ ಸೆಟ್ ಆಗ್ತಾ ಇರಲಿಲ್ಲ. ನಾನೇನೋ ವೀಕೆಂಡಲ್ಲಿ ನಾನೇನೋ ಬ್ಯುಸಿ ಇರ್ತಾಯಿದ್ದೆ.
ಸೊ ಆ ಟೈಮಲ್ಲಿ ಅವರೇ ನೀವೇ ಮನೇಲಿ ಈಸಿಯಾಗಿ ಮಾಡ್ಬೋದು ಅಂಥೇಳಿ ನಾನು ಆವಾಗ ತಾನೇ ಒಂದು ಲ್ಯಾಪ್ಟಾಪ್ ತೊಗೊಂಡಿದ್ದೆ, ಇದು ಎಡಿಟಿಂಗ್ ಕಲಿಬೇಕು ಅಂತಲೇ. ಸೊ ಅವ್ರು ಹೇಳಿಕೊಟ್ರು ಫೈನಲ್ ಕಟ್ ಪ್ರೊಡಕ್ಷನಲ್ಲಿ ಎಡಿಟಿಂಗ್ ಹೆಂಗೆ ಮಾಡೋದು ಅಂತೇಳಿ ಒಂದು ದಿನ ಪೂರ್ತಿ ಡೀಟೇಲಾಗಿ ತೋರಿಸ್ಕೊಟ್ರು. ನಾನು ಅದನ್ನು ಪ್ರಾಕ್ಟೀಸ್ ಮಾಡಿ ನನಗೇನು ಬೇಕಿತ್ತು ಅಂದರೆ ಇದು ತುಂಬ ಶೂಟ್ ಮಾಡಿದ್ವಿ ನಾವು, ಪಕ್ಷಿಗಳದಾಗಲಿ ಮಿಕ್ಕಿದಾಗಲಿ. ಅದರಲ್ಲಿ ಒಂದು ಶಾಟ್ ಬೇಕು ಅಂದರೆ ನಾನು 4 ಆಯ್ಕೆ ಇಟ್ಕೊಳ್ಳೋ ಥರ ಶೂಟ್ ಮಾಡಿದ್ದೆ. ಸೊ ಅದನ್ನು ಅಷ್ಟು ಟೈಮ್ ತೊಗೊಂಡು ಎಡಿಟ್ ಮಾಡೋಕ್ಕೂ ಇದು ಬೇಕಿತ್ತು. ನಾನು ಪಾಪ ಅವರೇನೋ ಕೆಲಸದ ಬ್ಯುಸಿಲಿ ಇರ್ತಾರೆ, ನಾನು ಹೋಗಿ ಅವರಿಗೆ ಇಷ್ಟು ಟೈಮ್ ಕೊಡಿ, ಇಷ್ಟು ಇದು ಮಾಡಿ ಅಂತ ಹೇಳೋಕ್ಕೂ ಆಗಲ್ಲ. ಸೊ ಹಾಗಾಗಿ ನಾನೇ ಮಾಡಿದ್ರೆ ಬೆಟ್ರು ಅದು. ನಾನು ಮನೇಲಿ ಕೂತ್ಕೊಂಡು ಎಷ್ಟು ಸಲ ಬೇಕಾದ್ರೂ ರೀವರ್ಕ್ ಮಾಡ್ಬೋದು, ಹೋಮ್ವರ್ಕ್ ಮಾಡ್ಬೋದು ಅಂಥೇಳಿ. ಸೊ ನಾನೇ ಎಡಿಟಿಂಗ್ ಕಲ್ತ್ಕೊಂಡು ಅದನ್ನು ಪೂರ್ತಿ ಎಡಿಟಿಂಗ್ ಮಾಡಿದೆ. ಒಬ್ಬ ಕ್ಯಾಮ್ರಾಮನ್ನು ಡೈರೆಕ್ಟರ್ ಆದರೆ ಏನು ಅಡ್ವಾಂಟೇಜ್ ಸರ್? ಅದೇ ಫಸ್ಟು ಬಜೆಟ್ ಉಳಿತಾಯ ಆಗುತ್ತೆ. ಅಂದರೆ ಈ ಮ್ಯೂಸಿಕ್ ಡೈರೆಕ್ಟರ್ದಾಗಲಿ, ಎಡಿಟರ್ದಾಗಲಿ ಅಥವಾ ಈ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳಾಗಲಿ, ನಾವು ಶೂಟ್ ಮಾಡಿ ಟೇಬಲಿಗೆ ತಂದು ಕೊಟ್ಮೇಲೆ ಅವ್ರ ಕೆಲಸ ಶುರು ಆಗುತ್ತೆ. ಸೊ ಮತ್ತು ಇನ್ ಕೇಸ್ ಶೂಟಿಂಗ್ ಮುಂಚೆನೂ ಈ ಸಾಂಗ್ಗಳೆಲ್ಲ ರೆಕಾರ್ಡಿಂಗ್ ಮಾಡೋದಾದರೂ ಅದು ಸ್ಟುಡಿಯೋಗಳಲ್ಲೇ ಆಗುತ್ತೆ. ಬಟ್ ಕ್ಯಾಮ್ರಾಮನ್ನು ಇಡೀ ಸಿನಿಮಾ ಪೂರ್ತಿ ಇರಲೇಬೇಕು ಡೈರೆಕ್ಟರ್ ಜೊತೆಗೆ. ಅಂದರೆ ಲೊಕೇಶನ್ ನೋಡೋಕ್ಕೆ ಹೋದಾಗಲೂ ಇರಲೇಬೇಕು. ಅಂದರೆ ಕೆಲವೊಂದು ಸಲ ನಾವು ಲೊಕೇಶನ್ ಚೆನ್ನಾಗಿದ್ರು ಕೂಡ ಅಲ್ಲಿ ಶೂಟಿಂಗ್ ಮಾಡೋಕ್ಕೆ ಒಂದಿಷ್ಟು ಚಾಲೆಂಜಸ್ ಇರುತ್ತೆ. ಈಗ ಅಂದರೆ ಈಗ ಮನೆ ಇದೆ ಅಂದರೆ ಮನೆಯಲ್ಲಿ ಗೋಡೆ ಮೇಲೆಲ್ಲ ಗ್ಲಾಸ್ಗಳಿದ್ರೆ ನಾವು ಲೈಟಿಂಗ್ ಮಾಡಿದಾಗ ಆ ಲೈಟ್ದು ರಿಫ್ಲೆಕ್ಷನ್ನು ಕಾಣಿಸುತ್ತೆ ಗೋಡೆ ಮೇಲೆ. ಈಗ ಅದನ್ನ ಹೆಂಗೆ ಅವಾಯ್ಡ್ ಮಾಡಬೇಕು ಅಂದರೆ ಅದು ಕ್ಯಾಮ್ರಾಮನ್ಗೆ ಮಾತ್ರ ಗೊತ್ತು. ಅದನ್ನ ಹೆಂಗೆ ಅವಾಯ್ಡ್ ಮಾಡಿ ಶೂಟ್ ಮಾಡಬೇಕು, ಲೈಟಲ್ಲಿ ಫಿಕ್ಸ್ ಮಾಡಬೇಕು ಅಥವಾ ಅದಕ್ಕೆ ಏನಾದರೂ ಓವರ್ಲ್ಯಾಪ್ ಮಾಡಬೇಕು ಅದು. ಸೊ ಅದು ಮತ್ತು ಔಟ್ಡೋರ್ ಶೂಟಿಂಗಲ್ಲಿ ಶೂಟ್ ಮಾಡ್ಬೇಕಾದ್ರೆ ಸನ್ ಯಾವ ಕಡೆ ರೈಸ್ ಆಗುತ್ತೆ, ಯಾವ ಕಡೆ ಸನ್ಸೆಟ್ ಆಗುತ್ತೆ, ನಾವು ಫೇಸ್ ಲೈಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತಾ, ಹೈಲೈಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತಾ, ಎಷ್ಟು ಗಂಟೆಗೆ ಕತ್ಲಾಗುತ್ತೆ ಸಂಜೆ, ನಾವು ಬೆಳಗ್ಗೆಯಿಂದ ಮಾಡ್ತಿರೋ ಸೀನ್ ಕಂಟಿನ್ಯೂಟಿ ಮೇಂಟೈನ್ ಮಾಡಬೇಕು ಅಂದರೆ ಅದು ಎಷ್ಟು ಗಂಟೆ ಒಳಗೆ ಮುಗಿಸ್ಬೇಕು. ಸೊ ಅದನ್ನೆಲ್ಲ ಜಡ್ಜ್ಮೆಂಟ್ ಮಾಡೋಕ್ಕೆ 100% ಕ್ಯಾಮ್ರಾಮನ್ ಕೂಡ ಹೋಗಲೇಬೇಕು ಲೊಕೇಶನ್ ನೋಡೋಕ್ಕೆ ಡೈರೆಕ್ಟರ್ ಜೊತೆಗೆ. ಸೊ ಈ ಶಾರ್ಟ್ ಫಿಲಮ್ಗೆ ಡೈರೆಕ್ಟ್ರು ಮತ್ತು ಕ್ಯಾಮ್ರಾಮನ್ ಎರಡೂ ನಾನು ಒಬ್ಬನೇ ಆಗಿರೋದ್ರಿಂದ ನನಗೆ ಅದೇ ಒಂದು ಬಜೆಟ್ ದೃಷ್ಟಿಯಿಂದ ತುಂಬ ಸೇವ್ ಆಯಿತು. ಆಮೇಲೆ ನಾನು ಡೈರೆಕ್ಟ್ರಾಗಿ ಇನ್ನೊಬ್ರ ಹತ್ರ ಅದನ್ನು ಅರ್ಥ ಮಾಡಿಸಿ ಹೇಳೋದಕ್ಕಿಂತ ನನಗೇನು ಬೇಕು ನಾನೇ ತೊಗೋಬೋದು. ಶಾರ್ಟ್ ನನ್ನ ಕ್ಲಾರಿಟಿ ಇದ್ದಿದ್ದರಿಂದ ತಗೊಳಕ್ಕೆ ಅದು ತುಂಬ ಇದಾಗುತ್ತೆ. ಅಂದರೆ ಸಿನಿಮಾ ಅಂದಾಗ ಅದು ಪ್ರೊಫೆಷ್ನಲ್ ಆಗಿ ಆ ಡಿಪಾರ್ಟ್ಮೆಂಟ್ ಯಾರ್ಯಾರು ಸ್ಕಿಲ್ ಇರೋರ ಹತ್ರ ಅವರೇ ಬೇಕಾಗುತ್ತೆ. ಬಟ್ ಶಾರ್ಟ್ ಫಿಲಮ್ಗೆಲ್ಲ ನಮ್ಗೆ ಅಷ್ಟೊಂದು ಇದು ಬೇಕಾಗಲ್ಲ, ನಾವು ಆರಾಮಾಗಿ ಅದನ್ನು ಮೇಂಟೈನ್ ಮಾಡ್ಬೋದು. ಸೊ ಇದಕ್ಕೆ ನಾನು ಮೇನ್ DOP ಆಗಿದ್ರು, ನನ್ನ ಇವರಿದ್ದರು ರಂಗು ಸಮರ್ಪಣ ಅಂತ ಆಪ್ರೇಟಿವ್ ಕ್ಯಾಮ್ರಾಮನ್ ಇದ್ದರು. ಸೊ ಅಂದರೆ ನಾವು ಮುಂಚೆನೇ ಹೋಮ್ವರ್ಕ್ ಮಾಡಿದ್ವಿ, ಈ ಸೀನಲ್ಲಿ ಇಷ್ಟು ಶಾರ್ಟ್ಸ್ ಬೇಕು, ಈ ಥರ ಬೇಕು, ಇಷ್ಟು ಫ್ರೇಮ್ಸ್ ಇರಬೇಕು, ಈ ಇಕ್ವಿಪ್ಮೆಂಟ್ ಯೂಸ್ ಮಾಡಬೇಕು ಅಂಥೇಳಿ. ಸೊ ನಾನು ಅದು ಲೈಟಿಂಗು ಫ್ರೇಮಿಂಗ್ ಎಲ್ಲ ನಾನು ಸೆಟ್ ಮಾಡಾದ್ಮೇಲೆ ಅವರು ಅದನ್ನ ಆಪ್ರೇಟ್ ಮಾಡ್ತಾಯಿದ್ರು. ನಾನು ಆರ್ಟಿಸ್ಟ್ ಕಡೆಗೆ ಇದ್ರ ಕಡೆ ಕಾನ್ಸಂಟ್ರೇಷನ್ ಮಾಡ್ತಾಯಿದ್ದೆ. ಸೊ ಆ ರೀತಿ ಅದು ಪೂರ್ತಿ ಆಯಿತು ಪ್ರೊಸೀಜರ್. ಸರ್, ನಿಮ್ಮ ಕೌತುಕ ಮೂವಿ ರಾಜ್ಯಾದ್ಯಂತ ಶಾಲಾ ಕಾಲೇಜುಗಳಲ್ಲಿ ಪ್ರದರ್ಶನ ಆಗ್ತಾ ಇದೆ. ವಿಶೇಷವಾಗಿ ಶಿಕ್ಷಕರು ಎಲ್ಲಾ ಮಕ್ಕಳಿಗೆ ತೋರಿಸ್ತಾ ಇದ್ದಾರೆ. ನೋಡಿದ್ದನ್ನು ಮತ್ತೆ ಆ ಮಕ್ಕಳು ತಮ್ಮ ಅನಿಸಿಕೆಗಳು ಹೇಳಿದ್ದನ್ನು ಕೂಡ ರೆಕಾರ್ಡ್ ಮಾಡಿ ಫೋಟೋಸ್ನ ವಿಡಿಯೋಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂತಿದ್ರ. ನೀವು ಕೂಡ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾ ಇದ್ದೀರಾ. ನಿಮ್ಗೆ ಏನ್ ಅನ್ಸುತ್ತೆ, ಎಷ್ಟು ಸ್ಪೆಷಲ್? ತುಂಬಾನೇ ಖುಷಿ ಆಯ್ತು. ಅಂದ್ರೆ ನನ್ಗೆ ಇದು ಯಾವುದೇ ಏನು ಲಾಭದ ನಿರೀಕ್ಷೆ ಇಟ್ಕೊಳ್ದೇನೆ ಮಾಡಿದ್ದು ಇದನ್ನು. ಅಂದ್ರೆ ಡೊನೇಟ್ ಮಾಡಿದವರು ಕೂಡ ಎಲ್ಲ ದಾನ ಅಂತಾನೆ ಮಾಡಿದ್ದಾರೆ ಬಿಟ್ರೆ ಯಾರು ಮತ್ತೆ ಲಾಭದ ನಿರೀಕ್ಷೆಯಿಂದ ಯಾರೂ ಡೊನೇಟ್ ಮಾಡಿಲ್ಲ. ಸೊ ನಾನು ಕ್ರೌಡ್ ಫಂಡಿಂಗ್ ಮಾಡೋ ಟೈಮಲ್ಲೇ ಹೇಳಿದ್ದೆ, ಇದನ್ನು ಶಾಲೆ ಮಕ್ಕಳಿಗೆ ತೋರಿಸಿ ಪರಿಸರದ ಬಗ್ಗೆ ಮತ್ತು ಮಂಗಟೆ ಪಕ್ಷಿಗಳ ಬಗ್ಗೆ ಜಾಗೃತಿ ಮೂಡಿಸೋಕ್ಕೋಸ್ಕರನೇ ಮಾಡ್ತಿರುವಂಥ ಒಂದು ಶಾರ್ಟ್ ಫಿಲಮು. ಹಂಗಾಗಿ ನಮ್ಮ ಜೊತೆ ಕೈ ಜೋಡಿಸಿ ಅಂತ ನಾನು ಕ್ರೌಡ್ ಫಂಡಿಂಗ್ ಮಾಡೋ ಟೈಮಲ್ಲೇ ಕೇಳಿದ್ದೆ. ಸೊ ನನಗೆ ಮತ್ತು ನಮ್ಮ ಅಣ್ಣನಿಗೆ ಮತ್ತು ನನಗಿರೋ ಒಂದು ಫ್ರೆಂಡ್ ಸರ್ಕಲ್ಗೆ ಒಂದು ಹಬ್ಬ ಅಂದರೆ ಒಂದು 2,000 ಜನಕ್ಕೆ ನಾವು ಇದನ್ನ ರೀಚ್ ಮಾಡಿಸುವಷ್ಟು ನಮಗೆ ಒಂದು ಕೆಪಾಸಿಟಿ ಇದೆ. ಅಂದರೆ ಈಗ 3,000 ವ್ಯೂಸಿಂದ ಏನು ಹೋಗಿದೆ ಅದು ನೋಡಿ ಇಷ್ಟಪಟ್ಟು ಅವರಾಗೆ, ಅಂದರೆ ಯಾರು ಅಂತಲೇ ಗೊತ್ತಿಲ್ಲ ನಮ್ಗೆ, ಅಪರಿಚಿತರು ಇಷ್ಟಪಟ್ಟು ಶೇರ್ ಮಾಡ್ತಾಯಿದ್ದಾರೆ ಅವ್ರವ್ರ ಸ್ಕೂಲ್ಗಳಲ್ಲಿ ಅವ್ರವ್ರ ಸರ್ಗಳಿಗೆ. ಸೊ ಅದು ನೋಡಿ ಇವಾಗ 4 ದಿನದಲ್ಲಿ 20,000 ವ್ಯೂಸ್ ಆಗಿದೆ ಅಂದರೆ ಅದು ಒಂದು ನಮಗೆ ತುಂಬ ಒಂದು ಹೆಮ್ಮೆನೇ ಅದು. ಸೊ ಅದು ಒಬ್ಬರಿಂದ ಒಬ್ರಿಗೆ ತಾನೇ ಶೇರ್ ಆಗ್ತಿದೆ, ಅವ್ರಿಗೆ ಇಷ್ಟಪಟ್ಟಿದ್ದಾರೆ. ಸೊ ಅದು ತುಂಬ ಖುಷಿ ಆಯಿತು. ಸರ್, ನಿಮ್ಮ ಹತ್ರ ಎಷ್ಟು ಬುಕ್ಸ್ ಇದೆ? 500 ಇರ್ಬೋದು ಅಷ್ಟೇ. ಅಂದರೆ ರೆಗ್ಯುಲರ್ ಆಗಿ ಓದ್ತಾ ಇರ್ತೀರಾ ಅಥವಾ ಯಾವ ಥರ ಬ್ಯಾಲೆನ್ಸ್ ಮಾಡಿ? ಇಲ್ಲ, ಅಂದರೆ ಸಿನಿಮಾ ಕೆಲಸಗಳು ಮತ್ತೆ ಫ್ರೀ ಇದ್ದಾಗ ಓದ್ತಾ ಇರ್ತೀನಿ ಅಷ್ಟೇ. ಓದಿದಾಗ ಕೋಟ್ಸ್ಗಳನ್ನ ಅಂಡರ್ಲೈನ್ ಮಾಡಿಟ್ಟಿರ್ತೀನಿ, ಅದನ್ನು ಶೇರ್ ಮಾಡ್ಕೊತಾ ಇರ್ತೀನಿ.
ಹಂಗಾಗಿ ನೋಡೋರಿಗೆ ಇವ್ರು ಯಾವಾಗಲೂ ಓದ್ತಾ ಇದ್ದಾರೆ ಅಂತ ಅನಿಸುತ್ತೆ ಬಿಟ್ಟರೆ ನಿಜವಾಗ್ಲೂ ನಾನೇನು ಯಾವಾಗಲೂ ಓದ್ತಾ ಇರಲ್ಲ. ನನ್ನ ಬಿಡುವಿನ ಸಮಯದಲ್ಲಿ ಮಾತ್ರ ನಾನು ಓದ್ತೀನಿ ಅಷ್ಟೇ. ಯಾಕೆಂದ್ರೆ ನೀವು ಒಂದು ಪುಸ್ತಕ ಓದಿದ್ಮೇಲೆ ಅದರಲ್ಲಿರೋ ಒಂದು ಹೈಲೈಟ್ಸ್ನ ಹೆಕ್ಕಿ ವಾಟ್ಸಪ್ ಶೇರ್ ಮಾಡ್ತಾ ಇರ್ತೀರಾ. ನೀವು ಓದಿದ್ಮೇಲೆ ಆ ಪುಸ್ತಕ ಓದೋದೇ ಬೇಡ ಸರ್, ಅಷ್ಟು ನೀಟಾಗಿ ಕಳಿಸ್ತಾ ಇರ್ತೀರಾ. ಥ್ಯಾಂಕ್ ಯು. ಅದು ಈ ಅಭ್ಯಾಸ ಯಾವಾಗಿಂದ ಸ್ಟಾರ್ಟ್ ಆಗಿತ್ತು ಸರ್? ಅದೇ ಮುಂಚೆ ಗೊತ್ತಲ್ಲ, ಅವಾಗ ಈ ವಾಟ್ಸಪ್ ಎಲ್ಲ ಬರೋಕ್ಕೆ ಮುಂಚೆ ಗುಡ್ ಮಾರ್ನಿಂಗ್ ಮೆಸೇಜ್ಗಳೆಲ್ಲ ಒಂದಿಷ್ಟು ಇಂಗ್ಲೀಷ್ದು ಕೋಟ್ಸ್ಗಳೆಲ್ಲ ಅವಾಗ ಬರ್ತಾ ಇತ್ತು. ಸೊ ಅದೆಲ್ಲ ನಾವು ಶೇರ್ ಮಾಡ್ತಾ ಇದ್ವಿ ಡೈಲಿ ನಮ್ಮ ಕಾಂಟ್ಯಾಕ್ಟ್ ಇರೋ ಫ್ರೆಂಡ್ಸ್ಗೆಲ್ಲ. ಯಾವಾಗ ವಾಟ್ಸಪ್ ಬಳಸೋಕ್ಕೆ ಶುರು ಮಾಡಿದ್ವಿ ಆವಾಗ ಓಕೆ, ಇದು ರೆಗ್ಯುಲರ್ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಬಿಟ್ಟು ಬೇರೆ ಏನಾದರೂ ನಾವು ಹೊಸದಾಗಿ ಮಾಡ್ಬೋದಲ್ಲ ಅಂತ ಅಂದಿಸಿ ಓದಿರೋ ಬುಕ್ಸ್ದು ಹೆಂಗೂ ಅಂಡರ್ಲೈನ್ ಮಾಡ್ತಿದ್ನಲ್ಲ ಅದನ್ನೇ ನಾನು ಟೈಪ್ ಮಾಡಿ ಕಳ್ಸೋಕ್ಕೆ ಶುರು ಮಾಡಿದೆ. ಸೊ ಅದು ತುಂಬ ಜನ ಇಷ್ಟಪಟ್ಟು ಅವ್ರ ಫ್ರೆಂಡು ಅವ್ರ ಪರಿಚಯದವರು ಅವ್ರಿಗೂ ಕಳಿಸಿ ಅಂತೇಳಿ ಅದು ಹಂಗೆ ಒಬ್ಬರಿಂದ ಒಬ್ಬರಿಗೆ ಶೇರ್ ಆಗಿ ಒಂದು 1000 ತನಕ ಡೈಲಿ ಓದಿರೋ ಬುಕ್ಸ್ ಬಗ್ಗೆ ಮತ್ತು ಚೆನ್ನಾಗಿರೋ ಕವಿತೆಗಳ ಬಗ್ಗೆ ಶೇರ್ ಮಾಡೋ ವಿಷಯ ಪ್ರತಿದಿನ ಬೆಳಿಗ್ಗೆ ಸಂಜೆ ಅದು ಎಲ್ರಿಗೂ ಶೇರ್ ಆಗೋ ಥರ ತಾನೇ ಒಂದು ಇದಾಯಿತು. ಅದು ಎಷ್ಟರ ಮಟ್ಟಿಗೆ ಇದಾಯಿತು ಅಂದರೆ ನಾನೇನಾದರೂ ನಂದು ಶೂಟಿಂಗ್ ಕೆಲಸದ ಮಧ್ಯೆ ಬ್ಯುಸಿ ಇದ್ದರೆ ಅಥವಾ ಏನೋ ಹುಷಾರಿಲ್ಲ ಅಂತ ಒಂದು 2-3 ದಿನ ಏನಾದ್ರೂ ಕಳ್ಸೋಕ್ಕಾಗಿಲ್ಲ ಅಂದರೆ ಫೋನ್ ಮಾಡಿ ಯಾಕೆ ಮೆಸೇಜ್ ಬರ್ತಾ ಇಲ್ಲ, ಏನು ಹುಷಾರಿ ಆರಾಮಾಗಿದ್ದೀರಾ ಅಂತೆಲ್ಲ ವಿಚಾರಿಸ್ಕೊಳ್ಳೋಷ್ಟು ಅದು ಇದಾಯಿತು. ಸರ್, ನೀವು ತುಂಬಾ ಲೇಖಕರ ಪುಸ್ತಕಗಳನ್ನ ಪ್ರೂಫ್ ರೀಡಿಂಗ್ ಮಾಡಿದ್ದೀರಾ. ಇದು ಯಾವಾಗಿಂದ ಶುರು ಆಯ್ತು? ಅಂದ್ರೆ ನಿಮ್ಗೆ ಯಾವ ತರ, ಅಂದ್ರೆ ಅವರೇ ನಿಮಗೆ ಫೋನ್ ಮಾಡಿ ಕೇಳ್ತಾ ಇದ್ರ ಅಥವಾ ನೀವು ಹೆಂಗೆ? ಅಂದರೆ ಇದು ನನಗೆ ಅದು ಪ್ರೂಫ್ ರೀಡಿಂಗ್ ಬಗ್ಗೆ ಒಂದು ಯಾವುದು ಐಡಿಯಾನೂ ಇರಲಿಲ್ಲ. ಯಾವ ಥರ ಪ್ರೂಫ್ ಮಾಡ್ತಾರೆ ಅನ್ನೋದು ಗೊತ್ತಾ ನನಗೆ ಪ್ರೊಫೆಷ್ನಲ್ ಆಗಿ ಗೊತ್ತಿರಲಿಲ್ಲ. ಸೊ ನನ್ನ ಫ್ರೆಂಡ್ ಒಬ್ಬರು ಕಾರ್ತಿಕಾದಿತ್ಯ ಬೆಳಗೌಡ ಅಂತೇಳಿ ಅವರು ಕಾಟಿಹಾರದ ತಿರುವು ಅಂತ ಒಂದು ಪುಸ್ತಕ ಬರೆದಿದ್ರು ಒಂದು 6 ವರ್ಷದ ಹಿಂದೆ. ಸೊ ಅದು ಇನ್ನೊಂದು 2-3 ದಿನದಲ್ಲಿ ಪ್ರಿಂಟ್ ಆಗಬೇಕಾಗಿತ್ತು. ಅವರು ಸಕಲೇಶ್ಪುರದಲ್ಲೂ ಅವರ ಊರಲ್ಲೂ ಎಲ್ಲ ಇದ್ದರು. ಸೊ ಅದು ಒಂದ್ಸಲ ಅದು ಪ್ರಿಂಟ್ಗೆ ಹೋಗೋಕೆ ಮುಂಚೆ ಅಂದರೆ ರೆಗ್ಯುಲರಾಗಿ ಬುಕ್ ಓದ್ತಿರಲ್ಲ, ಒಂದ್ಸಲ ಇದನ್ನು ಓದಿ ಏನಾದರೂ ಅಕ್ಷರಗಳು ಮಿಸ್ಟೇಕ್ ಕಂಡ್ರೆ ತಿಳಿಸಿ ಅಂತ ನನಗೆ ಹೇಳಿದ್ರು. ಸೊ ನಾನು ಆಯಿತು ಬಿಡು ಅದೇನು ದೊಡ್ಡ ವಿಷಯ ಅಂಥೇಳಿ ನಾನು ಅದನ್ನ ಓದಿದೆ. ಕರೆಕ್ಷನ್ಸ್ ಎಲ್ಲೆಲ್ಲಿ ಏನೇನು ಬೇಕು, ಫುಲ್ ಸ್ಟಾಪು, ಕಾಮ, ಇದು ಅದೆಲ್ಲ ನಾನು ನನ್ನ ತಿಳುವಳಿಕೆಯಲ್ಲಿ ಏನಾಗುತ್ತೋ ಅದನ್ನು ಕರೆಕ್ಷನ್ ಮಾಡಿಬಿಟ್ಟು ಇಲ್ಲೇ ಬೆಂಗಳೂರಲ್ಲೇ ಇದ್ದರು ಅವರು ಪಬ್ಲಿಷರು, ಅವರು ತಲುಪಿಸ್ದೆ. ಸೊ ಆಮೇಲೆ ಈ ಥರ ಒಂದು ಫಸ್ಟ್ ಟೈಮ್ ಒಂದು ಬುಕ್ದು ಕರೆಕ್ಷನ್ ಮಾಡಿದ್ದೀನಿ ಅಂಥೇಳಿ ನಾನು ಅದನ್ನು ಫೇಸ್ಬುಕ್ಕಲ್ಲಿ ಹಾಕಿದೆ. ಅದು ಒಬ್ಬರಿಂದ ಒಬ್ರಿಗೆ ಶೇರ್ ಆಗಿ ಅದು ಒಬ್ಬರಾದ್ಮೇಲೆ ಒಬ್ಬರು ಅವರಾಗೆ ಕೇಳಿ ಕಾಂಟ್ಯಾಕ್ಟ್ ಮಾಡಿ ಅವ್ರದ್ದು ಬುಕ್ದು ಪ್ರೂಫ್ ರೀಡಿಂಗ್ ಕೇಳಿದ್ರು. ಸೊ ಆಮೇಲೆ ನಾನು ಸ್ವಲ್ಪ ನನ್ನ ಬಿಡುವಿನ ಸಮಯದಲ್ಲಿ ಸೊ ಹೆಂಗೂ ನಾವು ಒಂದು ಒಳ್ಳೆ ಪುಸ್ತಕ ಇದ್ದರೆ ಅದನ್ನ ಓದ್ತೀವಿ ಹುಡುಕಿ. ಎಲ್ರಿಗಿಂತ ಮುಂಚೆ ಓದೋ ಅವಕಾಶ ನನಗೆ ಸಿಕ್ಕಿದೆ ಅಂದಾಗ ಅದು ಯಾಕೆ ನಾನು ಮಾಡಬಾರ್ದು ಅಂತ ಅನಿಸಿ ನಾನು ಮಾಡಿದೆ. ಆಲ್ಮೋಸ್ಟ್ ಒಂದು 30-40 ಪುಸ್ತಕಗಳಾಯಿತು. ಸೊ ಅದು ತುಂಬ ಒಳ್ಳೆ ಖುಷಿ ಕೊಡುವಂಥ ಕೆಲಸ ಕೂಡ ಅದು. ಇಲ್ಲಿವರೆಗೆ ಯಾವ ಲೇಖಕರ ಮತ್ತು ಯಾವ ಪುಸ್ತಕ ಪ್ರೂಫ್ ರೀಡಿಂಗ್ ಮಾಡಿದ್ದೀರಿ ಸರ್? ಒಂದು 10 ಜನರ ಮೇಲಂತೂ ಆಗಿದೆ. ಅದೇ ಕಾರ್ತಿಕಾದಿತ್ಯ ಬೆಳಗೌಡ ಅವ್ರು ಫಸ್ಟ್ ಮಾಡಿದ್ದು, ಆಮೇಲೆ ಕರಣಂ ಪವನ್ ಪ್ರಸಾದ್ ಅವ್ರದ್ದು ರಾಯಕೊಂಡ ಅಂತ 2ನೇ ಮುದ್ರಣಕ್ಕೆ ಅದು ಮಾಡಿದೆ. ಆಮೇಲೆ ಪ್ರೇಮಲತಾ ಅಂತ ಒಬ್ಬರು ಲೇಖಕಿ, ಜಯರಾಮ್ ಚಾರಿ ಅಂತ, ಮಧು ವಯ್ಯನ್ ಅಂತ, ಅಬ್ದುಲ್ ರಶೀದ್ ಅವ್ರದ್ದು, ಮುದಿರಾಜ್ ಬಾಣದ್ದವ್ರದ್ದು ಆಗಿದೆ. ಒಂದು 15 ಜನ ಲೇಖಕಿಯರ್ದಾದ್ರೂ ಆಗಿದೆ. ಸರ್, ಪುಸ್ತಕಗಳನ್ನ ಓದುವುದು ಒಬ್ಬ ನಿರ್ದೇಶಕನಿಗಿರ್ಬೋದು ಅಥವಾ ಸಿನಿ ಬರಹಗಾರನಿಗಿರ್ಬೋದು ಎಷ್ಟು ಮುಖ್ಯ ಅನಿಸುತ್ತೆ ಸರ್? ಇಲ್ಲ, ತುಂಬಾ ಮುಖ್ಯ. ಅಂದರೆ ಈಗ ಹೆತ್ತವರಿಗೆ ಹೆಗ್ಗಣ ಮುದ್ದು ಅಂತಾರಲ್ಲ, ಹಾಗೆ ನಾವು ಬರೆದಿರೋ ಕತೆ ನಮಗೆ ವಾವು ಅನ್ಸೋ ಥರನೇ ಇರುತ್ತೆ. ಸೊ ನಾವು ಒಂದು 10-6 ಪುಸ್ತಕಗಳನ್ನ ಓದಿದಾಗ ಸೊ ನಾವು ಬರೆದಿರೋ ಕತೆ ಎಷ್ಟು ಸ್ಟ್ರಾಂಗ್ ಆಗಿದೆ, ಎಷ್ಟು ವೀಕ್ ಆಗಿದೆ, ಅಥವಾ ಇನ್ನೂ ಏನು ಡೆವಲಪ್ ಮಾಡ್ಕೋಬೋದು ಅನ್ನೋದು ನಮಗೆ ಗೊತ್ತಾಗುತ್ತೆ. ಅಂದರೆ ಎಷ್ಟೋ ಸಲ ನಾವು ನಮ್ಮ ತಿಳುವಳಿಕೆಯಲ್ಲಿ, ನಮ್ಮ ಒಂದು ನಾಲೆಜಲ್ಲಿ ನಾವು ತುಂಬ ಚೆನ್ನಾಗಿ ಬರೆದಿದ್ದೀವಿ ಅಂತಲೇ ಅಂದ್ಕೊಂಡಿರ್ತೀವಿ. ಬಟ್ ಆ ಲೈನ್ನ ಒಂದು 50 ವರ್ಷದ ಹಿಂದೆನೇ ಯಾರೋ ಲೇಖಕರು ಬರೆದು ಬಿಸಾಕ್ಬಿಟ್ಟಿರ್ತಾರೆ. ಸೊ ಈ ಪುಸ್ತಕಗಳನ್ನೆಲ್ಲ ಓದಿದಾಗ ನಮಗದು ಗೊತ್ತಾಗುತ್ತೆ, ಓ ಈ ಕತೆ ನಾನು ಆಲ್ರೆಡಿ ಏನು ಇಷ್ಟು ಬರೆದಿದ್ದೀನಿ, ಅದು ಆಲ್ರೆಡಿ ಇನ್ಯಾರೋ ಬರೀತಾರೆ ಅಥವಾ ಏನು ಬದಲಾವಣೆ ಮಾಡ್ಕೋಬೋದು, ಅದೆಲ್ಲ ನಮಗೆ ಈ ಓದಿಂದನೇ ಬರೋದು. ಸೊ 100% ಓದಲೇಬೇಕು. ಅಂದರೆ ಈ ಓದ್ತಾನೆ ನಮಗೊಂದು ಇಮ್ಯಾಜಿನೇಷನ್ ಬರುತ್ತೆ. ಈಗ ಸಾಮಾನ್ಯವಾಗಿ ನನಗೆ ಸ್ವಂತ ಕತೆ ಬರೆಯೋಷ್ಟು ಸಾಮರ್ಥ್ಯ ಇಲ್ಲ. ನಾನು ಕತೆ ಕಾದಂಬರಿ ಓದಿದ್ದನ್ನು ಅಥವಾ ಯಾವುದಾದ್ರು ಈ ಕೌತುಕ ಥರ ರಿಯಲ್ ಇನ್ಸಿಡೆಂಟ್ಗಳು ನೋಡಿದ್ದನ್ನು ತುಂಬ ಚೆನ್ನಾಗಿ ಇಮ್ಯಾಜಿನ್ ಮಾಡಿಕೊಂಡು ಇದು ಸಿನಿಮಾ ಮಾಡಿದ್ರೆ ಹೆಂಗಿರುತ್ತೆ ಅಂತಲೇ, ಈಗ ನಮ್ಮ ಸಿನಿಮಾ ಮೇಕರ್ಗಳಿಗೆ ಅದು ನಾವು ಬೇಡ ಅಂದ್ರೂ ನಾವು ಒಂದು ಕತೆ ಕಾದಂಬರಿ ಓದ್ಬೇಕಾದ್ರೆ ಆಟೋಮೆಟಿಕ್ಕಾಗಿ ಬರುತ್ತೆ ಅದು. ಇದು ಓಕೆ, ಒಂದು ಸಿಂಪಲ್ ಆಗಿದೆ,
ಅಲ್ಲೊಂದು ರೈಲ್ವೆ ಸ್ಟೇಷನ್ ಬಂತಂದ್ರೆ ರೈಲ್ವೆ ಸ್ಟೇಷನ್ ಅಂದರೆ ನಾವು ಶೂಟಿಂಗು ಕರ್ನಾಟಕದಲ್ಲಿ ಆ ಥರ ಸೆಟ್ ಹಾಕುವಷ್ಟಿಲ್ಲ, ರಾಮೋಜಿರಾವ್ ಫಿಲ್ಮ್ ಸಿಟಿಗೆ ಹೋಗಬೇಕು, ಅಲ್ಲಿ ಹೋದರೆ ಡಬಲ್ ಖರ್ಚಾಗುತ್ತೆ. ಇಮೇಜಿನೇಷನ್ಸ್ ಇದು ರೈಲ್ವೆ ಸ್ಟೇಷನ್ ಬೇಡಪ್ಪ, ಅದನ್ನ ಬಸ್ ಸ್ಟಾಪ್ ಮಾಡ್ಬಿಡೋಣ ಸಾಕು ಅಂಥೇಳಿ. ಅಂದರೆ ನಾವು ಕನೆಕ್ಟ್ ಆಗಿಬಿಡ್ತೀವಿ ಅದನ್ನು ಎಮೋಷ್ನಲಿ, ಪ್ರೊಫೆಷ್ನಲಿ. ಸೊ ಅದು ನಮಗೆ ತುಂಬ ಇಂಪಾರ್ಟೆಂಟು. ಸೊ ಹಂಗಾಗಿ ಪ್ರತಿಯೊಬ್ಬರು ಕೂಡ ಓದಲೇಬೇಕು ಅಂತಲೇ ನಾನು ಸಜೆಸ್ಟ್ ಮಾಡ್ತೀನಿ ನನ್ನ ಪರ್ಸ್ನಲ್ ಆಗಿ. ಸರ್, ಇದು ಪ್ರೂಫ್ ರೀಡಿಂಗ್ ಬಗ್ಗೆ ಒಂದು ಕೇಳೋದಾದ್ರೆ, ನೀವು ತುಂಬಾ ಜನರ ಲೇಖಕರ ಪುಸ್ತಕಗಳನ್ನ ಪ್ರೂಫ್ ರೀಡ್ ಮಾಡಿದಿರಾ ಅಂತ. ಹೌದು. ಪ್ರೂಫ್ ರೀಡ್ ಮಾಡಬೇಕಾದ್ರೆ ನಿಮಗೆ ಯಾವತ್ತಾದ್ರೂ ಅನ್ಸಿದೆಯಾ ಇದು ತಪ್ಪಾಗಿದೆ, ಅವ್ರಿಗೆ ಏನಾದ್ರೂ ಸಲಹೆ ಕೊಡೋಣ ಅದನ್ಬಿಟ್ಟು ನೀವು ಸಲಹೆ ಕೊಟ್ಟ ಮೇಲೆ ಅವ್ರು ಯಾವತ್ತಾದ್ರೂ ಆ ಸಲಹೆನ ಸ್ವೀಕಾರ ಮಾಡಿದಿದೆಯಾ? ಖಂಡಿತ. ಅಂದರೆ ಕೆಲವೊಂದ್ಸಲ ಏನಾಗುತ್ತೆ, ಅವ್ರ ಪಾಪ ಬರೆಯೋ ಫ್ಲೋನಲ್ಲಿ ಬರೆದ್ಬಿಟ್ಟಿರ್ತಾರೆ, ಅವ್ರಿಗೂ ಗೊತ್ತಾಗಲ್ಲ. ಸೊ ಅದನ್ನು ಅಂದರೆ ನಾನೇನು ಮಾಡ್ತೀನಿ, ಫಸ್ಟ್ ಒಂದ್ಸಲ ಅಕ್ಷರ ತಿದ್ದುಪಡಿ, ಲೇಖನ ಚಿಹ್ನೆಗಳು ಅದನ್ನು ಪ್ರೂಫ್ ಮಾಡ್ತೀನಿ. ಅದಾದಮೇಲೆ ಸ್ವಲ್ಪ ದಿನ ಗ್ಯಾಪ್ ಕೊಡ್ತೀನಿ ನಾನು. ಮತ್ತೆ ಇಮಿಡಿಯೇಟ್ಲಿ ಎರಡನೇ ಸಲ ಮಾಡೋಕ್ಕೆ ಹೋಗಲ್ಲ. ಒಂದು ವಾರನೋ ಒಂದು ಸ್ವಲ್ಪ ದಿನ ಟೈಮ್ ಕೊಟ್ಟಾಗ ಏನಾಗುತ್ತೆ, ಆ ಕತೆ ಓದಿದಾಗ ಅದರಲ್ಲಿ ಏನೇನು ಅಂದರೆ ನೆಗೆಟಿವ್ ಅಂಶಗಳು ಅಥವಾ ಇನ್ನೂ ಪಾಸಿಟಿವ್ ಅಂಶಗಳು, ಇನ್ನೂ ಏನು ಚೆನ್ನಾಗಿ ಮಾಡಬಹುದು ಅದನ್ನೆಲ್ಲ ತಾನೇ ಹೊಳೆಯುತ್ತೆ ಅವಾಗ. ಸೊ ಅದನ್ನೇನು ಮಾಡ್ತೀನಿ, ನಾನು ಮೆನ್ಷನ್ ಮಾಡಿಬಿಟ್ಟು ಅವ್ರಿಗೆ ಹೇಳ್ತೀನಿ, ಈ ಥರ ಇನ್ನೂ ಬದಲಾವಣೆ ಮಾಡ್ಕೊಳ್ಳೋಕೆ ಅವಕಾಶ ಇದೆ, ಅಥವಾ ಇದು ಚೆನ್ನಾಗಿದೆ ಇದನ್ನೇ ಇಟ್ಕೊಳ್ಳಿ, ಅಥವಾ ಕೆಲವೊಂದು ಸಾಲುಗಳು ರಿಪೀಟ್ ಆಗಿರುತ್ತೆ, ಅದು ಕ್ರಿಸ್ಪಿ ಆಗಿದ್ರೆ ಇನ್ನೂ ಓದೋಕ್ಕೆ ಚೆನ್ನಾಗಿರುತ್ತೆ. ಹೌದು. ಸೊ ಅದನ್ನೆಲ್ಲ ಗುರುತಿಸ್ಬಿಟ್ಟು ನಾನು ಹೇಳ್ತೀನಿ. ಅದನ್ನ ಖಂಡಿತ ಅವರು ಅದನ್ನು ಸ್ವೀಕರಿಸ್ಬಿಟ್ಟು ಬದಲಾವಣೆಗಳು ಮಾಡ್ಕೊಳ್ತಾರೆ. ಅದಾಗಿ ನೆಕ್ಸ್ಟ್ ಇನ್ನೇನು ಪ್ರಿಂಟ್ಗೆ ಹೋಗುತ್ತೆ ಅನ್ನೋ ಟೈಮಲ್ಲಿ ನಾನು ಮತ್ತೆ ಕರೆಕ್ಷನ್ DTP ಮಾಡೋ ಟೈಮಲ್ಲಿ ಆ ಲೈನ್ ಸ್ಪೇಸಿಂಗು ಅದೆಲ್ಲ ಇದಾಗಿರುತ್ತೆ, ಒಂದಿಷ್ಟು ಏನಾದ್ರು ಕರೆಕ್ಷನ್ಸ್ಗಳಾಗಿರುತ್ತೆ. ಅದನ್ನು ಫೈನಲಾಗಿ ಇನ್ನೇನು ಪ್ರಿಂಟಿಗೆ ಹೋಗುತ್ತೆ ಅನ್ನೋ ಒಂದು 2-3 ದಿನ ಮುಂಚೆ ನಾನು ಮತ್ತೆ ಇನ್ನೊಂದು ಸಲ ಅದನ್ನ ಚೆಕ್ ಮಾಡಿ ಅವ್ರಿಗೆ ಕೊಡ್ತೀನಿ. ಸರ್, ನಮ್ಮ ಕನ್ನಡದಲ್ಲಿ ನಿಮಗೆ ಇಷ್ಟವಾದ 5 ಪುಸ್ತಕಗಳು ಯಾವುದು ಸರ್? ತುಂಬ ಇದೆ ಆ ಥರ. ಪರ್ವ ಇಷ್ಟ, SL ಭೈರಪ್ಪ ಅವ್ರದ್ದು. ಆಮೇಲೆ ದುರ್ಗಾಸ್ತಮಾನ ಇಷ್ಟ, ತರಾಸು ಅವ್ರದ್ದು. ತೇಜೋ ತುಂಗಭದ್ರ ಇಷ್ಟ, ವಸುಧೇಂದ್ರ ಅವ್ರದ್ದು. ಆಮೇಲೆ ಸ್ವಪ್ನ ಸಾರಸ್ವತ, ಗೋಪಾಲಕೃಷ್ಣ ಪೈಗಳದ್ದು. ಆಮೇಲೆ ಯಶವಂತ್ ಚಿತ್ತಲ ಅವ್ರದ್ದು ಆಲ್ಮೋಸ್ಟ್ ಎಲ್ಲ ಕತೆ ಕಾದಂಬರಿಗಳು ಕೂಡ ಇಷ್ಟನೇ. ನೀವು ಬೇರೆಯವರಿಗೆ ಸಜೆಸ್ಟ್ ಮಾಡೋದಾದ್ರೆ ಈ 5 ಪುಸ್ತಕ ನೀವು ಓದಲೇಬೇಕು ಅಂತ ಹೇಳೋದಾದ್ರೆ ಯಾವ ಪುಸ್ತಕಗಳನ್ನ ಹೇಳ್ತೀರಾ ಸರ್? ಇಲ್ಲ, ತುಂಬ ಇದೆ ಆ ಥರ, ಇಷ್ಟ ಅಂತ ಹೇಳೋಕ್ಕಾಗಲ್ಲ. ಬಟ್ ಅದೇ ಕುವೆಂಪು ಅವ್ರದ್ದು ಮಲೆಗಳಲ್ಲಿ ಮದುಮಗಳು, ಭೈರಪ್ಪ ಅವ್ರದ್ದು ಪರ್ವ, ದುರ್ಗಾಸ್ತಮಾನ, ತೇಜೋ ತುಂಗಭದ್ರ, ಗೀತಾ ನಾಗಭೂಷಣ ಅವ್ರದ್ದು ಬದುಕು. ಅಂದರೆ ಅದು ಒಂದೊಂದು ಈಗ ದುರ್ಗಾಸ್ತಮಾನ ಚಿತ್ರದುರ್ಗದ ಇತಿಹಾಸ ಹೇಳುತ್ತೆ, ಪರ್ವ ನಮ್ಮ ಇಡೀ ಭಾರತದ ಒಂದು ಇತಿಹಾಸ ಹೇಳುತ್ತೆ, ಬದುಕು ಗುಲ್ಬರ್ಗದ ಪ್ರಾದೇಶಿಕ ಭಾಷೆಯಲ್ಲಿದೆ. ಸೊ ನಮಗೆ ಎಷ್ಟು ಓದ್ತೀವೋ ಅಷ್ಟು ಅಲ್ಲಿ ಪ್ರಾದೇಶಿಕತೆ, ಅಲ್ಲಿಯ ಕಲ್ಚರ್ ತಿಳ್ಕೊಳ್ಳೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಪ್ರಶಾಂತ್ ಸಾಗರ್ ಅವರು ಅವರ ಹೆಸರಿನಷ್ಟೇ ಪ್ರಶಾಂತ್ವ, ಅಥವಾ ಯಾಕಂದ್ರೆ ತುಂಬ ಜನ ಹೇಳ್ತಾರೆ ಪ್ರಶಾಂತ್ ತುಂಬ ಮಾತಾಡೋದಿಲ್ಲ ಅಂತ? ಇಲ್ಲ, ಸಾಮಾಜಿಕವಾಗಿ ಎಲ್ಲರೂ ಪ್ರಶಾಂತವಾಗಿ ಇರ್ತಾರೆ. ಅವರು ತುಂಬ ಹತ್ರದವ್ರಿಗೆ ಗೊತ್ತಿರುತ್ತೆ ಅವ್ರದ್ದು ಸಿಡುಕು, ಕೋಪ, ತಾಪ ಎಲ್ಲ. ಸರ್, ಒಂದ್ ವೇಳೆ ನೀವು ಸಿನಿಮಾ ಫೀಲ್ಡ್ ಬರ್ಲಿಲ್ಲ ಅಂದಿದ್ರೆ ಯಾವ ವೃತ್ತಿಯಲ್ಲಿ ಇರ್ತಿದ್ರೆ? ನಿಮ್ಮ ಮನೆಯಲ್ಲಿ ಸಿನಿಮಾ ಫೀಲ್ಡ್ ಬೇಡ ಅಂತ ಏನಾದರೂ ಹೇಳಿದ್ದಿದೆಯಾ? ಇಲ್ಲ, ಆ ಥರ ನಮ್ಮದು ಅಂದರೆ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಎಲ್ಲ ರಂಗಭೂಮಿ ಕಲಾವಿದರೆ ಆಗಿದ್ದರಿಂದ ಅವ್ರಿಗೆ ಕಲೆ ಬಗ್ಗೆ ತುಂಬ ಅಭಿಮಾನ ಇದೆ, ಗೌರವ ಇದೆ, ಮತ್ತು ಅದರದ್ದು ವ್ಯಾಲ್ಯೂ ಏನು ಅಂತ ಗೊತ್ತಿದೆ. ಸೊ ಹಂಗಾಗಿ ನಾನು ಸಿನಿಮಾಗೆ ಹೋಗ್ತೀನಿ ಅಂದರೆ ಎಲ್ಲರೂ ಅಂದರೆ ಓಕೆ, ಅಂದರೆ ಏನು ಮಾಡ್ಬೇಕಂತಿದೆಯಾ ಅದ್ರ ಬಗ್ಗೆ ಕ್ಲಾರಿಟಿ ಇಟ್ಕೊಂಡು ಮಾಡು ಅಂತ ಹೇಳಿದ್ರೆ ಬಿಟ್ರೆ, ಈ ಮಾಡಲೇಬೇಡ ಹೋಗಲೇಬೇಡ ಅಂತ ಯಾರೂ ಇದು ಮಾಡಲಿಲ್ಲ. ಬರಲಿಲ್ಲ ಅಂದರೆ ಅದೇ ನಾನು ITI ಮಾಡಿದ್ದಲ್ವ, ಹಂಗಾಗಿ ಫ್ಯಾಕ್ಟ್ರಿಗಳಲ್ಲೇ ಮೋಸ್ಟ್ಲಿ ಇರ್ತಾ ಇದ್ದೆ ಅನಿಸುತ್ತೆ, ಆ ಟೊಯೋಟಾ ಕಂಪ್ನಿಲೇ. ಸರ್, ನೀವು ಇತ್ತೀಚೆಗೆ ಫೇಸ್ಬುಕ್ ಅಲ್ಲಿ ಒಂದು ಪೋಸ್ಟ್ ಹಾಕಿದ್ರ, ನಿಮ್ಮ ತಾಯಿಯವರು ರಾಜು ತಾಳಿಕೋಟೆ ಸರ್ ಅವರ ಒಂದು ಡ್ರಾಮಾ ಕಂಪ್ನಿಯಲ್ಲಿ ಕಲಾವಿದೆಯಾಗಿದ್ರು. ಹೌದು. ಆ ಟೈಮಲ್ಲಿ ರಾಜು ತಾಳಿಕೋಟೆ ಸರ್ ಅವರು ನಿಮ್ಗೊಂದು ಮಾತು ಹೇಳಿದ್ರು ಅಂತ ಅಂದ್ಬಿಟ್ಟು ಬರ್ದಿದ್ರ. ಅದ್ರ ಬಗ್ಗೆ ನೆನಪು ಸರ್ ನಿಮಗೆ? ಅಂದರೆ ಈ ಥರ ಡ್ರಾಮಾ ಕಂಪ್ನಿಗಳದ್ದು ಅಂದರೆ ನಾವು ಚಿಕ್ಕ ವಯಸ್ಸು ನಮ್ಮ ತಾಯಿ ಬಾಲಕಲಾವಿದಾಗೆ ವೃತ್ತಿ ರಂಗಭೂಮಿ ಕಲಾವಿದರಾಗಿ ಪಾದಾರ್ಪಣೆ ಮಾಡಿದ್ದು. ನಮ್ಮ ಅಜ್ಜ ಅಜ್ಜಿ ಈಗಲೂ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲ ಆ್ಯಕ್ಟಿವ್ ಆಗೇ ಇದ್ದಾರೆ ಡ್ರಾಮಾ ಇದರಲ್ಲೇ. ಸೊ ಅಂದರೆ ನಮಗೆ ಸ್ಕೂಲು ಕಾಲೇಜಲ್ಲಿ ರಜೆ ಇದ್ದಾಗೆಲ್ಲ ನಾವು ಅವರ ಡ್ರಾಮಾ ಕ್ಯಾಂಪ್ ಯಾವ ಊರಲ್ಲಿ ಇರ್ತಾ ಇತ್ತು ಆ ಊರಿಗೆ ಹೋಗಿ ಬೇಸಿಗೆ ರಜೆ, ದಸರಾ ರಜೆ ಎಲ್ಲ ಕಳೆದು ಬರ್ತಾ ಇದ್ವಿ. ಸೊ ಅಲ್ಲಿ ಯಾವ ನಾಟಕಗಳು ಇರ್ತಾ ಇತ್ತು ಅದನ್ನೆಲ್ಲ ನೋಡ್ತಾ ಇದ್ವಿ. ನಾನು ಚಿಕ್ಕವನಿದ್ದಾಗ ಗುಡಿಗೆರೆ ಬಸವರಾಜ್ ಅವರು ಡ್ರಾಮಾ ಕಂಪ್ನಿಯಲ್ಲಿ ಇದ್ದರು, ಅಮ್ಮ ಅಪ್ಪ. ಆಮೇಲೆ BR ಅರಶನಗುಡಿ ಅವ್ರದ್ದು ಹುಚ್ಚೇಶ್ವರ ನಾಟ್ಯ ಸಂಘದಲ್ಲಿದ್ದರು. ಆಮೇಲೆ ಸುಧೀರ್ ಸರ್ದು ಕರ್ನಾಟಕ ಕಲಾವಿಭವ ಸಂಘ ನಾಟಕ ಕಂಪ್ನಿಲಿದ್ದರು. ಆಮೇಲೆ ಅಕ್ಕಲಕೋಟೆ ರೇಣುಕಾ ಅವ್ರದ್ದು ಗುರು ಸಮರ್ಥ ಅಂತೇನೋ ಒಂದು ನಾಟ್ಯ ಸಂಘ ಅಂತ ಇದೆ, ಅದರಲ್ಲಿದ್ದರು. ಆಮೇಲೆ
ರಾಜು ತಾಳಿಕೋಟೆ ಅವ್ರದ್ದು ಕಾಸಕತೇಶ್ವರ ನಾಟ್ಯ ಸಂಘ. ಸೊ ನಾನು ಆಲ್ಮೋಸ್ಟ್ ಈ ಕಂಪ್ನಿಯೆಲ್ಲ ಅಮ್ಮ ವರ್ಕ್ ಮಾಡ್ತಿರ್ಬೇಕಾದ್ರೆ ನಮ್ಮ ರಜೆ ಇದ್ದಾಗ ನಾನು ಅಣ್ಣ ನಾವೆಲ್ಲ ಹೋಗ್ತಾ ಇದ್ವಿ, ಆ ನಾಟಕಗಳನ್ನ ನೋಡ್ತಾ ಇದ್ವಿ. ಸೊ ಅದು ನಮಗೆ ಒಂದು ಚಿಕ್ಕ ವಯಸ್ಸಿಂದನೇ ನಮ್ಗೆ ಅನುಭವ ಸಿಕ್ಕಿದ್ರಿಂದ ನಮ್ಗದು ತುಂಬ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸೇ ಇದೆ ನನಗೆ. ಗುಡಿಗೇರಿ ಬಸವರಾಜ್ ಅವರು ತುಂಬ ದೊಡ್ಡ ಕಲಾವಿದರು, ಅವರು ರಂಗಭೂಮಿ. ಅವ್ರದ್ದು ಅಭಿನಯನೆಲ್ಲ ನಾವು ತುಂಬ ಹತ್ತಿರದಿಂದ ನೋಡಿದ್ದೀವಿ. ಸೈಡ್ ವಿಂಗ್ಸಲ್ಲಿ ಅಮ್ಮ ಅವ್ರ ಜೊತೆ ಆ್ಯಕ್ಟ್ ಮಾಡೋದು, ರಾಜು ತಾಳಿಕಟ್ಟೆ ಅವ್ರ ಜೊತೆ ಆ್ಯಕ್ಟ್ ಮಾಡೋದು, ಸುಧೀರ್ ಸರ್ ಅವ್ರ ಜೊತೆ ಆ್ಯಕ್ಟ್ ಮಾಡೋದು. ಸೊ ಅದೆಲ್ಲ ನಮ್ಮ ಒಂದು ಭಾಗ್ಯ ಅಂತ ನಾನು ಭಾವಿಸ್ತೀನಿ. ಅಂದರೆ ಚಿಕ್ಕಂದಿನಿಂದ ನೀವು ಜಾಸ್ತಿ ಮಾತಾಡ್ತಿರ್ಲಿಲ್ವಾ? ಯಾಕಂದರೆ ನೀವು ಬರ್ಕೊಂಡಿದ್ದೀರಾ, ಏನಾದರೂ ಮಾತಾಡು ಅಂತ ಅಂದ್ಬಿಟ್ಟು ರಾಜು ತಾಳಿಕೋಟೆ ಸರ್ ನನಗೆ ಹೇಳ್ತಾ ಇದ್ರು ಅಂತ ಅಂದ್ಬಿಟ್ಟು. ಅಂದರೆ ಈ ನಾಟಕಗಳಲ್ಲಿ ಪ್ರಾಕ್ಟೀಸ್ ಅಂತ ಮಾಡ್ತಾರೆ. ಅಂದರೆ ಮುಂದಿನ ನಾಟಕ ಇದ್ದಾಗ ಅದು ಬೆಳಗಿನ ಜಾವ ಎಲ್ಲ ಖಾಲಿ ಇರ್ತಾರಲ್ಲ, ಪ್ರಾಕ್ಟೀಸ್ ಮಾಡ್ತಾರೆ, ಅದಕ್ಕೆ ಪ್ರಾಕ್ಟೀಸ್ ಅಂತ ಕರೀತಾರೆ. ಸೊ ನಾವು ಹೋದಾಗ ರಜೆ ಇರ್ತಿತ್ತಲ್ಲ, ಹೆಂಗೆ ಪ್ರಾಕ್ಟೀಸ್ ಮಾಡಿದ್ರೆ ನಾವು ಸುಮ್ಮನೆ ಅಬ್ಸರ್ವ್ ಮಾಡಿದಾಗ ಕೂತಿರ್ತಾ ಇದ್ವಿ. ಅವರು ಆಚೆಯಿಂದ ಬಂದರು, ಅಲ್ಲಿ ಸ್ಟೇಜ್ ಕಡೆ ಹೋಗ್ತಾ ಇದ್ದಾರೆ, ನಮ್ಮ ನೋಡ್ಬಿಟ್ಟು, ಅಂದರೆ ಗೊತ್ತವರು ಪುಷ್ಪ ಸಾಗರ್ ಅವ್ರ ಮಗ, ಕಲಾವಿದ್ರ ಮಗ ಅಂತ ಅವರು ತಮಾಷೆಯಾಗಿ ಹೇಳಿದ್ದು. ಸುಮ್ಮನೆ ಅಂದರೆ ಅವ್ರು ಹೇಳಿದ್ದು ಮಾತರ ಕಲಿಯಲೆ, ಅಂದರೆ ಸುಮ್ಮನೆ ನೋಡೋ ಬದಲಿ ನೀನು ಒಂದು ಯಾವ್ದಾದ್ರು ಪಾತ್ರದ ಸಂಭಾಷಣೆ ಕಲ್ತ್ಬಿಟ್ಟು ಆ್ಯಕ್ಟಿಂಗ್ ಕಲ್ತ್ಕೋ ಅನ್ನೋ ಥರ ಹೇಳಿ. ನಾನಿನ್ನೂ ITI ಓದ್ತಾ ಇದ್ದೆ ಅವಾಗ, ಅವರು ತಮಾಷೆಗೆ ಹೇಳಿದ್ದು. ಸೊ ಬಟ್ ಅದು ಒಳ್ಳೆ ನನಗೆ ಮೆಮೊರಿಯಾಗಿ ಉಳ್ಕೊಂಡಿದೆ ಈಗಲೂ ಕೂಡ. ಗೋಕಾಕ್ ಕ್ಯಾಂಪಲ್ಲಿ ಇದ್ದಾಗ ಅದು ಆಗಿದೆ ಇನ್ಸಿಡೆಂಟ್. ಸರ್, ನಿಮಗೆ ಜೀವ ಕೊಟ್ಟವಳು ಮತ್ತು ಜೀವನ ಕೊಟ್ಟವರು ನಿಮ್ಮ ಕೌತುಕ ಸಿನಿಮಾದ ಬಗ್ಗೆ ಏನಂದ್ರು? ಇಲ್ಲ, ಅವರು ಕೂಡ ಇದಕ್ಕೆ ಒನ್ ಆಫ್ ದಿ ಪ್ರೊಡ್ಯೂಸರೇ. ಆ್ಯಕ್ಚುಲಿ ಅಮ್ಮ ರಂಗಭೂಮಿ ಕಲಾವಿದೆ ಆಗಿರುತ್ತೆ. ಅವರಿಗೆ ಈಗ ಒಂದು ಸೀನಿಯರ್ ಸಿಟಿಸನ್ ಆದಾಗ ಗೌರ್ಮೆಂಟಿಂದ ಅವ್ರಿಗೆ ಏನು ಒಂದು ಮಾಸಾಶನ ಬರಬೇಕು ಅದು ಬರ್ತಾ ಇದೆ. ಸೊ ಅವರು ತಮ್ಮ ಒಂದು ಸೇವಿಂಗ್ಸ್ನು ಕೂಡ ನಮ್ಮ ಶಾರ್ಟ್ ಫಿಲಮ್ಗೆ ಡೊನೇಟ್ ಮಾಡಿದ್ದಾರೆ. ಆಮೇಲೆ ನಮ್ಮ ಮನೆಯವರು ಕೂಡ ಟೀಚರೇ, ಒಂದು ಪ್ರೈವೇಟ್ ಸ್ಕೂಲಲ್ಲಿ ಕನ್ನಡ ಟೀಚರಾಗಿ ವರ್ಕ್ ಮಾಡಿದ್ರೆ ಅವರು ಕೂಡ ಇದಕ್ಕೆ ಡೊನೇಟ್ ಮಾಡಿದ್ದಾರೆ. ಸೊ ಅವರು ಅಮ್ಮ ಹೆಂಡತಿ ಇಬ್ಬರು ಕೂಡ ಒನ್ ಆಫ್ ದ ಪ್ರೊಡ್ಯೂಸರ್. ಮೇಜರ್ ಕಾಂಟ್ರಿಬ್ಯೂಷನ್ ಅವ್ರದ್ದು ಇದೆ. ಮತ್ತು ನಾನು ಅಲ್ಲೆಲ್ಲ ಶೂಟಿಂಗಿಗೆ ಅಂತ ದಾಂಡೇಲಿಗೆ ತುಂಬ ಸಲ ಒಂದು 10 ಸಲ ಹೋಗಿದ್ದೀನಿ ಈ ಶಾರ್ಟ್ ಫಿಲಮ್ದು ಪ್ರಿಪ್ರೇಷನ್ಗೆ, ಶೂಟಿಂಗಿಗೆ, ಅದಕ್ಕೆ ಇದಕ್ಕೆ ಅಂತೇಳಿ. ಎಲ್ಲದಕ್ಕೂ ಅವರು ಇಲ್ಲಿ ಮನೆ ಜವಾಬ್ದಾರಿ ನೋಡ್ಕೊಳ್ಳೋದಾಗಲಿ ಎಲ್ಲ ತುಂಬ ಚೆನ್ನಾಗಿ ಕೋಆಪರೇಟ್ ಮಾಡಿದ್ದಾರೆ. ಕೌತುಕ ಸಿನಿಮಾದಲ್ಲಿ ಪ್ರವೀಣ್ ಚಿತ್ತಾಪುರ ಅವರು ಸ್ಕೂಲ್ ಮೇಸ್ಟರ್ ಆಗಿದ್ದಾರೆ ಸರ್. ಹೌದೌದು. ಅವರು ನಿಮ್ಮ ಮುಂಚೆಯಿಂದನೇ ಪರಿಚಯ? ಅಂದ್ರೆ ನಮ್ಮ ಅಣ್ಣನಿಗೆ ತುಂಬಾ ಆತ್ಮೀಯರು ಅವರು. ಅಂದ್ರೆ ಅವ್ರದ್ದೇ ಒಂದು ಹೂವೇನೋ ಬಳಗ ಅಂತ ಇದೆ. ಈ ರಾಜ್ಕುಮಾರ್ ಮಡಿವಾಳರು, ಪ್ರಕಾಶ್ ಟಂಗಿ, ಶಶಿ ಕಿರಣ್, ಪ್ರವೀಣ್ ಚಿತ್ತಾಪುರ, ಇವರು ಅವ್ರದ್ದೆಲ್ಲ ಒಂದು ಗ್ರೂಪ್ ಇದೆ. ಸೊ ನಮ್ದು ಅಂದರೆ ನನ್ನ ಶಾರ್ಟ್ ಫಿಲಮ್ಗೆ ತಾಯಿ ಪಾತ್ರ ಮಾಡಿದ್ರಲ್ಲ ಅವರು ನಯನ ಸೂಡ ಅಂತ ಪ್ರೊಫೆಷ್ನಲ್ ಡ್ರಾಮಾ ಆರ್ಟಿಸ್ಟ್. ಇನ್ನೊಬ್ಬರು ಸೀನಿಯರ್ ಫಾರೆಸ್ಟ್ ಆಫೀಸರ್ ಪಾತ್ರ ಮಾಡಿದ್ರು ಶ್ರೀಧರ್ ನಾಯ್ಕ್ ಅಂತ, ಅವರು ಪ್ರೊಫೆಷ್ನಲ್ ಸಿನಿಮಾ ಸೀರಿಯಲ್ ಆರ್ಟಿಸ್ಟು. ಅವರಿಬ್ಬರೇ ಆರ್ಟಿಸ್ಟು ಪ್ರೊಫೆಷ್ನಲ್ ಆಗಿರೋರು. ಇನ್ನು ಮಿಕ್ಕಿದವ್ರನ್ನೆಲ್ಲ ಎಲ್ಲರೂ ನಾನು ಪ್ರೊಫೆಷ್ನಲ್ ಆರ್ಟಿಸ್ಟ್ಗಳಿಗೆ ಪೇಮೆಂಟ್ ಕೊಟ್ಟು ಕರೆಸುವಷ್ಟು ನನ್ನ ಹತ್ರ ಬಜೆಟ್ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಏನಂದರೆ ನಾವು ಬರೀ ಆ ಶೂಟಿಂಗ್ ಬೇಸಿಕ್ ಖರ್ಚು ಮಾತ್ರ ಅರೇಂಜ್ ಮಾಡ್ಕೊಂಡಿದ್ವಿ. ಆ ಬೀದಿ ನಾಟಕ ಸೆಟ್ ಪ್ರಾಪರ್ಟೀಸು, ಸೊ ಲೈಟ್ಸು, ಲೈಟ್ಮನ್ಸು, ಟ್ರ್ಯಾಕ್ ಆ್ಯಂಡ್ ಟ್ರಾಲಿ, ಅಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ, ಊಟ ತಿಂಡಿ ವ್ಯವಸ್ಥೆ, ಅದಕ್ಕೆ ಮಾತ್ರ ನಾವು ಕ್ರೌಡ್ ಫಂಡಿಂಗಿಂದ ನನಗೆ ಅರೇಂಜ್ ಆಗಿತ್ತು. ಬಟ್ ಕಲಾವಿದರಿಗೆಲ್ಲ ನಾವು ಹೈಯರ್ ಮಾಡೋಷ್ಟು ನನಗೆ ಅವಾಗ ಇರಲಿಲ್ಲ ಸೋರ್ಸು. ಅದಕ್ಕೆ ಯಾರಿಗೆ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇದೆ ಮತ್ತು ಆ ಪಾತ್ರಕ್ಕೆ ಯಾರು ಸೂಟ್ ಆಗ್ತಾರೆ ಮತ್ತು ನಮ್ಮ ಒಂದು ವಿಶ್ವಾಸಕ್ಕೋಸ್ಕರ ಯಾರು ಬಂದು ಮಾಡಿಕೊಡೋಕ್ಕೆ ನಮಗೆ ಸಾಧ್ಯ ಇದೆ. ಸೊ ಆ ಥರನೇ ನಾವು ಪ್ರವೀಣ್ ಚಿತ್ತಾಪುರ ಅವರು ಇದಕ್ಕೆ ಸಿಕ್ಕರು. ಅವರು ತುಂಬ ರೀಲ್ಸ್ ಮಾಡ್ತಾ ಇದ್ರು. ಹೌದೌದು. ಅಂದರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ ಅನ್ನೋ ಕಾರಣಕ್ಕೇನು ಇದು ನಾವು ಇದು ಮಾಡಿದ್ದಲ್ಲ, ಆ ಪಾತ್ರಕ್ಕೆ ಅವ್ರು ಸೂಟ್ ಆಗೋ ಥರ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನಾನು ಅವ್ರನ್ನ ಕರೆದೆ. ಅವರು ಆ ಟೈಮಲ್ಲಿ ಹೈದರಾಬಾದಲ್ಲಿ ಇದ್ದರು ಪಾಪ. ಅವರು 1-2 ದಿನ ರಜೆ ಹಾಕ್ಬಿಟ್ಟು ಬಂದು ಅವ್ರದ್ದೇ ಖರ್ಚಲ್ಲಿ ಬಂದು ಮಾಡಿಕೊಟ್ಟು ಹೋದರು. ಪ್ರತಿಯೊಬ್ಬರು ಕೂಡ ಇವರು ನಯನ ಸೂಡ ಮೇಡಮ್ ಅವರು ಅಷ್ಟೇ, ಅವ್ರ ಡಬ್ಬಿಂಗು ಕೂಡ ತಮ್ಮದೇ ಖರ್ಚಲ್ಲಿ ಬಂದಿದ್ರು. ಆಮೇಲೆ ಸಂಗೀತ ಅಂತ ನನ್ನ ಫ್ರೆಂಡು, ಸಂಕೇತ್ ಅಂತ ಈ ಫಾರೆಸ್ಟ್ ಆಫೀಸರ್ ಪಾತ್ರ ನನ್ನ ಫ್ರೆಂಡು, ಎಲ್ಲರೂ ಕೂಡ ಒಂದು ನನ್ನ ಮೇಲಿರೋ ಪ್ರೀತಿ ವಿಶ್ವಾಸಕ್ಕೋಸ್ಕರ ಬಂದು ತುಂಬ ಚೆನ್ನಾಗಿ ಮಾಡಿಕೊಟ್ಟು ಅವರೇ ಈ ಆ್ಯಕ್ಟಿಂಗ್ ಮಾಡಿದ್ದಲ್ಲದೆ ನೆಕ್ಸ್ಟ್ ಪೋಸ್ಟ್ ಪ್ರೊಡಕ್ಷನ್ ಟೈಮಲ್ಲಿ ಬಜೆಟ್ ಕಮ್ಮಿ ಆದಾಗ ಅವರ ಕೈಯಿಂದನೂ ಅದಕ್ಕೆ ಡೊನೇಟ್ ಮಾಡಿದ್ದಾರೆ. ಮತ್ತೆ ನನ್ನಷ್ಟೇ ಶ್ರಮ ಎಲ್ರದ್ದು ಇದೆ ಇದರಲ್ಲಿ. ನಿಮ್ಮ ಕೌತುಕ ಸಿನಿಮಾ ನೋಡಿ ಅಣ್ಣ ಏನಂದ್ರೆ ಸರ್? ಟೈಟ್ಲು ಪೋಸ್ಟರ್ ಎಲ್ಲ ಅಣ್ಣನೇ ಮಾಡಿದ್ದು. ಆಮೇಲೆ ನಾನು ಫಸ್ಟು ಸ್ಟೋರಿ ಬೋರ್ಡ್, ಅಂದರೆ ಕತೆ ಆದ ತಕ್ಷಣ ಸ್ಟೋರಿ ಬೋರ್ಡ್ ಮಾಡಿದ್ರೆ ನಮಗೆ ಶೂಟ್ ಮಾಡೋಕ್ಕೆ ಒಂದು ಸೀನಲ್ಲಿ ಎಷ್ಟು ಶಾರ್ಟ್ ಬೇಕು, ಯಾವ ಥರ ಇರಬೇಕು ಅನ್ನೋದು ತುಂಬ ಜನ ಅದನ್ನ ಪ್ರೊಫೆಷ್ನಲಾಗಿ ಸ್ಟೋರಿ ಬೋರ್ಡ್ ಅಂತ ಮಾಡ್ತಾರೆ. ಹೌದು. ಸೊ ಆ ಸ್ಟೋರಿ ಬೋರ್ಡ್ ಕೂಡ ನಮ್ಮ ಅಣ್ಣನೂ ಡ್ರಾಯಿಂಗು ಪೇಂಟಿಂಗ್ ಎಲ್ಲ ಮಾಡೋದ್ರಿಂದ ಒಂದು ರಫ್ ಆಗಿ ಅವನ ಹತ್ರನೇ ನಾನು ಮಾಡಿಸ್ದೆ, ಒಂದು ಸುಮಾರು 1-2 ಸೀನ್ಗಳ ತನಕ.
ಸೊ ಆ ಥರ ಪೂರ್ತಿ ಅವನು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ, ಮತ್ತು ಇದ್ರಲ್ಲಿ ತುಂಬ ಜನ ಡೊನೇಟ್ ಮಾಡಿರಲಿ ನಮ್ಮ ಅಣ್ಣನ ಆತ್ಮೀಯರು ತುಂಬ ಜನ ಇದ್ದಾರೆ. ಸೊ ಅದರಲ್ಲಿ ಒಂದು 0.5% ನಮ್ಮ ಅಣ್ಣಂದು ಶ್ರಮನೂ ಇದೆ. ಸರ್, ಒಂದೇ ವಾಕ್ಯದಲ್ಲಿ ಅಥವಾ ಒಂದೇ ಪದದಲ್ಲಿ ಉತ್ತರಿಸಿ. ನಿಮಗೆ ಇಷ್ಟವಾದ ಲೇಖಕ ಈಗಿನವರು ಇರ್ಬೋದು ಅಥವಾ ಹಿಂದಿನ ಕಾಲದವರು ಇರ್ಬೋದು? ನನಗೆ ಯಶವಂತ್ ಚಿತ್ತಾಲ ಅವ್ರದ್ದು ಬರವಣಿಗೆ ತುಂಬ ಇಷ್ಟ. ಸೊ ಒಂದೊಂದು ಸಾಲೆ ಒಂದು ದಿನ ಪೂರ್ತಿ ಯೋಚನೆ ಮಾಡುವಷ್ಟು ಮೀನಿಂಗ್ ಇರುತ್ತೆ ಅವ್ರದ್ದು. ನಾನು ರೆಗ್ಯುಲರಾಗಿ ಮತ್ತೆ ಮತ್ತೆ ಓದ್ತಾ ಇರ್ತೀನಿ ಅವ್ರ ಕಥೆ ಕಾದಂಬರಿಗಳನ್ನ. ಸೊ ಆ ಥರ ಅವರು ಅಂತಲ್ಲ, ತುಂಬ ನಾಡಿ ಸೋಜ ಅವ್ರದ್ದು, ಅಂದರೆ ಅಲ್ಲಿ ನಾವು ಹುಟ್ಟು ಬೆಳೆದಿರೋ ಪರಿಸರ ಆಗಿರೋದ್ರಿಂದ ನನಗೆ ಅವರು ಕತೆ ಓದಿದ್ದು ಯಾವ್ದಾದ್ರು ಹಳ್ಳಿಗೆ ಹೋದಾಗೋ ಈ ಕತೆ ಇಲ್ಲೇ ನಡೆದಿದ್ದಲ್ವಾ, ಈ ದಾರಿಲೇ ಹೋಗ್ತಾ ಅವರಿಬ್ಬರು ಮಾತಾಡ್ಕೊಂಡು ಹೋಗಿದ್ದಲ್ವ ಪಾತ್ರಗಳು ಅಂತೆಲ್ಲ ನೆನಪಾಗ್ತಾ ಇರುತ್ತೆ. ಸೊ ಆ ಥರ ನಾಡಿ ಸೋಜ ಅವ್ರದ್ದು ಇಷ್ಟ. ಆಮೇಲೆ ಕುಂಬೂರು ಭದ್ರಪ್ಪ ಅವ್ರ ಬರವಣಿಗೆ ಶೈಲಿ ಇಷ್ಟ. ನಾನು ಬರವಣಿಗೆ ಸಿಂಪಲ್ ಆಗಿರೋದನ್ನು ಹೆಂಗೆ ವಿಶೇಷವಾಗಿ ಕಾವ್ಯಾತ್ಮಕವಾಗಿ ಬರಿಬೇಕು ಅನ್ನೋದಕ್ಕೆ ಅವ್ರದ್ದು ತುಂಬ ಇನ್ಫ್ಲುಯೆನ್ಸ್ ಇದೆ, ಕುಂಬೂರು ಭದ್ರಪ್ಪ ಅವ್ರದ್ದು. ಆಮೇಲೆ SL ಭೈರಪ್ಪ ಅವ್ರ ಬಗ್ಗೆ ಅಂತೂ ಹೇಳೋದು ಬೇಡ. ಆಮೇಲೆ ತೇಜಸ್ವಿ ಅವ್ರದ್ದು ಇಷ್ಟ. ನಮ್ಮದು ಕೌತುಕ ಶಾರ್ಟ್ ಫಿಲಮ್ ಆಗೋದಕ್ಕೆ ಅವ್ರದ್ದೆಲ್ಲ ಪುಸ್ತಕಗಳು ಓದಿದ್ದೇ ಮೇನ್ ಕಾರಣ. ಇದ್ದಾರೆ ತುಂಬ ಜನ, ಹೊಸದೇಂದ್ರ ಅವರು ಇದ್ದಾರೆ, ನೇಮಿಚಂದ್ರ ಅವರು ಇದ್ದಾರೆ, ತುಂಬ ಜನ ಲೇಖಕರು ಇಷ್ಟನೇ. ಮತ್ತೆ ಮತ್ತೆ ಓದಬೇಕಂತ ಅನಿಸೋ ಪುಸ್ತಕ ಯಾವುದು ಸರ್? ಅದೇ ಇವ್ರದ್ದು ಯಶವಂತ್ ಚಿತ್ತಲ ಅವ್ರದ್ದು ನಾನು ಓದ್ತೀನಿ. ಆಮೇಲೆ GS ಶಿವರುದ್ರಪ್ಪ ಅವ್ರ ಗದ್ಯಗಳು. ಆ್ಯಕ್ಚುಲಿ ಅವ್ರದ್ದು ಎಲ್ರಿಗೂ ಅವ್ರ ಕವಿತೆಗಳ ಮೂಲಕ ಪರಿಚಯ, ಬಟ್ ಗದ್ಯಗಳು ಅವ್ರದ್ದು ಲೇಖನಗಳೇನಿದೆ ಬೇರೆ ಬೇರೆ ಕವಿಗಳ ಬಗ್ಗೆ, ವಿಮರ್ಶೆಗಳ ಬಗ್ಗೆ, ಅದು ತುಂಬ ಚೆನ್ನಾಗಿ ಬರೆದಿದ್ದಾರೆ ಅವರು. ಮತ್ತೆ ಮತ್ತೆ ಓದ್ಬೇಕನ್ಸ್ದಾಗ ಅವ್ರದ್ದು ಲೇಖನಗಳನ್ನೆಲ್ಲ ಓದ್ತಾ ಇರ್ತೀನಿ. GS ಶಿವರುದ್ರಪ್ಪ ಅವ್ರದ್ದು ಆಲ್ಮೋಸ್ಟ್ ಎಲ್ರದ್ದು ಓದ್ತೀನಿ. ಈಗ ಭೈರಪ್ಪ ಅವ್ರದ್ದು, ತೇಜಸ್ವಿ ಅವ್ರದ್ದು ಯಾವುದು ಒಂದು ರೀಡಿಂಗ್ ಅಂತೂ ಇಲ್ಲ. ಮಿನಿಮಮ್ ಅವ್ರದ್ದು ಒಂದೊಂದು ಕತೆ ಕಾದಂಬರಿ ನಾನು ಒಂದು 3-4 ಸಲ ಏನಾದರೂ ಓದಿದ್ದೀನಿ. ನೀವು ಬೇರೆಯವ್ರಿಗೆ ಸಜೆಸ್ಟ್ ಮಾಡೋದಾದ್ರೆ, ಜೀವನದಲ್ಲಿ ಈ ಪುಸ್ತಕ ಓದಲೇಬೇಕು ಅಂತ ಹೇಳೋದಾದ್ರೆ ಯಾವ ಬುಕ್ ಹೇಳ್ತೀರಾ ಸರ್? ಶಿವರಾಮ್ ಕಾರಂತ್ ಅವ್ರದ್ದು ಬಾಳ್ವೆಯ ಬೆಳಕು ಅಂತ ಒಂದು ವೈಚಾರಿಕ ಕೃತಿ ಇದೆ. ತುಂಬ ಚಿಕ್ಕ ಪುಸ್ತಕ, ಬಟ್ ಅವರ ಏನೊಂದು ಕೃತಿಗಳಿದೆ, ಮರಳಿ ಮಣ್ಣಿಗೆ, ಮುಖಜ್ಜಿಯ ಕನಸುಗಳು, ಔದಾರ್ಯದ ಉರುಳಲ್ಲಿ, ಅದರಷ್ಟೇ ಒಂದು ತೂಕ ಇರುವಂಥ ಕೃತಿ ಅದು. ಪ್ರತಿಯೊಬ್ಬರು ಓದಲೇಬೇಕಾದಂಥ ಕೃತಿ ಬಾಳ್ವೆಯ ಬೆಳಕು ಅಂತ. ಸೊ ಅದನ್ನು ಸಜೆಸ್ಟ್ ಮಾಡ್ತೀನಿ ನಾನು, ಓದಲೇಬೇಕು ಅಂದರೆ. ಸರ್, ಈ ಬುಕ್ಕು, ಆಡಿಯೋ ಬುಕ್ಕು ಮತ್ತೆ ಫಿಸಿಕಲ್ ಬುಕ್ಕು, ನಿಮಗೆ ಯಾವುದು ಇಷ್ಟ? ಫಿಸಿಕಲ್ ಬುಕ್ಕೇ. ಅಂದರೆ ಈಗ ನಾವು ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ಆ ಟೈಮಲ್ಲಿ ಆಡಿಯೋ ಬುಕ್ಕು, ಆಮೇಲೆ ಕೆಲವೊಂದು ಸಲ ಬುಕ್ ಎಲ್ಲೂ ಸಿಗದೆ ಇದ್ದಾಗ ಈ ಬುಕ್ಕು ಓದಲೇಬೇಕಾಗುತ್ತೆ. ಬಟ್ ಫಿಸಿಕಲ್ ಬುಕ್ಕು ಅದನ್ನ ಕೈಯಲ್ಲಿ ಹಿಡ್ಕೊಂಡು ಓದ್ತಾ ಇದ್ರೆ ಆ ಲೇಖಕರು ನಮಗೋಸ್ಕರನೇ ಬರೆದಿದ್ದಾರೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಸರ್, ಈಗ ಸಿನಿಮಾದ ಬಗ್ಗೆ ಕೇಳೋದಾದ್ರೆ, ಯಾವ ಒಂದು ಸಿನಿಮಾ ನಿಮ್ಮನ್ನು ಈ ಸಿನಿಮಾ ರಂಗಕ್ಕೆ ಕರೆತಂದಿದ್ದು? ಅಂದರೆ ನಾವು ಚಿಕ್ಕ ವಯಸ್ಸಿಂದನೂ ಬಾಲ್ಮಂಗಳ, ಚಂಪಕ, ಚಂದಮಾಮ ಕತೆಗಳು ಓದ್ಕೊಂಡು ಬೆಳೆದಿರೋದ್ರಿಂದ ನಮ್ಮ ಮನೇಲಿ ಒಂದು ಕತೆ ಬುಕ್ ಬಂದ್ರೇನೆ ನಾನು, ನಮ್ಮ ಅಣ್ಣ, ನಮ್ಮ ಅಕ್ಕ, ಯಾರು ಫಸ್ಟ್ ಓದಬೇಕು ಅಂತ ಹೊಡೆದಾಡ್ತಾ ಇದ್ವಿ. ಸೊ ಅಲ್ಲಿಂದ ನಮ್ಮ ತಂದೆ ತಾಯಿ ಡ್ರಾಮಾ ಇನ್ಫ್ಲೂಯೆನ್ಸ್ ಇದ್ದಿದ್ದರಿಂದ, ಈ ಕತೆ ಪುಸ್ತಕಗಳು ಓದಿದ್ರಿಂದ ನನಗೆ ಅದು ಆಟೋಮೆಟಿಕ್ಕಾಗಿ ಆ ಕಲೆ ಕಡೆಗೆ ಸೆಳೆತಾ ಇತ್ತು. ಸೊ ಅದು ಈ ಹೈಸ್ಕೂಲು, ಕಾಲೇಜ್ ಬರೋ ಟೈಮಲ್ಲಿ ಅದು ಇನ್ನೂ ಸ್ಟ್ರಾಂಗ್ ಆಯಿತು, ನಾನು ಸಿನಿಮಾಗೆ ಸೇರಬೇಕು ಅಂಥೇಳಿ. ಬಟ್ ಅದೇ ITI ಮಾಡಿದ್ರಿಂದ ನನ್ನ ಉದ್ದೇಶ ಇದ್ದಿದ್ದು ಸಿನಿಮಾ ಇಂಡಸ್ಟ್ರಿ ಇರೋದು ಬೆಂಗಳೂರಿಗೆ ಹೋಗಬೇಕಂದ್ರೆ ಏನಾದರೂ ಮಾಡ್ಕೊಂಡು ಹೋಗಿರಬೇಕು ಅಂತ ಬೆಂಗಳೂರಿಗೆ ಬಂದೆ, ITI ಮಾಡಿದೆ. ಆಮೇಲೆ ಈ ಬೆಂಗಳೂರದ ಒಂಚೂರು ಪರಿಚಯ ಆಯಿತು. ಆಮೇಲೆ ನಾನು ಸಿನಿಮಾಟೋಗ್ರಫಿ ಮಾಡೋಕ್ಕೆ ಹೋದೆ. ಬಟ್ ಆ ಟೈಮಲ್ಲಿ, ಕಾಲೇಜ್ ಓದೋ ಟೈಮಲ್ಲಿ ನನಗೆ ತುಂಬ ಇನ್ಫ್ಲೂಯೆನ್ಸ್ ಮಾಡಿದ ಸಿನಿಮಾ ಅಂದರೆ ಪ್ರೇಮ್ ಅವ್ರದ್ದು ಜೋಗಿ ಸಿನಿಮಾ. ಅಂದರೆ ನಾನು ಥಿಯೇಟ್ರಲ್ಲಿ ಹೈಯೆಸ್ಟ್ ನೋಡಿದ್ದು ಅದೇ 13 ಸಲ ನೋಡಿದ್ದೀನಿ ನಾನು. ಅದು ಅಂದರೆ ಅವಾಗ ಗದಗಲ್ಲಿ ಇತ್ತು ಅಮ್ಮ ಅವ್ರದ್ದು ಡ್ರಾಮಾ ಕ್ಯಾಂಪ್. ಅದು ಸಿನಿಮಾ ರಿಲೀಸ್ ಆದಾಗ ನಾನು ಜೇವರ್ಗಿಲ್ಲ ITI ಓದ್ತಾ ಇದ್ದೆ, ರಜೆಗೆ ಗದಗಿಗೆ ಬಂದಿದ್ದೆ. ಅಲ್ಲಿ 1 ವಾರ ಇದ್ದೆ ನಾನು. 1 ವಾರದಲ್ಲಿ 6 ದಿನ ನೋಡಿದ್ದೀನಿ ನಾನು. ಡೈಲಿ ಹೋಗೋದು, ನೋಡೋದು, ಅಂದರೆ ಅದು ಅಷ್ಟು ಒಂಥರ ಕನೆಕ್ಟ್ ಆಗ್ಬಿಟ್ಟಿತ್ತು ಅದು. ಆ ಸಿನಿಮಾ ಪ್ರತಿಯೊಂದು ಡೈಲಾಗ್ ಕೂಡ ಬಾಯ್ಪಟ್ ಆಗ್ಬಿಟ್ಟಿತ್ತು, ಹಾಡುಗಳು. ಯಾವ ಸೀನ್ ಆದ್ಮೇಲೆ ಯಾವ್ದು ಬರುತ್ತೆ ಅದು ಕೂಡ ಎಲ್ಲ ಇದು. ಅದಾದ್ಮೇಲೆ ಮತ್ತೆ ಜೇವರ್ಗಿಲಿ ಮತ್ತೆ ಅಲ್ಲಿ ಬಂದ್ಮೇಲೆ ಮತ್ತೆ ತಿರ್ಗಾ ಅಲ್ಲೂ ಒಂದು 7-8 ಸಲ ನೋಡಿದೆ. ಸೊ ಫಸ್ಟು ಹೈಯೆಸ್ಟ್ ನೋಡಿದ್ದು ಜೋಗಿ 13 ಸಲ. ಅದಾದಮೇಲೆ ಮುಂಗಾರು ಮಳೆ ಒಂದು 6 ಸಲ ನೋಡಿದ್ದೀನಿ. ಆಮೇಲೆ 4 ಸಲ ಅಂತಲೂ 4, 3, 2 ಸಲ ಅಂತ ತುಂಬ ಸಿನಿಮಾಗಳು ನೋಡಿದ್ದೀನಿ. ಒಟ್ಟು ಒಂದು ಥಿಯೇಟ್ರಲ್ಲೇ ನಾನು ಒಂದು 800 ಸಿನಿಮಾಗಳನ್ನ ನೋಡಿರ್ಬೋದು. ಸರ್, ನೀವು ಕ್ಯಾಮ್ರಾಮನ್ ಆಗಿರೋದ್ರಿಂದ ಈ ಒಬ್ಬ ಡೈರೆಕ್ಟರ್ ಜೊತೆ ನಾನು ಕೆಲಸ ಮಾಡಬೇಕು ಅಂತ ನಿಮ್ಗೆ ಕನಸಿದೆ? ಇಲ್ಲ, ಯಾರ್ಯಾರು ಒಳ್ಳೊಳ್ಳೆ ಟ್ಯಾಲೆಂಟೆಡ್ ಡೈರೆಕ್ಟರ್ ಇದ್ದಾರೆ ಎಲ್ಲರ ಜೊತೆ ಮಾಡೋಕ್ಕೂ ಇಷ್ಟನೇ. ಬಟ್ ಆ್ಯಸ್ ಎ DOP ಆಗಿ ನನಗೆ ತುಂಬ ಕಂಫರ್ಟ್ ಆಗಿರೋದು ಡೈರೆಕ್ಟರ್ ಪ್ರಶಾಂತ್ ಸಾಗರನೇ. ಯಾಕಂದರೆ ಅಲ್ಲಿ ಏನೂ ರಿಸ್ಟ್ರಿಕ್ಷನ್ ಇರಲ್ಲ, ಏನೂ ಲಿಮಿಟೇಷನ್ ಇರಲ್ಲ. ನಾವು ಹೆಂಗೆ ಇಮ್ಯಾಜಿನ್ ಮಾಡ್ಕೊಂಡಿದ್ದೀನೋ ಹಾಗೆ ಮಾಡೋಕ್ಕೆ ನನಗೊಂದು ಇದಿರುತ್ತೆ. ಯಾವ ಸಿನಿಮಾ ನೀವು ಎಷ್ಟೇ ಸರಿ ನೋಡಿದ್ರೆ ಅದೇ ಫೀಲಿಂಗ್ ಕೊಡುತ್ತೆ?
ಇಂಟರ್ಸ್ಟೆಲ್ಲರ್ ಸಿನಿಮಾ ಇವ್ರದ್ದು ಕ್ರಿಸ್ಟೋಫರ್ ನೊಲಾನ್ ಅವ್ರದ್ದು. ಅಂದರೆ ಒಬ್ಬ ನಿರ್ದೇಶಕ ಆಗಿ ಆ ಥರದ್ದು ಒಂದು ಸಿನಿಮಾ ಮಾಡಿದ್ರೆ ಸಾಕು, ಮತ್ತೆ ಅವ್ರು ಏನು ನಾನೊಬ್ಬ ಡೈರೆಕ್ಟ್ರು ಅಂತ ಪ್ರೂವ್ ಮಾಡ್ಕೋಬೇಕಾದ ಅವಶ್ಯಕತೆನೇ ಇಲ್ಲ. ಮತ್ತು ಅದು ಎಲ್ಲರಿಂದ ಮಾಡೋಕ್ಕೆ ಸಾಧ್ಯ ಆಗುವಂಥ ಕಥೆನೂ ಅಲ್ಲ. ಅದಕ್ಕೆ ತುಂಬ ಅಧ್ಯಯನ ಬೇಕು, ಹೋಮ್ವರ್ಕ್ ಬೇಕು, ಇದು ಬೇಕು. ಅಂದರೆ ನೋಡಿ, ನೀವು ಆ ನೊಬೆಲ್ ವಿಜ್ಞಾನಿ ಬರೆದಿರುವಂಥ ಪುಸ್ತಕನ ಅವರು ಸಿನಿಮಾ ಮಾಡಿರೋದು. ಹೌದು. ಈಗ ನೀವು ಯಾವ್ದಾದ್ರು ಸಿನಿಮಾದ ಬಗ್ಗೆ ನಾವು ವಿಮರ್ಶೆ ಮಾಡ್ತೀವಿ, ಚೆನ್ನಾಗಿದೆ, ಚೆನ್ನಾಗಿಲ್ಲ, ಹಿಂಗೆ ಮಾಡಬೇಕಿತ್ತು, ಹಂಗೆ ಮಾಡಬೇಕಿತ್ತು ಅಂತೀವಿ. ಬಟ್ ಆ ಇಂಟರ್ಸ್ಟೆಲ್ಲರ್ ಸಿನಿಮಾದ ಕಥೆನ ನೀವು ಅದರಲ್ಲಿರುವಂಥ ಏನು ಸೈನ್ಸ್ ಇನ್ಫಾರ್ಮೇಷನ್ ಇದೆ ಅದನ್ನು ನೀವು ಸುಳ್ಳು ಅಂತ ಏನಾದರೂ ನಿರೂಪಿಸ್ಬೇಕು ಅಂದರೆ ನೀವು ಆ ನೊಬೆಲ್ ಸೈಂಟಿಸ್ಟ್ ಅಷ್ಟೇ ನಾಲೆಜ್ ಹೊಂದಿರಬೇಕು. ಹೌದು. ಸೊ ಅಲ್ಲಿ ನಿಮಗೆ ಬೇರೆ ಇದೇ ಇಲ್ಲ. ಅಂದರೆ ನೀವು ಅದನ್ನು ಅಂದರೆ ಸಿನಿಮ್ಯಾಟಿಕ್ ಆಗಿ ಇವ್ರು ಹೆಂಗೆ ಬೇಕಂಗೆ ಮಾಡಿದ್ದಾರೆ ಅಂತ ಏನಾದರೂ ಅದನ್ನ ಕ್ರಿಟಿಸೈಸ್ ಮಾಡಬೇಕು ಅಂದರೆ ನಿಮಗೂ ಅಷ್ಟೇ ನಾಲೆಜ್ ಇರಬೇಕು. ಅಂದರೆ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಅವ್ರದ್ದು, ಅಂದರೆ ಅವರು ಆಯ್ಕೆ ಮಾಡ್ಕೊಂಡಿರುತ್ತೆ ಕತೆ ಅಂಥದ್ದು, ಅದರ ತೂಕ ಏನು ಅದು ಅಂಥದ್ದು. ಬಟ್ ನಾನು ಎಲ್ಲ ಸಿನಿಮಾಗಳನ್ನು ನೋಡ್ತೀನಿ. ಲವ್ ಸ್ಟೋರಿನೂ ಇಷ್ಟ, ಹಾರರು ಇಷ್ಟ, ಥ್ರಿಲ್ಲರು ಇಷ್ಟ. ಸೊ ಎಂಥ ಡಬ್ಬಾ ಸಿನಿಮಾ ಆದರೂ ಅದರಲ್ಲಿ ಸಿನಿಮಾ ಮೇಕರಿಗೆ ಬೇಕಾಗುವಂಥ ಒಂದು ಅಂಶ ಇದ್ದೇ ಇರುತ್ತೆ. ಒಂದು ಟೆಕ್ನಿಕಲ್ ಆಗಿರ್ಬೋದು, ಲೈಟಿಂಗ್ ಆಗಿರ್ಬೋದು, ಫ್ರೇಮಿಂಗ್ ಆಗಿರ್ಬೋದು. ಬಟ್ ಎಲ್ಲ ಸಿನಿಮಾಗಳು ನೋಡಬೇಕು, ದೊಡ್ಡದು ಚಿಕ್ಕದು, ಆ ಭಾಷೆ ಈ ಭಾಷೆ ಅಂತ ಅಲ್ಲ. ಸೊ ಸಿನಿಮಾನೇ ಒಂದು ಭಾಷೆ ಅಷ್ಟೇ. ಸರ್, ಇವಾಗ ಕೌತುಕ ಆಯ್ತು, ನೆಕ್ಸ್ಟ್ ನಿಮ್ಮ ನಿರ್ದೇಶನ ಸಿನಿಮಾ ಯಾವುದು ಸರ್? ಕತೆ ಆಲ್ರೆಡಿ ರೆಡಿ ಇದೆಯಾ ಅಥವಾ ಯೋಚನೆ ಮಾಡಬೇಕಾ? ಇಲ್ಲ, ಕತೆ ಇದೆ ಒಂದು, ಅದು ಕೂಡ ರಿಯಲ್ ಇನ್ಸಿಡೆಂಟ್ ಬೇಸ್ಡ್ ಆಗಿರೋದೆ. ಅದರದ್ದೇ ಈಗ ಹೋಮ್ವರ್ಕ್ ಮತ್ತು ಸ್ಕ್ರಿಪ್ಟ್ ವರ್ಕೆಲ್ಲ ನಡೀತಾ ಇದೆ. ಅದೆಲ್ಲ ಆದಮೇಲೆ ಸೇಮ್ ನಮ್ಮ ಏನು ಕೌತುಕ ಟೀಮ್ ಇತ್ತು, ಸೊ ನಾವೇ ಖಂಡಿತ ಅದನ್ನ ಮಾಡ್ತೀವಿ. ಅದೆಲ್ಲ ರೆಡಿ ಆದಮೇಲೆ ನಾನು ಅನೌನ್ಸ್ ಮಾಡ್ತೀನಿ ಆದಷ್ಟು ಬೇಗ. ಅಂದರೆ ಕಿರುಚಿತ್ರನ ಸರ್ ಅದು? ಇಲ್ಲ, ಅದು ಫ್ಯೂಚರ್ ಸಿನಿಮಾನೇ, ಕಮರ್ಷಿಯಲ್ ಸಿನಿಮಾನೇ, ಫ್ಯೂಚರ್ ಸಿನಿಮಾನೇ. ಬಟ್ ಸೇಮ್ ನಂದೇನು ಒಂದು ಈ ಶರಾವತಿ ಕೌತುಕ ನೋಡ್ಕೊಂಬಂದವ್ರಿಗೆ ಯಾವ ಥರ ಸಿನಿಮಾ ಮಾಡ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೋ ಖಂಡಿತ ಅದರಲ್ಲೇ ಅದನ್ನು ಹೆಂಗೆ. ಬಟ್ ಈ ಕೌತುಕ ಆಗಲಿ ಶರಾವತಿ ಆಗಲಿ ನಾವೇನು ಲಾಭದ ನಿರೀಕ್ಷೆ ಆಗಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳದೆ ಒಂದು ಒಳ್ಳೆ ಇದು ಮಾಡಬೇಕು, ಸೋಷಿಯಲ್ ಅವೇರ್ನೆಸ್ ಮಾಡಬೇಕಂತ ಮಾಡಿದ್ದು. ಇದರಲ್ಲಿ ನೆಕ್ಸ್ಟ್ ಮಾಡೋ ಸಿನಿಮಾದಲ್ಲಿ ಸೋಷಿಯಲ್ ಅವೇರ್ನೆಸ್ ಜೊತೆಗೆ ಒಂದು ಕಮರ್ಷಿಯಲ್ ಆಗಿ ಸಿನಿಮಾ ಸಕ್ಸಸ್ ಮಾಡೋಕ್ಕೆ ಏನು ಫಾರ್ಮುಲಾಗಳು ಬೇಕೋ ಸೊ ಅದ್ರ ಕಡೆನೂ ನಾವು ಗಮನ ಕೊಡ್ತೀವಿ ಆ ಸಿನಿಮಾದಲ್ಲಿ. ಸಿನಿಮಾದ ಬಗ್ಗೆ ಇರಲಿ ಅಥವಾ ಓದಿನ ಬಗ್ಗೆ ಇರಲಿ ಸರ್, ನಮ್ಮ ಚಾನಲ್ ಮುಖಾಂತರ ಜನರಿಗೆ ನೀವು ಇನ್ಸ್ಪೈರ್ ಮಾಡೋದಾದ್ರೆ ನಿಮ್ಮ ಮಾತುಗಳು? ಅಂದರೆ ಎಲ್ಲ ನೀವು ಒಬ್ಬ ಒಳ್ಳೆ ಫಿಲ್ಮ್ ಮೇಕರ್ ಆಗಬೇಕು ಅಂದರೆ ಎಲ್ಲ ಫಿಲಮ್ಗಳು ನೋಡಿ, ಒಬ್ಬ ಒಳ್ಳೆ ಲೇಖಕ ಆಗಬೇಕಂದ್ರೆ ಎಲ್ಲರ ಪುಸ್ತಕಗಳನ್ನ ಓದಿ ನಿಮ್ಗೇನು ಅನಿಸುತ್ತೋ ಅದನ್ನು ಮಾಡಿ. ಈಗ ನೋಡಿ, ನಾನು ಡಿಪ್ಲೊಮಾ ಸಿನಿಮಾಟೋಗ್ರಫಿ ಮಾಡೋದಕ್ಕೋಸ್ಕರ ಹೋದೆ. ಅಲ್ಲಿ ಟೆಕ್ನಿಕಲ್ ಕಾರಣಗಳಿಂದ ಅಲ್ಲಿ ಆಗ ಅಡ್ಮಿಷನ್ ಆಗಲಿಲ್ಲ. ಬಟ್ ನಾನು ಬಂದು ಮತ್ತೆ ನಂದಕಿಶೋರ್ ಸರ್ ಅವರ ಒಂದು ಪರಿಚಯದಿಂದ ಶೇಖರ್ ಚಂದ್ರ ಸರ್ ಹತ್ರ ಅಸಿಸ್ಟೆಂಟಾಗಿ ವರ್ಕ್ ಮಾಡಿ ನಾನು ಪ್ರಾಕ್ಟಿಕಲ್ಲಾಗಿ ಕಲ್ತ್ಕೊಂಡಿದ್ದು ಕಾಲೇಜ್ ಥಿಯರಿಗಿಂತಲೂ. ಬಟ್ ಅಲ್ಲಿ ಯಾರು ಇನ್ಸ್ಟಿಟ್ಯೂಟಲ್ಲಿ ಓದಿದ್ರು ಅವರು ಹುಡುಗರು ನನ್ನ ಜೊತೆ ಬಂದು ವರ್ಕ್ ಮಾಡಿದ್ರು. ಆಮೇಲೆ ನಂದು ಆಲ್ರೆಡಿ ಈಗ ಇಂಡಿಪೆಂಡೆಂಟಾಗಿ 8 ಸಿನಿಮಾ ಆಯಿತು. ಈಗ ನನಗೆ ಸಿನಿಮಾ ಸಾಕು ಅಂತ ನಾನು ಬಿಟ್ಟು ಹೋದ್ರೂ ಈ 8 ಸಿನಿಮಾ ನನ್ನ ಹೆಸರಲ್ಲೇ ಇರುತ್ತೆ. ಸೊ ಅಂದರೆ ಅಲ್ಲಿ ಹೋದೆ, ಬಟ್ ಆಗಲಿಲ್ಲ. ಬಟ್ ನಾನು ಮಾಡಲೇಬೇಕು ಅಂದ್ಕೊಂಡಿದ್ದರಿಂದ ಅದು ಸಾಧ್ಯ ಆಯಿತು. ಸೊ ಆ ಥರ ನೀವು ಏನೇ ಕನಸು ಕಾಣಿ ಅದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ, ಒಂದಿನ ಖಂಡಿತ ಅದು ನಿಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗುತ್ತೆ. ಸರ್, ಅದು ನಿಮ್ದು ಕಿರುಚಿತ್ರ ಇರಲಿ ಏನೇ ಇರಲಿ, ಇವತ್ತು ರಾಜ್ಯಾದ್ಯಂತ ಅದು ಸ್ಕೂಲು ಕಾಲೇಜುಗಳಲ್ಲಿ ಚೆನ್ನಾಗಿ ಪ್ರದರ್ಶನ ಆಗ್ತಾ ಇದೆ. ಶಾಲಾ ಶಿಕ್ಷಕರು ಎಲ್ಲಾ ಮಕ್ಕಳಿಗೆ ತೋರಿಸ್ತಾ ಇದ್ದಾರೆ. ಇದೇ ರೀತಿ ಮುಂದೆ ನಿಮ್ಮ ನಿರ್ದೇಶನದಲ್ಲಿ ಬರೋ ಫ್ಯೂಚರ್ ಫಿಲ್ಮು ರಾಜ್ಯಾದ್ಯಂತ ಎಲ್ಲಾ ಥಿಯೇಟರ್ಗಳಲ್ಲಿ ಅಬ್ಬರಿಸಲಿ ಸರ್. ನಮ್ಮ ಚಾನೆಲ್ಗೆ ಬಂದು ನಿಮ್ಮ ಪುಸ್ತಕದ ಓದಿನ ಅನುಭವ ಮತ್ತೆ ಸಿನಿಮಾ ಜರ್ನಿಯ ಅನುಭವನ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ವೆರಿ ಮಚ್. ಆಮೇಲೆ ಇನ್ನೂ ನಾನು ಸಂದರ್ಶನ ಮಾಡುವಷ್ಟು ಏನು ಸಾಧನೆ ಮಾಡಿಲ್ಲ ಖಂಡಿತವಾಗಿಯೂ. ಬಟ್ ಇಲ್ಲಿ ಕರ್ಕೊಂಬಂದು ಕೂರಿಸಿದ್ದು ನಿಮ್ಮ ಒಂದು ಔದಾರ್ಯ. ಆಮೇಲೆ ನಿಮ್ಮದು ಬರವಣಿಗೆ ಎಲ್ಲ ನಾನು ಫಾಲೋ ಮಾಡ್ತಾ ಇರ್ತೀನಿ. ನೀವು ಒಂದು ಬೆಂಗಳೂರಲ್ಲಿ ಒಂದಿನ ಅಂತ ಪುಸ್ತಕ ಬರೆದಿದ್ದೀವಿ, ಅದನ್ನು ಕೂಡ ಓದಿದ್ದೀನಿ, ತುಂಬ ಚೆನ್ನಾಗಿ ಬರೆದಿದ್ದೀರ. ಸೊ ನೀವು ಒಂದು ಒಳ್ಳೆ ರೈಟ್ರ್ ಖಂಡಿತ ಆಗ್ಬೋದು. ಅದನ್ನು ಕಂಟಿನ್ಯೂ ಮಾಡಿ, ಬಿಡಬೇಡಿ. ಸೊ ನಿಮಗೂ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್.